ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಪ್ರಾರ್ಥನೆ ಮೂಲಕ ನಾವು ಸ್ಟಾರ್ಟ್ ಮಾಡೋಣ. ಪರಲೋಕ ತಂದೆಯೇ, ಪ್ರಭು ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಸ್ವಾಮಿ ಅಪ್ಪ, ಈಗನೇ ಈ ರೀತಿಯಾಗಿ ವಚನದ ಭಾಗವನ್ನು ಕೊಡುವಾಗ ನಿನ್ನ ನಾಮ ಮಹಿಮೆಗಳು ಇಷ್ಟೊತ್ತು ಆರಾಧನೆ ಮೂಲಕ ನಡೆಸಿಕೊಟ್ಟೆಪ್ಪ. ಇನ್ನು ಮುಂದಿಗೆ ವಾಕ್ಯದ ಭಾಗದ ಮೂಲಕ ನಡೆಸೋದು ದೇವರು ನೀನಾಗಿದೆಯಾ, ಅದಕ್ಕಾಗಿ ಸ್ತೋತ್ರ ಮಾಡ್ತಾರೆ ಸ್ವಾಮಿ ಯೇಸು ನಾಮದಲ್ಲಿ ತಂದೆ, ಆಮೇಲೆ. ಇವತ್ತು ನಾವು ಕೊನೆಯದಾಗಿ ನಾವು ಕೇಳಿದಂಥ ಹಾಡು, ಈ ಬಡವಳ ಬಾಳಿನಲ್ಲಿ ಬೆಳಕಾಗಿ ಬಂದು ಏಸಯ್ಯ ಅಂತದೆ. ನಮ್ಮನ್ನು ಊರು ಜನಗಳು ತಿರಸ್ಕಾರ ಮಾಡಿರ್ಬೋದು, ಕುಟುಂಬದಲ್ಲಿ ತಿರಸ್ಕಾರ ಮಾಡಿರ್ಬೋದು, ನೆಂಟರು ಇಷ್ಟು ನಮ್ಮನ್ನು ತಿರಸ್ಕಾರ ಮಾಡಿರ್ಬೋದು, ಬಂಧು ಮಿತ್ರರು ನಮ್ಮನ್ನು ತಿರಸ್ಕಾರ ಮಾಡಿರ್ಬೋದು. ಆದರೆ ನನ್ನ ಸರ್ವಶಕ್ತನಾದ ದೇವರು ಹೇಳ್ತಾರೆ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಅಂತೇಳಿ. ಹಾಲೆಲೂಯಾ. ಯಾರು ಪ್ರೀತಿಸ್ತಾರೆ? ದೇವರು. ಮನುಷ್ಯರು ಇರುವಲ್ಲಿವರೆಗೆ ಮಾತ್ರ. ಎಲ್ಲಿವರೆಗೆ? ಮನುಷ್ಯರು ಭೂಮಿಯಲ್ಲಿ ಇರುವವರೆಗೆ ಮಾತ್ರ. ಈಗ ನಿಮ್ಮ ಗಂಡ ಹೇಳ್ಬೋದು, ನಾನು ನಿನ್ನ ಜೊತೆ ಸದಾ ಇರ್ತೀನಿ ಕಣೆ ಅಂತೇಳಿ, ಆದರೆ ಇರೋಕ್ಕಾಗೋದಿಲ್ಲ. ನಿಮ್ಮ ಹೆಂಡತಿ ಹೇಳ್ಬೋದು, ಸದಾ ನನ್ನ ಜೊತೆ ಇರ್ತೀನಿ ಕಣ್ರಿ ಅಂತೇಳಿ. ನಿಮ್ಮ ಮಕ್ಕಳು ಹೇಳ್ಬೋದು, ನಾ ದೊಡ್ಡವರಾದ್ಮೇಲೆ ನಿಮ್ಮನ್ನು ತುಂಬ ಸಂಪೂರ್ಣ ಚೆನ್ನಾಗಿ ಸಾಕ್ತೀನಿ ಅಂತೇಳಿ. ಆದರೆ ಒಂದು ಹೇಳ್ತೀನಿ, ಮನುಷ್ಯನ ಭರವಸೆ ಮೇಲೆ ಗ್ಯಾರಂಟಿ ಇಡಬೇಡಿ, ದೇವರ ಮೇಲೆ ಗ್ಯಾರಂಟಿ ಇಡಿ. ಇವತ್ತು ಏನಾಗ್ತಾ ಇದೆ ಅಂದರೆ, ಜನಗಳು ಮನುಷ್ಯರ ಮೇಲೆ ಭರವಸೆ ಇಡ್ತಾರೆ ಹೊರತು ದೇವರ ಮೇಲೆ ಭರವಸೆ ಇಡೋದಿಲ್ಲ. ಮನುಷ್ಯನ ಮಾತುಗಳಿಗೆ ಬೆಲೆ ಕೊಡ್ತಾರೆ, ದೇವರ ಮಾತಿಗೆ ಬೆಲೆ ಇಲ್ಲ ಪ್ರಿಯರೇ. ಇವತ್ತು ಮನುಷ್ಯ ಏನು ಗೊತ್ತಾ, ಒಂದು 100 ರೂಪಾಯಿ ಕೊಟ್ಟರೆ ಹೊಗಳಿಸ್ಕೊಳ್ತಾನೆ. ಆಮೇಲೆ ಒಂದು ಮನುಷ್ಯ ಏನು ಮಾಡ್ತಾನೆ ಅಂತಾರೆ, ಇವತ್ತು ಒಂದು 100 ರೂಪಾಯಿ ಸಹಾಯ ಮಾಡಿದ್ರೆ ಏನು ಮಾಡ್ತಾನೆ, ಅವನೇ ಕೊಚ್ಕೊಳ್ತಾನೆ, ಹೊಗಳ್ತಾನೆ. ಒಂದು 1000 ರೂಪಾಯಿ ಸಹಾಯ ಮಾಡಿದ್ರೆ, ನಾನು ಅಷ್ಟು ಸ್ವಲ್ಪ ಜಗಳ ಆದರೆ ಸಾಕು, ನಾನು ಅಷ್ಟು ಮಾಡಿಲ್ವ ನಿನಗೆ, ಇಷ್ಟು ಮಾಡಿಲ್ವ ನಿನಗೆ, ನೀನೇನು ಮಾತಾಡ್ಲಿಕ್ಕಿದ್ಯಾ ಅಂತೇಳಿ ಅವನೇ ಹೊಗಳ್ಕೊಳ್ಳೋಂಥ ಕಾಲ ಅಲ್ವಾ. ಮನುಷ್ಯರ ಕೈಯಿಂದ ನೀವು ಏನೇ ಸಹಾಯ ತಗೊಳ್ಳಿ, ಅವ್ರು ಇವತ್ತಲ್ಲ ನಾಳೆ ನಿಮಗೆ ಬೇಡದಿರೋದು ಹೇಳ್ತಾರೆ. ಆದರೆ ದೇವರು ನಿಮಗೆ ಕೊಟ್ಟರೆ ಏನು ಅಂಗಿಸದೇನೆ ಕೊಡ್ತಾರೆ. ಅಲ್ಲಲ್ಲಿಯ ಕಳಿಸ್ತಾ ಇದೆಯಾ? ದೇವರು ಕೊಡೋದಾದ್ರೆ ಅಂಗಿಸದೇನೆ ಕೊಡ್ತಾರೆ. ಆದರೆ ಮನುಷ್ಯ ಕೊಟ್ಟರೆ ಅವನು ಹೇಳ್ದಂಗೆ ಕೇಳಬೇಕು. ಕೇಳದೆ ಇದ್ರೆ ಗ್ಯಾರಂಟಿ ಅವನು ಕೊಡೋದಿಲ್ಲ. ಅವನಿಗೆ ಏನಂತಾರೆ, ಹೊಗಳಿಕೆ ಬೇಕು. ನಾನು ಹೇಳ್ತಾರೆ, ಒಬ್ಬ ರಾಜಕೀಯ ವ್ಯಕ್ತಿ ನಾನು ಅದು ಮಾಡಿದ್ರೆ ಮಾಡಲೇಬೇಕು, ಅದು ಅವನ ಕರ್ತವ್ಯ. ಯಾಕಂದ್ರೆ ನಾವು ಓಟ್ ಹಾಕಿ ಗೆಲ್ಸಿದೀವಿ. ನಾವು 5 ವರ್ಷ ಅವರಿಂದ ನಾವು ಸುಖ ಸಿಗ್ತದೆ ನಾವು ಓಟ್ ಹಾಕಿದ್ದೀವಿ. ಒಬ್ಬ ಅಧಿಕಾರಿ ಹೇಳ್ತಾನೆ, ನಾನು ಆ ಥರ ಮಾಡಿದೆ, ಈ ಥರ ಮಾಡಿದೆ, ಮಾಡಲೇಬೇಕು, ಅವನ ಕರ್ತವ್ಯ. ಒಂದು ಹೆಂಡತಿ ಹೇಳ್ತಾಳೆ, ನಾನು ಮನೆ ಕೆಲಸ ಸಂಪೂರ್ಣವಾಗಿ ಮಾಡಿದ್ದೀನಿ ಅಂತೇಳಿ, ಅದು ಅವಳು ಮಾಡಲೇಬೇಕಾದ್ರೆ ಅವಳು ಕರ್ತವ್ಯ. ಒಬ್ಬ ಗಂಡ ಹೇಳ್ತಾನೆ, ನಾನು ಹೊರಗಡೆಯಿಂದ ದುಡ್ದು ಬರ್ತಾ ಇದ್ದೀನಿ, ಅದು ಅವನು ಕರ್ತವ್ಯ, ಅವನು ಮಾಡಲೇಬೇಕು. ನಿಜ ಅಲ್ವಾ? ನಾನು ಹೇಳ್ತಾರೆ ಗೊತ್ತಾ, ಮನುಷ್ಯ ನಾನು ಕಳಿಸ್ತಲ್ಲ, ನಾನು ನಿನ್ನೆ ವಿಡಿಯೋದಲ್ಲೂ ಕೂಡ ಹಾಕಿದ್ದೆ, ನಾನು ಮಾನವ ಕೊಟ್ಟದ್ದು ಮನೆ ತನಕ, ದೇವರು ಕೊಟ್ಟದ್ದು ಕೊನೆ ತನಕ ಅಂತೇಳಿ. ಮನುಷ್ಯ ಕೊಟ್ಟಿರ್ತಕ್ಕಂಥ, ಈಗ ನಿಮ್ಮ ಮಗಳನ್ನ ನೀವು ದಾರಿಯಲ್ಲಿ ನೀವು ಅಳಿನೇ ಕೊಡ್ತೀರಾ, ಶಾಶ್ವತ ಅಲ್ಲ. ನಿಮ್ಮ ಅಳಿಯನ್ನು ಶಾಶ್ವತ ಅಲ್ಲ, ಮಗಳು ಶಾಶ್ವತ ಅಲ್ಲ, ಹೆಂಡತಿ ಶಾಶ್ವತ ಅಲ್ಲ, ಗಂಡ ಶಾಶ್ವತ ಅಲ್ಲ, ಕುಟುಂಬ ಶಾಶ್ವತ ಅಲ್ಲ. ಶಾಶ್ವತವಾಗಿ ಇರುವಂಥದ್ದು ದೇವರ ಆಶೀರ್ವಾದ ಮಾತ್ರ. ಅಲ್ಲಲ್ಲಿಯ ಮುಂದೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇವತ್ತು ಏನು ಗೊತ್ತಾ, ಮಾಡೋದು ದೇವ್ರ ಕಾರ್ಯ, ಆದರೆ ಇವ್ರದ್ದು ಹೊಗಳಿಕೆ. ಇವತ್ತು ನೋಡಿ, ತುಂಬ ಜನ ಇದ್ದಾರೆ, ಅನ್ನದಾನ ಮಾಡಿದ್ಮೇಲೆ ಏನು ಮಾಡ್ತಾರೆ ಗೊತ್ತಾ, ನಾನು ಅಷ್ಟು ಅನ್ನದಾನ ಮಾಡಿದೆ, ನಾನು ಇಷ್ಟು ಜನಕ್ಕೆ 1000 ರೂಪಾಯಿ ಕೊಟ್ಟೆ, ಇಷ್ಟು ಜನಕ್ಕೆ 1,00,000 ಕೊಟ್ಟೆ, ಹಿಂಗೆಲ್ಲ ಹೊಗಳ್ಕೊಳ್ತಾರೆ. ಯಾಕೆ? ಅವರಿಗೆ ಹೆಸರು ಬೇಕು ಅಂತೇಳಿ. ಆದರೆ ನಾನು ನಿಮಗೆ ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅವನು ಏನೇ ಹೊಗಳ್ಕೊಂಡ್ರು ಕೂಡ ಅದು ದೇವರು ಕೊಟ್ಟಿರ್ತಾನೆ. ಅಕಸ್ಮಾತ್ ಅವನಿಗೆ ದೇವರು ಕೊಡಲಿಲ್ಲ ಅಂದರೆ ಅವನಿಗೆ ಹೊಗಳ್ಕೊಳಕ್ ಆಗ್ತಾ ಇತ್ತಾ? ಯಾವುದೇ ಕಾರಣಕ್ಕೂ ಹೊಗಳ್ಕೊಳಕ್ ಆಗ್ತಾ ಇರಲಿಲ್ಲ. ಇದು ಕರೆಂಟ್ ಇರೋದ್ರ ಪರವಾಗಿಲ್ಲ, ಸ್ವಲ್ಪ ಕತ್ತಲೆ ಆಗಿದ್ರು ಕೂಡ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಏನು ಮಾಡ್ಕೊಳಕ್ಕಾಗಿಲ್ಲ, ಮಳೆ ಬೇರೆ ಮುಸ್ಕು ಬೇರೆ ಹೊಡಿತಾ ಇದೆ, 3 ದಿವಸ ಮಳೆ ಮುಸ್ಕಿದೆ ಬೇರೆ, ಇದೇ ಟೈಮಿಗೆ ಕರೆಂಟ್ ಬೇರೆ ಹೋಯಿತು. ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ದೇವರು ನಮಗೆ ಬೆಳಕಾಗಿ ನಮ್ಮನ್ನು ಇಟ್ಟಿದ್ದಾರೆ. ನಮಗೆ ಕರೆಂಟ್ ಬೆಳಕಿಗಿಂತಲೂ ನಾವು ಲೋಕಕ್ಕೆ ಬೆಳಕಾಗಿದ್ದೀವಿ. ಅದಲ್ಲಿಯ ಅದಕ್ಕೋಸ್ಕರ ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆಗಳಿಲ್ಲ. ದೇವರ ವಾಕ್ಯ ಯಾವತ್ತೂ ಕೂಡ ಸ್ಟಾಪ್ ಆಗೋದಿಲ್ಲ, ದೇವರ ಆಶೀರ್ವಾದ ಯಾವತ್ತೂ ಸ್ಟಾಪ್ ಆಗೋದಿಲ್ಲ. ಆದರೆ ಮನುಷ್ಯನ ಆಶೀರ್ವಾದ ಯಾವತ್ತೂ ಸ್ಟಾಪ್ ಆಗಿ ಆಗ್ತದೆ. ಮನುಷ್ಯ ಚೆನ್ನಾಗಿದ್ದಾಗ ಆಶೀರ್ವಾದ ಮಾಡಿದ್ರೆ, ಚೆನ್ನಾಗಿದ್ದಾಗ ಕಾಲಿಡ್ತಾನೆ. ನಿಜ ಅಲ್ವಾ? ಇವತ್ತು ಮನುಷ್ಯ ಏನು ಮಾಡ್ತಾರೆ ಗೊತ್ತಾ, ಏನೇ ಮಾಡಿದ್ರು ನಾನು ಆಗಲಿ ನನ್ನ ಇವತ್ತಿನ ಪೀಠಿಗೆ ನನ್ನನ್ನು ನಾನು ಹೊಗಳ್ಕೋಬಾರ್ದು ಅಂತೇಳಿ. ಇವತ್ತಿನ ಪೀಠಿಗೆ ಅಂದರೆ ನನ್ನನ್ನು ನಾನು ಹೊಗಳಿಕೊಳ್ಬಾರ್ದು. ಯಾವಾಗ ನನ್ನನ್ನು ನಾನು ಹೊಗಳ್ಕೊಳ್ತೀನೋ ಆವಾಗ ಎಲ್ಲೋ ಒಂದು ಕಡೆ ಅಹಂಕಾರ ಇದೆ ಅಂತ ಅರ್ಥ. ಏನು? ಎಲ್ಲೋ ಒಂದು ಕಡೆ ಅಹಂಕಾರ ಇದೆ ಅಂತ ಅರ್ಥ. ಅದಕ್ಕೆ ವಾಕ್ಯ 2 ಕೊರಿಂಥ 10ನೇ ಅಧ್ಯಾಯ 17-18 ಓದುವಾಗಲೇ ಒಬ್ಬರೇ ಓದಿ. 2ನೇ ಕೊರಿಂಥ ಸ್ವಲ್ಪ ಜೋರಾಗಿ.
ನಾನು ಹೇಳ್ತೇನೆ 10ನೇ ಕೊರಿಂಥ 17-18 ಅಲ್ಲ 2ನೇ ಕೊರಿಂಥ 10ನೇ ಅಧ್ಯಾಯ 17-18. ಹಾಂ, ಸಿಗ್ತಾ? ಹೆಚ್ಚಳ ಪಡುವವನು ಹೆಚ್ಚಳ ಪಡುವವನು ಕರ್ತನಲ್ಲಿ ಹೆಚ್ಚಳ ಪಡಲಿ, ತನ್ನನ್ನು ತಾನೇ ಹೊಗಳಿಕೊಳ್ಳುವವನು ಯೋಗ್ಯನಲ್ಲ. ಮಾತಾಡಬೇಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ತನ್ನನ್ನು ತಾನು ಹೊಗಳಿಕೊಳ್ಳುವವನು ಯೋಗ್ಯನಲ್ಲ. ಇನ್ನೊಂದ್ಸಲ ಓದ್ ಮಗಳೇ. ಹೆಚ್ಚಳ ಪಡುವವನು ಕರ್ತನಲ್ಲಿ ಹೆಚ್ಚಳ ಪಡಲಿ, ತನ್ನನ್ನು ತಾನೇ ಹೊಗಳಿಕೊಳ್ಳುವವನು ಯೋಗ್ಯನಲ್ಲ. ಆಗ ಕರ್ತನು ಯಾರನ್ನ ಹೊಗಳುತ್ತಾನೋ ಅವನೇ ಯೋಗ್ಯನು. ಹಾಲೆಲೂಯಾ. ಹಾಗಾದ್ರೆ ನಾನು ಒಂದು ಹೇಳ್ತೀನಿ, ಮನುಷ್ಯರು ನಿಮ್ಮನ್ನ ಹೊಗಳಿ ಕೊಂಡಾಡಬಹುದು, ಆದರೆ ಇನ್ನೊಂದ್ಸಲ ಓದ್ ಮಗಳು ಅದೇ ವಾಕ್ಯನ. ದೇವರಲ್ಲಿ ನೀವು ಹೆಚ್ಚಳ ಪಡಿ. ನನ್ನ ದೇವರು ಉನ್ನತವಾದ ದೇವರು, ನನ್ನ ದೇವರು ಯೇಸು ಸ್ವಾಮಿ, ನನ್ನ ದೇವರು ಸರ್ವಶಕ್ತನಾದ ದೇವರು, ಭೂಮಿ ಆಕಾಶಗಳನ್ನು ಉಂಟು ಮಾಡಿದವನು. ನಾನು ಅತಿ ದೊಡ್ಡ ದೇವರನ್ನ ಆರಾಧನೆ ಮಾಡ್ತಾ ಇದ್ದೀನಿ. ಇದು ನಿಮ್ಮ ಬಾಯಿಂದ ಬಂದು ನನ್ನ ದೇವರು ದೊಡ್ಡವನು, ನಾನು ಒಳ್ಳೆ ಕಾರ್ಯ ಮಾಡಿದ್ದೀನಿ, ನಾನು ದೇವರು ಮೆಚ್ಚದ ಕಾರ್ಯ ಮಾಡಿದ್ದೀನಿ ಅಂತ ಹೊಗಳ್ಕೊಳ್ಳಿಬೇಕಿದ್ರೆ. ಆದ್ರೆ ಬರೀ ಕೇವಲ ಏನು ಗೊತ್ತಾ, ಏನು ಮಾಡದನೆ ಹೊಗಳ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಇಲ್ಲಿ ಸ್ವಾಮಿ ಹೇಳ್ತಾರೆ, ಇನ್ನೊಂದ್ಸಲ ಓದ್ ಮಗಳೇ, ಸ್ವಾಮಿ ಏನ್ ಹೇಳ್ತಾರೆ? ಹೆಚ್ಚಳ ಪಡುವವನು ಕರ್ತನಲ್ಲಿ ಹೆಚ್ಚಳ ಪಡಲಿ. ದೇವ್ರ ಹತ್ರ ನೀವು ಹೆಚ್ಚಳ ಪಡ್ರಿ. ತನ್ನನ್ನು ತಾನು ಹೊಗಳಿಕೊಳ್ಳುವವನು ಯೋಗ್ಯನಲ್ಲ. ಇವತ್ತು ನಿಮ್ಮ ಕಾಲನ್ನ ನೀವೇ ಹಿಡ್ಕೋಬೇಡಿ, ನಿಮ್ಮ ಕಾಲನ್ನ ಇನ್ನೊಬ್ರು ಬಂದು ಹಿಡಿಬೇಕು. ಇವತ್ತು ಏನಾಗುತ್ತೆ, ಯಾರು ಕಾಲು ಹಿಡಿದ್ರೆ ನನ್ನ ಕಾಲೇ ನಾನು ಹಿಡ್ಕೊಬಿಡೋದಕ್ಕೆ ಮರ್ಯಾದಿನ ಅದು ಇಲ್ಲ. ಯಾವುದೇ ಕಾರಣ ಮರ್ಯಾದೆ ಅಲ್ಲ. ನಮ್ಮ ಕಾಲನ್ನ ನಾವು ಹಿಡಿದುಕೊಳ್ಳೋದಲ್ಲ, ಇನ್ನೊಬ್ರು ಬಂದು ನಮ್ಮನ್ನ ಇದು ಮಾಡಬೇಕು. ಇವತ್ತು ಏನಾಗ್ತದೆ ಗೊತ್ತಾ, ಅವ್ರ ಕಾಲನೇ ಅವ್ರು ಹಿಡ್ಕೊಳ್ಳೋದು. ನಾನು ಹಂಗೆ ಮಾಡಿಬಿಟ್ಟೆ, ನಾನು ಹಿಂಗೆ ಮಾಡಿಬಿಟ್ಟೆ, ನಾನು ಆ ಥರ ಮಾಡಿಬಿಟ್ಟೆ, ಈ ಥರ ಮಾಡಿಬಿಟ್ಟೆ. ಹೋದಪ್ಪ ಇನ್ನಷ್ಟು ಹೆಚ್ಚಳ ಪಡ, ಕತ್ತಲೆ ಹೆಚ್ಚಳ ಪಡಲಿ. ಕರ್ತನು ಯಾರನ್ನ ಹೊಗಳ್ತಾನೋ ನೀವು ಮೊದಲು ಯೋಚನೆ ಮಾಡಿ. ಜನಗಳ ಕೈಯಿಂದ ನೀವು ಹೊಗಳಿಸ್ಕೋಬಹುದು, ಕುಟುಂಬದ ಒಳಗಡೆಯಿಂದ ನೀವು ಮಕ್ಕಳ ಕೈಯಿಂದ ಒಳ್ಳೆ ಹೆಸರು ತಗೋಬಹುದು, ಅಕ್ಕಪಕ್ಕದ ಮನೆಯವ್ರ ಕೈಯಿಂದ ನೀವು ಒಳ್ಳೆ ಹೆಸರು ತಗೋಬಹುದು, ಸಭೆಯ ಒಳಗಡೆ ಜನಗಳಿಂದ ಒಳ್ಳೆ ಹೆಸರು ತಗೋಬಹುದು, ಊರು ಒಳಗಡೆಯಿಂದ ಒಳ್ಳೆ ಹೆಸರು ತಗೋಬಹುದು. ಆದರೆ ನಿನ್ನ ಕಾರ್ಯಗಳನ್ನ ದೇವರು ಮೆಚ್ಚುತ್ತಾ ಇದ್ದಾನ, ದೇವರು ಹೊಗಳ್ತಿದ್ದಾನ ಅಂತ ಯೋಚನೆ ಮಾಡಿ ನೋಡಿ. ಇವತ್ತು ಜನಗಳಿಗೆ ಏನ್ ಬೇಕು ಅಂತ, ದೇವರ ಹೊಗಳಿಕೆಗಿಂತಲೂ ಮನುಷ್ಯರ ಹೊಗಳಿಕೆ ಬಹಳ ಮುಖ್ಯ. ಬೇಕಾಗಿಲ್ಲ, ಮನುಷ್ಯರ ಹೊಗಳಿಕೆ ಬಹಳ ಮುಖ್ಯ. 1ನೇ ಕೊರಿಂಥ 4ನೇ ಅಧ್ಯಾಯ ಅಂತಕ್ಕಂಥ ಅದರಲ್ಲಿ ಬರ್ತಿದೆ, ನನ್ನನ್ನು ಕ್ರಿಸ್ತನ ನಿಮಿತ್ತ ಹುಚ್ಚನೆಂದು ಜನ ಹೇಳ್ತಾರೆ ಅಂತೇಳಿ. ಹಲ್ಲೆಲೂಯಾ. ಅದು ವಾಕ್ಯ ತೆಗೆದೇ ಬಿಡೋಣ ಮಗಳೇ. 1ನೇ ಕೊರಿಂಥ 4ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಏನ್ ಬರ್ತಿದೆ ನೋಡಿ, ಓದಿ. ನಾವು ಕ್ರಿಸ್ತನ ನಿಮಿತ್ತ ನಾವು ಹುಚ್ಚರೆ, ನಮ್ಮನ್ನು ಯಾರು ಹೋಗ್ಳೋದು ಬೇಡ. ಅಯ್ಯೋ ಮತಾಂತರ ಆಗ್ಬಿಟ್ಟ, ಏಸು ಹತ್ರ ಸೇರ್ಕೊಬಿಟ್ಟ, ಮಗು ಜೊತೆ ಮತ್ತೆ ಮಾಡಿ ಆಯ್ತಾ, ಕ್ರಿಸ್ತನ ಹತ್ರ ಹೋಗ್ಬಿಟ್ಟ, ಮತಾಂತರ ಆಗ್ಬಿಟ್ಟ, ಅಯ್ಯೋ ಅವನು ಆ ಥರ, ಅಯ್ಯೋ ಇವನು ಈ ಥರ ಅಂತ ಯಾರೇ ಏನು ಹೇಳ್ಕೊಳ್ಳಿ, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಿಮ್ಮನ್ನು ಏಸು ಹತ್ರ ಹೋಗೋರಿಗೆ ಏನಾದ್ರು ಗೊತ್ತಾ, ಹುಚ್ಚರು. ಅಮ್ಮ ನಾನು ಹೇಳಿದ್ದೀನಿ ಮಗು ಜೊತೆ ಆಟ ಆಡಬೇಡಿ ಅಂತ ಇರ್ಲಿ. ಹಲ್ಲೆಲೂಯಾ. ಕೇಳಿಸ್ತಾ ಇದೆಯಾ? ನಾವಂತೂ ಕ್ರಿಸ್ತನ ನಿಮಿತ್ತ ಹುಚ್ಚರಾಗಿದ್ದೀವಿ, ನೀವು ಕ್ರಿಸ್ತನಲ್ಲಿ ಬುದ್ಧಿವಂತರಾಗಿದ್ದೀರಿ. ಓದ್ ಮಗಳೇ ಪೂರ್ತಿ. ನಾವಂತೂ ಕ್ರಿಸ್ತನ ನಿಮಿತ್ತ ಹುಚ್ಚರಾಗಿದ್ದೇವೆ, ನೀವು ಕ್ರಿಸ್ತನಲ್ಲಿ ಬುದ್ಧಿವಂತರಾಗಿದ್ದೀರಿ. ನಾವು ಬಲಹೀನರು, ನೀವು ಬಲಿಷ್ಠರು. ಮಾನಸಾಲಿಗಳು, ನಾವು ಮಾನಹೀನರು. ಈ ಗಳಿಗೆಯವರೆಗೂ ನಾವು ಹಸಿದವರು, ಬಾಯಾರಿಕೆಯುಳ್ಳವರು, ಮೈಗೆ ಸುಖವಿಲ್ಲದವರು, ಕುದ್ದು ತಿನ್ನುವವರು, ಮನೆಯಿಲ್ಲದವರು, ಸ್ವಂತ ಕೈಗಳಿಂದ ಕೆಲಸ ಮಾಡಿಕೊಂಡು ದುಡಿಯುವವರು ಆಗಿದ್ದೇವೆ. ಬಯಸಿಕೊಂಡು ಅರಸುತ್ತೇವೆ. ನಮಗೆ ಯಾರೇ ಬೈದ್ರು ಕೂಡ ನಾವು ಅರಸ್ತೀವಿ. ಯೇಸು ಸ್ವಾಮಿ ಮಕ್ಕಳು ಒಂದು ಗುಣ ಏನು ಗೊತ್ತಾ, ಯಾರೇ ಬೈಲಿ, ಬೇರೆ ಮನೆಯ ಒಳಗಡೆ ಏನೇ ಸಮಸ್ಯೆಗಳು ಬರಲಿ, ಬಾಯಿಗೆ ಬಂದಂಗೆ ಮಾತಾಡಲಿ, ನಾವು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ. ಇವತ್ತು ನಾವು ಆ ಒಂದು ಕಳೆದ ವರ್ಷ, ಆಚೆ ವರ್ಷದಲ್ಲಿ ತುಂಬಾ ಗಲಾಟೆಗಳಿದೆ ಚರ್ಚ್ಗಳ ಮೇಲೆ. ನಾವು ಅವರು ಸತ್ತೋಗ್ಲಿ, ಇವ್ರು ಸತ್ತೋಗ್ಲಿ ಮಾಡಲಿಲ್ಲ, ಗಲಾಟೆ ಮಾಡಿದವರಿಗೆಲ್ಲ ನಾವು ಆಶೀರ್ವಾದ ಮಾಡೋದು.
ಗಲಾಟೆ ಮಾಡಿದವ್ರಿಗೆಲ್ಲ ನಾವೇನು ಮಾಡ್ದೋ? ಪ್ರಾರ್ಥನೆ ಮಾಡೋದು. ಇಲ್ಲಿ ಸ್ವಾಮಿ ಹೇಳ್ತಿದ್ದಾರೆ, ಕ್ರಿಸ್ತನ ನಿಮಿತ್ತ ನಿಮ್ಮನ್ನ ಹುಚ್ಚರು ಅಂತ ತಿಳ್ಕೊಳ್ತಾರೆ. ಅವ್ರು ಹೇಳ್ತಾರೆ, ನಾವೇ ಶ್ರೇಷ್ಠರು, ನೀವು ಮಾನಹೀನರು ಅಂತೇಳಿ. ನೀವು ಕೆಲಸ ಮಾಡಿ ದುಡಿದ್ರೂ ಕೂಡ ನಿಮಗೆ ಬೆಲೆ ಇಲ್ಲ, ನಿಮ್ಮನ್ನ ಹಿಡ್ಕೊಂಡು ಗುದ್ದುತ್ತಾರೆ, ಬಡಿತಾರೆ, ಹೊಡಿತಾರೆ. ಚಿಂತೆ ಮಾಡಬೇಡಿ, ನಿಮ್ಮ ಜೊತೆಯಲ್ಲಿ ದೇವರು ಇದ್ದಾನೆ ಇದ್ದಾನೆ ಇದ್ದಾನೆ. ಇದೊಂದು ಅರ್ಥ ಮಾಡ್ಕೊಂಡು, ನಿಮ್ಮ ಹತ್ರ ದೇವರಿದ್ದಾನೆ, ಯಾವುದೇ ಕಾರಣಕ್ಕೂ ಕೂಡ ಭಯ ಪಡುವಂಥ ಅವಶ್ಯಕತೆಗಳು ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ಲೂಕ 14:11 ಮಗಳೇ, ಲೂಕ 14:11. ಲೂಕ 14:11 ಸಿಗಲಿಲ್ವಾ? ಕರೆಂಟ್ ಇಲ್ಲ ಅಂದ್ರೆ ನೋಡಿ ಓದಕ್ಕೆ ಎಷ್ಟು ಕಷ್ಟ ಆಯ್ತು. 14:11. ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು. ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು. ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಅಂತ. ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು. ನೀವು ಭೂಮಿ ಮಟ್ಟ ನೀವು ತಾಳಿ, ಭೂಮಿಗಿಂತ ತಾಳಕ್ಕಾಗೋದಿಲ್ಲ, ಆವಾಗ ನಾವು ಸಪ್ರೇಟ್ ಆಗಲೇಬೇಕು. ದೇವರ ವಾಕ್ಯದಲ್ಲಿ 2ನೇ ಕೊರಿಂಥ 7ನೇ ಅಧ್ಯಾಯದಲ್ಲಿ ಬರ್ತದೆ, ಕ್ರಿಸ್ತನ ನಿಮಿತ್ತ ಗಂಡನು ಹೆಂಡತಿಯನ್ನು ಬಿಟ್ಟು ಆಗಲಿ, ಹೆಂಡತಿ ಗಂಡನನ್ನು ಬಿಟ್ಟು ಆಗಲಿ, ಮಕ್ಕಳು ಬೇಕಾದ್ರೆ ದೇವ್ರಿಗೋಸ್ಕರ ಹೊರಗಡೆ ಹೋಗ್ಬೋದು, ವಿನಾಕಾರಣ ಹೋಗ್ಬಾರ್ದು. ಇನ್ನೊಂದು ವಾಕ್ಯದಲ್ಲಿ ಬರ್ತದೆ, ವ್ಯಭಿಚಾರದ ಕಾರಣದಿಂದ ಅಂದರೆ ಗಂಡನ ಹೆಂಡತಿಯನ್ನು ಬಿಟ್ಟು ಆ ಕಡೆ ಹೋಗ್ಬಾರ್ದು ಹೇಳಿ. ಭೂಮಿಯ ಲೆವೆಲ್ವರೆಗೆ ತಾಳ್ಲಿಕ್ಕೆ ಆಗಲಿ ಅಂದರೆ ಯೇಸು ಸ್ವಾಮಿನೂ ಕೂಡ ಸುವಾರ್ಥ ಸಾರ ಜಾಗದಲ್ಲಿ ಗಲಾಟೆ ಮಾಡಿದಾಗ ಆದಷ್ಟು ಅವ್ರು ತಾಳ್ಕೊಂಡ್ರು, ಕೊನೆಗೆ ಆ ಜಾಗನ ಬಿಟ್ಟು ಹೊರಗಡೆ ಬಂದರು. ಹಾಗೆಯೇ ನೀವು ಕೂಡ ನಿಮ್ಮ ಪರಿಸ್ಥಿತಿಗಳನ್ನು ನೋಡಿ ನಿಮಗೆ ಇನ್ನೂ ಕ್ರಿಸ್ತನ ಸೇವೆ ಮಾಡಲಿಕ್ಕೆ ಆಗೋದಿಲ್ಲ, ಆ ಜಾಗನ ಬಿಟ್ಟು ಹೊರಗಡೆ ದಾಟಿ. ಪ್ರಸನ್ನತೆ ಮಾತ್ರ ಕಳ್ಕೊಬಾರ್ದು. ಸಾಯುವಲ್ಲಿವರೆಗೆ ಸೇವೆ ಸಭೆ ಕಟ್ಟಿನೇ ಆಗಬೇಕು ಅಂತಿಲ್ಲ, ಸುವಾರ್ಥ ಸಾರದ್ರು ಸೇವೆನೇ. ಅದು ಗೊತ್ತಾ ನಿಮಗೆ? ಸಭೆ ಕಟ್ಟಿನೇ ಆಗಬೇಕಾಗಿಲ್ಲ, ಸುವಾರ್ಥ ಸಾರದ್ರು ಸೇವೆನೇ. ಹಲ್ಲೆಲೂಯಾ, ಯಾರಿಗೂ ಬಾಯಿಲ್ಲ. ಹಲ್ಲೆಲೂಯಾ. ಪಾತ್ರೆ ತೊಳೆದ್ರು ಸೇವೆನೇ, ಸಭೆಯಲ್ಲಿ ಹೋಗ್ಬಿಟ್ಟು ಕಸ ಗುಡಿಸಿದ್ರು ಸೇವೆನೇ. ಇವತ್ತು ನಮ್ಮ ಅಂಕಲ್ ಸಭೆಯಲ್ಲಿ ಪ್ರದೀಪ್ ಅಂತ ಒಂದು ಹುಡುಗ ಇದ್ದಾನೆ, ರಂಗಪ್ಪ ಒಬ್ಬರಿದ್ದಾರೆ, ಅವರಿಬ್ಬರು ಮನೆ ಗಿನೆ ಎಲ್ಲ ಕ್ಲೀನ್ ಮಾಡ್ತಾರೆ. ಆದರೆ ಅತಿಯಾಗಿ ಎಕ್ಸ್ಟ್ರಾ ಮಾಡಿಸ್ಕೊಳ್ತಾರೆ, ಅದು ಬೇರೆ, ಅದು ಸಭಾಪಾಲಕರಿಗೆ ದೇವ್ರಿಗೆ ಲೆಕ್ಕ ಕೊಡಬೇಕು. ಸಭೆಯ ಕ್ಲೀನಿಂಗ್ ಮಾಡ್ತಾರೆ. ನಿಜವಾಗಿ ಪ್ರದೀಪನ ಇವತ್ತು ಲಕ್ಷಾಧೀಶ್ವರನಾಗಿ ದೇವರು ಮೆರೆಸ್ತಾ ಇದ್ದಾರೆ. ತಿಳ್ಕೊಬೇಕು ಯಾವ ಥರ ಇದ್ದಾರೆ. ದೇವರಿಗೆ ತಗ್ಗಿ ಬಗ್ಗಿ ನಡ್ಕೊಂಡು ಅವ್ರು ಏನು ಮಾಡ್ದ, ಅಷ್ಟು ದೊಡ್ಡ ಶ್ರೀಮಂತ ಲಿಂಗಾಯತರ ಕುಟುಂಬದಲ್ಲಿ ಹುಟ್ಟಿ ಬಂದಿರ್ತಕ್ಕಂಥ ವ್ಯಕ್ತಿ ಸಭೆನ ಎಷ್ಟು ಕ್ಲೀನ್ ಮಾಡ್ತಿದ್ರೆ ಅಷ್ಟಿಷ್ಟಲ್ಲ, ಆ ವ್ಯಕ್ತಿನ ದೇವ್ರು ಏನು ಮಾಡ್ತಾ ದಿನಕ್ಕೆ ಮಾನಿಸ್ತಾ ಬರ್ತಾರೆ, ಗೌರವಿಸ್ತಾ ಬರ್ತಾರೆ. ನಾನು ಒಂದು ಹೇಳ್ತೀನಿ ಪ್ರಿಯರೇ, ಸಭೆ ಕಟ್ಟಿನೇ ಸೇವೆ ಮಾಡಬೇಕು ಅಂತಿಲ್ಲ. ಜನಗಳದೊಂದು ದೊಡ್ಡ ತಪ್ಪೇನು ಗೊತ್ತಾ, ನಾನು ಸಭಾಪಾಲಕನಾಗಿ ನಿಂತು ಬಿಟ್ರೆ ನಾ ದೊಡ್ಡ ಸೇವಕ. ಇಲ್ಲಿ ನೋಡಿ 2-3 ಜನಕ್ಕೆ ಚಾನ್ಸ್ ಕೊಡಲಿಲ್ಲ ಅಂದ್ರೆ ಅವ್ರು ಬಿಟ್ಟು ಓಡೋಗ್ಬಿಟ್ರು. ವಾಕ್ಯ ಕೊಡೋ ಚಾನ್ಸ್ ಕೊಡಲಿಲ್ಲ, ಆರಾಧನೆ ಮಾಡೋ ಚಾನ್ಸ್ ಕೊಡಲಿಲ್ಲ ಅಂತೇಳಿ ಬಿಟ್ಟು ನಮ್ಮ ಸಭೆನ ಬಿಟ್ಟು ಓಡೋಗ್ಬಿಟ್ರು. ಓಡೋದ್ರು ನಾನು ಬೇಜಾರು ಮಾಡ್ಕೊಳ್ಳೋದಿಲ್ಲ, ಯಾಕೆಂದರೆ ದೇವ್ರು ಮಾತಾಡಬೇಕು, ಅವ್ರಿಗೆ ಚಾನ್ಸ್ ಕೊಡ್ಬೇಕಿಲ್ವಾ. ನಾನು ಹೇಳ್ತಾ ಇದ್ದೀನಿ, ಅಧಿಕಾರಕ್ಕೋಸ್ಕರ ಬರಬೇಡಿ. ಆರಾಧನೆ ಮಾಡಿದ ಪಕ್ಷಕ್ಕೆ ನಿನಗೆ ಯಾರೂ ಕಿರೀಟ ಹಾಕೋದಿಲ್ಲ. ನಿನ್ನ ಹೊಗಳಿಸ್ಕೊಂಡು, ಈಗ ನನಗೆ ಶ್ವೇತನ ಫುಲ್ಲು ಹೊಗಳ್ತೀನಿ ಕಣಪ್ಪ, ಹೊಗಳಿದ್ರೆ ನಿನಗೇನು ಲಾಭ ಇದೆಯಾ? ನಿಂದು ಟೈಮ್ ವೇಸ್ಟ್ ಆಯ್ತು, ನಿನ್ನ ಸಮಯ ವೇಸ್ಟ್ ಆಯಿತು. ನೀವು ಹೊಗಳ್ಬಿಟ್ರಲ್ಲ ಪುನಃ ನೀವು ಹೇಳ್ತಾ ಇರ್ತೀಯ, ದಿನ ಹೇಳ್ತಾ ಇದ್ದಾಗ ಏನಾಗುತ್ತೆ, ನಿನ್ನ ಸಮಯ ಅಲ್ಲಿ ಸಾಯ್ತಾ ಇದೆ. ನಾ ಬಂದು ಶ್ವೇತ ಹೊಗಳಿದ್ದು ಬರೋದು, ಕಣ್ಣೀರು ಹಾಕೋದು, ಬರೋದು, ನಾನು ಬಾಯಿಗೆ ಬಂದು ಹೇಳೋದು, ಬರೋದು, ನನ್ನ ಕಷ್ಟಗಳನ್ನ ಹೇಳ್ಕೊಳ್ಳೋದು, ನಾನು ಈ ಒಳ್ಳೆ ಸತ್ಯಗಳು ಕೇಳೋದು ಅಂದರೆ ನೀನು ಸಖತ್ ಕೊಂಡಾಡ್ತೀಯ. ಆದರೆ ಒಂದು ತಿಳ್ಕೋಬೇಕು, ನಿನ್ನ ಸಮಯ, ದೇವರ ಸಮಯ ವೇಸ್ಟ್ ಆಗ್ತಾ ಇದೆ. ನೀನು ದೇವರ ಕೈಯಿಂದ ಹೊಗಳಿಸ್ಕೋ, ಸರ್ವಶಕ್ತನಾದ ದೇವರ ಕೈಯಿಂದ ಹೊಗಳಿಸ್ಕೋ. ನೀನು ಹೋಗಿ ಪಕ್ಕದ ಮನೆಯವರ ಕೈಯಿಂದ ಹೊಗಳಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಇವತ್ತು ನೋಡಿ, ಸ್ಕೂಲ್ಗಳಲ್ಲಿ ದಾನ ಕೊಡ್ತಾರೆ ಪ್ರಿಯರೇ. ದಾನ ಕೊಟ್ಟಾದ್ಮೇಲೆ ಶ್ವೇತ 10,000 ರೂಪಾಯಿ, ಗಂಗಮ್ಮ 25,000 ರೂಪಾಯಿ, ಅಭಿ 45,000 ರೂಪಾಯಿ, ಹಿಂಗೆಲ್ಲ ಬೋರ್ಡ್ ಹಾಕಿರ್ತಾರೆ. ನೋಡಿದ್ರ ಅವ್ರ ಬಹುಮಾನ ಇಲ್ಲಿಗಾಗೋಯ್ತು. ಇಲ್ಲಿಗಾಗೋಯ್ತು. ನಾವು ಬಲದ ಕೈಯಲ್ಲಿ ಕೊಟ್ಟದ್ದು ಎಡದ ಕೈ ಕೂಡ ಗೊತ್ತಾಗ್ಬಾರ್ದಂತೆ. ಸ್ವಾಮಿ ಹೇಳ್ತಾರೆ, ಬಲಗೈಯಲ್ಲಿ ಕೊಟ್ಟದ್ದು ಎಡಗೈ ಕೂಡ ಗೊತ್ತಾಗ್ಬಾರ್ದು ಹೇಳಿ. ಇವತ್ತು ಏನು ಗೊತ್ತಾ, 1,000 ರೂಪಾಯಿ ಕೊಟ್ಟರೆ ಸಾಕು, ಊರಿಡೀ ಸಾರೋದು ಬೇಡ. ಹೆಂಗಸರು ಮದುವೆಗೆ ಹೋದಾಗ ಒಂದು ಸೀರೆ ಕೊಡ್ತಾರೆ. ಸೀರೆ ಕೊಟ್ಟಾದ್ಮೇಲೆ ಅವಳು ಸೀರೆ ಸೆಲ್ಗೆ ಎತ್ಕೊಳ್ಳೋದ್ರೆ ಮೆಲ್ಲೆ ಸೀರೆ ಸೆಲ್ಗೆ ಎತ್ಕೋದು, ನನ್ನ ಸೀರೆ ಅಂತ ಹೇಳ್ತಾರೆ. ಅಂಥ ಜನಗಳೇ ಇರೋದು, ನಿಜ ಅಲ್ವಾ? ಕೊಟ್ಟ ಮೇಲೆ ನಾವು ಯಾವುದೇ ಕಾರಣಕ್ಕೂ ಕೊಂಡಾಡ್ಸ್ಕೋಬಾರ್ದು. ಇವತ್ತು ಏನಾಗ್ತದೆ ಗೊತ್ತಾ, ಸಖತ್ ಜನಗಳು ಕೊಡ್ತಾ ಇದ್ದಾರೆ. ಮತ್ತಾಯ 6ನೇ ಅಧ್ಯಾಯ ತಗೊಳ್ಳಿ. ದಯವಿಟ್ಟು ಕೊಂಬೂದಿಸ್ಕೋಬೇಡಿ. ನೀವು ಜನಗಳ ಮುಂದೆ ಕೊಂಬೂದಿಸ್ಕೊಂಡ್ರೆ ಅದು ದೇವರ ಮುಂದೆ ಕೊಂಬೂದಿಸ್ಕೊಂಡಂಗಲ್ಲ. ಹಲ್ಲೆಲೂಯಾ. 6:1 ಜನರು ನೋಡಲಿ ಎಂದು ನಿಮ್ಮ ಧರ್ಮ ಕಾರ್ಯಗಳನ್ನು ಅವರ ಮುಂದೆ ಮಾಡಬಾರದು.
ಜನರು ನೋಡ್ಲಿ ಅಂತೇಳಿ ನಿಮ್ಮ ಧರ್ಮ ಕಾರ್ಯನ ಮಾಡಬೇಡಿ. ಹಲೋ, ಕೇಳಿಸ್ತಾ ಇದೆಯಾ? ಜನಗಳು ನೋಡ್ಲಿ ಅಂತೇಳಿ ಧರ್ಮ ಕಾರ್ಯನ ಜನಗಳ ಮುಂದೆ ಮಾಡಬೇಡಿ. ನಾನು ಹಂಗೆ ಮಾಡಿದೆ, ನಾನು ಹಿಂಗೆ ಮಾಡಿದೆ, ಹಿಂಗೆ ಮಾಡಿದೆ. ಹೆಂಗೆ ಮಾಡಿದ್ರು ಕೂಡ ನಿನಗೆ ಜನಗಳ ಮುಂದೆ ಬಹುಮಾನ ಅಷ್ಟೇ. ಸ್ಕೂಲಲ್ಲಿ ನೋಡಿ, ಹಾಸ್ಪಿಟ್ಲ್ಗಳೆಲ್ಲ ದಾನ ಮಾಡಿದ್ರು ಬೋರ್ಡ್ ಇದೆ ನೋಡಿ, ಆ ಬೋರ್ಡ್ನ ನೀವು ನೋಡಿ, ಅವ್ರ ಬಹುಮಾನ ಇಲ್ಲೇ ಸಿಕ್ಬಿಡ್ತು. ನಾವು ಬಲಗೈಲಿ ಕೊಟ್ಟರೆ ಎಡಗೈ ಕೊಡೋ ಗೊತ್ತಾಗ್ಬಾರ್ದು ಸ್ವಾಮಿ ಹೇಳ್ತಿದ್ದಾರೆ. ಜನಗಳ ಮುಂದೆ ನೀವು ಧರ್ಮ ಕಾರ್ಯಗಳನ್ನ ಮಾಡಬೇಡಿ. ಅಲ್ಲಲ್ಲಿಯ ನೆಕ್ಸ್ಟ್ ನೋಡಿರಿ, ಹಾಗೆ ಮಾಡಿದರೆ ಪರಲೋಕದಲ್ಲಿರುವ ನಮ್ಮ ತಂದೆಯು ನಿಮಗೆ ಫಲ ದೊರೆಯುವುದು. ನೀವು ದೇವರಿಗೆ ಮಾತ್ರ ಗೊತ್ತಾಗಂಗೆ ನೀವು ಸಹಾಯ ಮಾಡಿ, ದೇವರ ಹತ್ತಿರ ನಿಮಗೆ ಫಲ ಇದೆ. ಅಲ್ಲಲ್ಲಿಯ ಅರ್ಥ ಆಗ್ತಾ ಇದೆಯಾ? ಇದ್ದೀನಿ ಅಂತಂದ್ರೆ ಜನರು ನೋಡಲಿ ಎಂದು ನಾನೇ ಓದಲ ಮತ್ತೆ 6:1 ಜನರು ನೋಡಲಿ ಎಂದು ನಿಮ್ಮ ಧರ್ಮ ಕಾರ್ಯಗಳನ್ನು ಮುಂದೆ ಮಾಡಬಾರದು. ನೋಡಿರಿ, ಹಾಗೆ ಮಾಡಿದರೆ ಪರಲೋಕದ ನಿಮ್ಮ ತಂದೆ ಹತ್ತಿರ ಬಹಳ ಫಲ ದೊರೆಯೋದು. ನೀವು ಜನಗಳಿಗೆ ಕಾಣಂಗೆ ನೀವು ಹೊಗಳಿಸ್ಕೋಬೇಡಿ. ಹೊಗಳಿಸ್ಕೊಳ್ಳೋದಿದ್ರೆ ಪರಲೋಕ ತಂದೆ ನಿಮ್ಮನ್ನು ಹೊಗಳ್ತಾರೆ. ಅಲ್ಲಿ ನೋಡಿ ಕೆಳಗಡೆ 2ನೇ ವಾಕ್ಯ ಜೋರಾಗಿ ಓದ್ಬೇಕು. ಆದುದರಿಂದ ನೀನು ಧರ್ಮ ಕೊಡುವಾಗ ನಿನ್ನ ಮುಂದೆ ಜೋರಾಗಿ ನೀನು ಧರ್ಮ ಕೊಡುವಾಗ ನಿನ್ನ ಮುಂದೆ ಕೊಂಬೂದಿಸಿಕೊಳ್ಳಬೇಡ, ಜನರಿಂದ ಹೊಗಳಿಸಿಕೊಳ್ಳಬೇಕೆಂದು ಕಪಟಿಗಳು ಸಭಾಮಂದಿರದಲ್ಲಿ ಬೀದಿಯಲ್ಲೂ ಹಂಗೆ ಮಾಡ್ತಾರೆ ಅಂತ. ಬೀದಿಗಳಲ್ಲಿ ಹೋಗ್ಬಿಟ್ಟು ಇರೋ ಜೊತೆಲೆಲ್ಲ ಹೇಳೋದು, ನಾನು ಸಹಾಯ ಮಾಡಿದೆ, ನಾನು ಹಂಗೆ ಮಾಡಿದೆ, ನಾನು ಹಿಂಗೆ ಮಾಡಿದೆ, ನಾನು ಹಂಗೆ ಮಾಡಿದೆ. ಅದೆಲ್ಲ ಮಾಡೋರು ಯಾರು ಗೊತ್ತಾ? ಹೊಗಳು ಭಟ್ರು ಅಂತ ಅವ್ರಿಗೆ ಹೇಳ್ತಾರೆ. ಅಲ್ಲಲ್ಲಿಯ ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದ್ದಾಯ್ತು ಎಂದು ಸತ್ಯವಾಗಿ ಹೇಳ್ತೇನೆ. ಸಭಾ ಮಂದಿರದಲ್ಲಿ ಹೊಗಳ್ಕೊಳ್ಳೋದು, ಬೀದಿಗಳಲ್ಲೂ ಹೊಗಳ್ಕೊಳ್ಳೋದು, ಇನ್ನೊಬ್ಬರನ್ನ ಹೀಯಾಳಿಸೋದು, ತನ್ನ ಹೊಗಳ್ಕೊಳ್ಳೋದು, ಇನ್ನೊಬ್ಬರು ಹೀಯಾಳಿಸೋದು, ಅವನು ಹಂಗೆ ಇವನು ಹಿಂಗೆ ನಾನು ಮಾತ್ರ ಹೆಂಗೆ ಹಿಂಗೆ ಕೇಳಿದ್ರೆ ಅಲ್ಲಿ ನೋಡಿ ಸ್ವಾಮಿ ಹೇಳ್ತಾ ಇದ್ದಾರೆ, ತಮಗೆ ಬರತಕ್ಕ ಫಲವನ್ನು ಹೊಂದಿದ್ದಾಯ್ತು ಸತ್ಯವಾಗಿ ಹೇಳುತ್ತೇನೆ. ನೀನಾದರೆ ಧರ್ಮವನ್ನು ಕೊಡುವಾಗ ಅಂತರಂಗವಾಗುವಾಗ ಬಲಗೈ ಮಾಡಿದ್ದು ಎಡಗೈಗೂ ತಿಳಿಯದಿರಲಿ. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ತಂದೆ ನಿನಗೆ ಫಲ ಕೊಡುವನು. ಹಾಗಾದರೆ ನಿಮ್ಮ ಹೃದಯನ ದೇವರು ನೋಡಲಿ, ನಿಮ್ಮ ಶರೀರದ ಕ್ರಿಯೆಗಳನ್ನ ದೇವರು ನೋಡೋದು ಬೇಡ, ನಿಮ್ಮ ಹೃದಯನ ದೇವರು ನೋಡಬೇಕು. ಇವತ್ತು 100ಕ್ಕೆ 90% ಜನಗಳಿಗೆ ಆಶೀರ್ವಾದ ಕಡಿಮೆ ಆಗ್ತಿರೋದು ಯಾವ ಥರ ಗೊತ್ತಾ? ಅವರು ಆ ಹೊಗಳ್ಕೊಂಡು ಕೊಚ್ಕೊಂಡು ಹೋದಾಗ 1 ಸಲ 2 ಸಲ ಕೇಳ್ತಾರೆ, 3 ಸಲಕ್ಕೆ ಇವ್ರದೊಂದು ರೋಗ ಬಂದ ತಲೆ ತಿನ್ನಕ್ಕೆ ಅಂತ ಹೇಳ್ತಾರೆ. ಇದು ಒಂದನ್ನು ಅರ್ಥ ಮಾಡ್ಕೊಳ್ಳಿ. ಯಾವಾಗ ನಿಮ್ಮ ಕೈಲಿ ದುಡ್ಡು ಕಾಸು ಇಟ್ಕೊಂಡು ನೀವು ಉಗುಳಿಸ್ಕೊಳ್ಬೇಕಿದ್ರೆ ನಿಮ್ಮ ಪುಕ್ಷಟೆ ಎಣ್ಣೆ, ಪುಕ್ಷಟ ಕಾಫಿ, ಪುಕ್ಷಟ ಊಟಕ್ಕೋಸ್ಕರ ಬಂದು ಉಗುಳಿಸ್ಕೊಳ್ತಾರೆ. ಸುಮ್ಮನೆ ಅದು ದಿನ ನೀವು ಮಾಡ್ತಾರೆ, ಅಯ್ಯೋ ಇವ್ರದ್ದು ಫೋನ್ ಅಂತ ಇನ್ನೂ ಸ್ಟಾರ್ಟ್ ಆಯ್ತು ಅರ್ಧ ಗಂಟೆ ತಿಳ್ಕೊಳ್ತಾರೆ. ಯಾವತ್ತು ಒಬ್ಬನನ್ನು ಹೀಯಾಳಿಸ್ಕೊಂಡು ಇನ್ನೊಬ್ಬನನ್ನು ಮೇಲೆ ಕೆತ್ತುವಂಥ ಪ್ರಯತ್ನ ಮಾಡೋಕ್ಕೆ ಹೋಗಬೇಡಿ. ಯಾವಾಗ ನೀವು ಇನ್ನೊಬ್ಬರನ್ನು ತುಚ್ಛಾಕಾರವಾಗಿ ಮಾಡ್ತಿರೋ ದೇವರ ಮುಂದೆ ನಾವು ಲೆಕ್ಕ ಕೊಡಲೇಬೇಕಾಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಅದೇ 2ನೇ ಕೊರಿಂಥ 10ನೇ ಅಧ್ಯಾಯ 12ನೇ ವಾಕ್ಯ. ನಮ್ಮನ್ನು ತಾವೇ ಹುಡುಕೊಳ್ಳುವ ಕೆಲವರಲ್ಲಿ ನಮ್ಮನ್ನು ಸೇರಿಸಿಕೊಳ್ಳುವುದಕ್ಕಾಗಲಿ ಅವರಿಗೆ ಒಲಿಸಿಕೊಳ್ಳುವುದಕ್ಕಾಗಲಿ ನಮಗೆ ಧೈರ್ಯ ಸಾಲದು. ಅವರಂತೂ ತಮ್ಮೊಳಗೆ ತಮ್ಮನ್ನು ಅಳತೆ ಮಾಡಿಕೊಂಡು ತಮ್ಮತೆಗೆ ಹೋಲಿಸಿಕೊಂಡು ವಿವೇಕವಿಲ್ಲದವರಾಗಿದ್ದಾರೆ. ನೋಡಿ, ಅವ್ರು ಏನು ಮಾಡ್ತಾರೆ ಗೊತ್ತಾ? ಹೊಗಳಿಸ್ಕೊಳ್ಳೋರು ಯಾವಾಗ ಏನು ಮಾಡ್ತಾರೆ ಗೊತ್ತಾ? ಇನ್ನೊಬ್ರಿಗಿಂತ ನಾನೇನು ಕಡಿಮೆನಾ, ಇನ್ನೊಬ್ರಿಗೆ ಹೋಲಿಸ್ಕೊಳ್ತಾರಂತೆ. ಈ ಹೊಗಳಿಸ್ಕೊಳ್ಳೋರು ಹಣೆ ಬರ ಏನು ಗೊತ್ತಾ? ಇನ್ನೊಬ್ರು ಮುಂದೆ ಹೇಳ್ಕೊಳ್ಳೋದು ಯಾವ ಥರ ಗೊತ್ತಾ? ನಾನು ನನ್ನ ಗಂಡನಿಗಿಂತ ಏನು ಕಡಿಮೆ ಇಲ್ಲ, ನನ್ನ ಹೆಂಡತಿಗಿಂತ ನಾನೇನು ಕಡಿಮೆ ಇಲ್ಲ, ನಾನು ಅಷ್ಟು ಮಾಡಿದೆ, ನಾನು ಎಷ್ಟು ಮಾಡಿದೆ. ಕೆಲವು ಮನೇಲಿ ನೋಡಿದಿರ, ನಮ್ಮ ಅಮ್ಮನ ಮನೇಲಿ ಅಷ್ಟು ತಂದೆ, ನೀನೇನು ಮಾಡಿದ್ಯಾ? ಹಲೋ, ಇದೆ ಅಲ್ವಾ? ಇವತ್ತು ಮಕ್ಕಳು ನೋಡಿದ್ರ ತಂದೆ ತಾಯಿ ಕಷ್ಟಪಟ್ಟು ಕೂಲಿ ಕೆಲಸ ಮಾಡಿ ಓದಿಸಿರ್ತಾರೆ. ಅವ್ನು ರೈತ ಆಗಿರ್ತಾನೆ, ಮಗ ಡಾಕ್ಟರ್ ಆಗಿರ್ತಾನೆ, ನೀನೇನು ಮಾಡ್ದೆ ಅಂತ ಕೇಳ್ತಾರೆ. ಆ ರೈತ ಕಷ್ಟಪಟ್ಟು ಡಾಕ್ಟರ್ ಮಾಡಿದಿರ್ತಾನೆ, ಅವ್ನು ಡಾಕ್ಟರ್ ಆಗಿರೋದು. ಅದನ್ನ ಅವ್ನು ತಿಳ್ಕೊಬೇಕು. ನಾನು ಈ ಪದವಿ ಬರ್ಬೇಕಿದ್ರೆ ನಮ್ಮ ಅಪ್ಪ ಬೆವರು ಸುರಿಸಿ ಮಾಡಿದ ಸಂಪಾದನೆಯಿಂದ ಮಾಡ್ದ ಅಂತ ತಿಳ್ಕೊಬೇಕು. ಇವತ್ತು ಏನಾಗ್ತಾ ಇದೆ ಅಂದರೆ, ಗೊತ್ತಾ? ತಮ್ಮನ್ನ ತಾವೇ ಹೊಗಳಿಸಿಕೊಂಡು, ನೋಡಿ, ತಮ್ಮನ್ನು ತಾವೇ ಹೊಗಳಿಕೊಳ್ಳೋ ಕೆಲವರಲ್ಲಿ, ಕೆಲವು ಜನ ಮಾತ್ರ, ಎಲ್ಲರಿಗೂ ಹೇಳ್ತಾ ಇಲ್ಲ, ಕೆಲವು ಜನ ನಮ್ಮನ್ನು ನಾವೇ ಹೊಗಳ್ಕೊಳ್ಳೋದು. ಕೆಲವರಲ್ಲಿ ತಮ್ಮನ್ನು ಸೇರಿಸಿಕೊಳ್ಳೋದಕ್ಕೆ, ಹೋಲಿಸಿಕೊಳ್ಳೋದಕ್ಕೆ ನಮಗೆ ಧೈರ್ಯ ಸಾಲೋದಿಲ್ಲ. ನಿಜವಾದ ದೇವರ ಮಕ್ಕಳಿಗೆ ಧೈರ್ಯ ಸಾಲೋದಿಲ್ಲ ಹೊಗಳ್ಕೊಳ್ಳೋಕ್ಕೆ. ಯಾಕಂತ ನೀವು ಒಂದು ಪೆನ್ನನ್ನು ತೆಗೆದು ಈ ಕಡೆ ಇಡಬೇಕಿದ್ರು, ಒಂದು ಸೌಟಿ ಈ ಕಡೆ ತೆಗೆದುಬೇಕಿದ್ರೆ ಅದು ದೇವ್ರ ಕಾರ್ಯ, ನಿನ್ನ ಕಾರ್ಯ ಅಲ್ಲ.
ನಿನ್ನ ಕೈ ಬೆರಳು ಹಿಂಗೆ ಅಲ್ಲಾಡ್ಬೇಕಿದ್ರು ಕೂಡಮ್ಮ ಅದು ದೇವ್ರ ಶಕ್ತಿ ಇರಬೇಕು. ಕೆಲವು ಜನ ನೋಡಿ ಇದ್ದಕ್ಕಿದ್ರೆ ಕೈ ಹಿಂಗಾಗ್ಬಿಡ್ತು, ನೋಡಿದ್ದೀರಾ? ಅದಲ್ಲಿ ದೇವರ ಶಕ್ತಿ ಇಲ್ಲದರ್ಥ. ಒಂದು ಉಸಿರಾಡಬೇಕಿದ್ರು, ಪ್ರತಿಯೊಂದು ಮಾಡಬೇಕಿದ್ರೆ ದೇವರ ಸಹಾಯ ಇರಬೇಕು. ಅಲ್ಲೆಲುಯಾ, ಅಲ್ಲೆಲುಯಾ. ನಮ್ಮಲ್ಲಿ ನಮ್ಮ ಊರಲ್ಲಿ ಕೆನರಾ ಬ್ಯಾಂಕಲ್ಲಿ ಇದ್ದಾನೆ, ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿದ್ದಾನೆ. ಅವ್ನು ಬಾಯಿ ಅಂತ ಯಾವಾಗ ತೆಗೆದಿರ್ತಾನೆ, ಕ್ಲೋಸ್ ಮಾಡೋಕ್ಕಾಗಲ್ಲ, ಹಂಗಾಗಿಲ್ಲ. ಕೈ ಕಾಲಲ್ಲಿ ಹಿಂಗೆ ಮಾಡ್ಕೊಂಡು ನಡ್ಕೊಬರ್ತಾನೆ, ಬಾಯಲ್ಲಿ ಜೊಲ್ಲು ಸುರಿತಿರ್ತದೆ, ಹಂಗೇ ಹಿಂಗೆ ಒರೆಸ್ತಾನೇ ಇರ್ತಾನೆ ಅವನು. ಆದರೂ ಅವನು ಮ್ಯಾನೇಜರ್ ಆಗಿ ಕಂಪ್ಯೂಟರ್ ಎಷ್ಟು ಚೆನ್ನಾಗಿ ಮಾಡ್ತಾನೆ ಗೊತ್ತಾ. ಮೈಂಡ್ ಅವನಿಗೆ ದೇಹವೆಲ್ಲ ಅಂಗವಿಕಲ ಆಗಿದ್ರು ಕೂಡ ಮೈಂಡ್ ಅಂಗವಿಕಲ ಆಗಲಿಲ್ಲ. ದೇವರು ಯಾರ್ಯಾರನ್ನ ಹೆಂಗೆ ನಡೆಸ್ತಾ ಅಂತ ಹೇಳೋಕ್ಕಾಗಲ್ಲ. ಬನ್ನಿ ಬೇಕಿದ್ರೆ ನಮ್ಮಲ್ಲಿ ಕೆನರಾ ಸ್ಟೇಟ್ ಬ್ಯಾಂಕಲ್ಲಿ ಇದ್ದಾನೆ ನೋಡಿ, ಬಾಯಿ ಯಾವಾಗ ಕ್ಲೋಸೇ ಮಾಡೋಕ್ಕಾಗಲ್ಲ. ಅವ್ನ ಬಾಯಿ ಜೊಲ್ಲು ಬೀಳ್ತಾನೇ ಇರ್ತದೆ, ಅವನನ್ನು ಒರೆಸ್ತಾನೇ ಇರ್ತಾನೆ. ಆದರೂ ಅವನು ಮ್ಯಾನೇಜರ್, ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅವನ ಮಾತು ಅರ್ಥ ಆಗೋದಿಲ್ಲ, ಪಕ್ಕದಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ, ಬಾಯಿಂದ ಜೊಲ್ಲೆಲ್ಲ ಆಗ್ಬಿಡ್ತದೆ. ದೂರದಲ್ಲಿ ನಿಂತ್ಕೊಂಡು ಮಾತಾಡೋದು ಅವನು, ಅದನ್ನ ಅಷ್ಟು ಜನಗಳಿಗೆ ಅರ್ಥ ಆಗೋಂಗೆ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾನೆ ಗೊತ್ತಾ. ಒಬ್ಬರ ಮೇಲೂ ಕೋಪ ಮಾಡ್ಕೊಳ್ಳೋದಿಲ್ಲ ಅವನು. ದೇವರು ಅವನ ಅಂಗವಿಕಲ ಆದರೂ ಕೂಡ ಅವನ ದೇವರು ನಡೆಸಿದ್ರು. ಇವತ್ತು ನೋಡಿ, ಕುರುಡ್ರು ಸ್ಕೂಲಲ್ಲಿ ಹೋಗಿ ಅವ್ರು ಎಷ್ಟು ಚೆನ್ನಾಗಿ, ನಮಗೆ ಸ್ಟೆಪ್ ಇಳಿಬೇಕಾದ್ರೆ ನಾವು ಬಿದ್ದೋಗ್ಬಿಡ್ತೀವಿ, ಆದ್ರೆ ಅವ್ರು ಎಷ್ಟು ಚೆನ್ನಾಗಿ ಸ್ಟೆಪ್ ಇಳಿತಾರೆ ನೋಡಿ, ಸ್ಟೆಪ್ ಹತ್ತಾರೆ ನೋಡಿ, ಮಲ್ಗೋ ಮಂಚ ನೋಡ್ಕೊತಾರೆ, ಟಾಯ್ಲೆಟ್ ನೋಡ್ಕೊತಾರೆ. ನಾವು ಕತ್ತಲಲ್ಲಿ ನೀವು ಈ ರೂಮಿಂದ ಆ ರೂಮಿಗೆ ಬಂದುಬಿಡಿ ಅಮ್ಮ ನೋಡೋಣ. ಬರ್ಬೇಕಾದ್ರೆ ನೀವು ಗೋಡೆಗೆ ಒಂದ್ಸಲ ಹೊಡ್ಕೊಳ್ತೀರಾ. ನೀವು ಈ ಮೆಟ್ಲು ಇಳಿದ್ಬಿಟ್ಟು ಹೋಗ್ಬಿಡಿ ಅಮ್ಮ ನೀವು ಕೆಳಗಡೆವರೆಗೆ. ನೀವು ಒಂದೇ ಮೆಟ್ಲಾದ್ರೂ ಸ್ಟೆಪ್ ತಪ್ಪದೆ ನಿಮಗೆ. ಆದರೆ ಕುರುಡರಿಗೆ ಆ ಒಂದು ಮೆಟ್ಲನ್ನ ಇಳಿಲಿಕ್ಕೆ ಹೋಗೋದ ಜ್ಞಾನ ಇದೆ ಬೇರೆ. ಒಂದು ಹೇಳ್ತಾರೆ, ಕಣ್ಣು ಇದ್ದು ಕೂಡ ನಾವು ಮಾಡದಿರೋಂಥ ಕೆಲಸನ ಕಣ್ಣು ಇಲ್ಲದಿರೋಂಥ ಕುರುಡರು ಇವತ್ತು ಮಾಡ್ತಾರೆ. ಆ ಬಸ್ ಸ್ಟಾಪಲ್ಲಿ ಎಷ್ಟು ಚೆನ್ನಾಗಿ ಇಳಿತಾರೆ ಗೊತ್ತಾ, ಎಷ್ಟು ಚೆನ್ನಾಗಿ ಹತ್ತಾರೆ ಗೊತ್ತಾ. ನಮ್ಮ ಮನೆ ಪಕ್ಕದಲ್ಲೇ ಕುರುಡ್ರದ್ದು ಅಂತರ ಸ್ಕೂಲ್ ಇದೆ ಆಯಿತಾ. ಎಷ್ಟು ಚೆನ್ನಾಗಿ ಆ ಮೇಸ್ಟ್ರುಗಳೆಲ್ಲ ಆ ಕಡೆ ಈ ಕಡೆ ಓಡಾಡೋದು, ಬರೋದು, ಬಸ್ ಹತ್ತೋದು, ಇಂಥದೇ ಬಸ್ ಹಿಂಗೆಲ್ಲ ಕಂಡು ಬೇಡ. ಮೊಬೈಲಲ್ಲಮ್ಮ ಸ್ಕ್ರೀನ್ ಟಚ್ ಮೊಬೈಲ್. ಈಗ ಬಟನ್ ಮೊಬೈಲ್ ಆದರೂ ಪರವಾಗಿಲ್ಲ, ನಂಬರ್ ಒತ್ತಿ ಫೋನ್ ಮಾಡ್ಬೋದು ಹೇಳಿ. ಸ್ಕ್ರೀನ್ ಟಚ್ ಮೊಬೈಲ್ ಅಲ್ಲಮ್ಮ, ಹಿಂಗೆ ನಂಬರ್ ಮೋಟು ಎಷ್ಟು ಅಲೋ ಚೆನ್ನಾಗಿದೆ ಅಂತ ಹೇಳ್ತಾರೆ. ಈಗ ಬರೋ ನಂಬರ್ ಏನೋ ಅವನಿಗೆ ಗೊತ್ತಾಗ್ತದೆ, ಹೋಗೋ ನಂಬರ್ ಏನೋ ಗೊತ್ತಾಗ್ತದೆ. ಬಟನ್ ಒತ್ತಿ ಮಾಡ್ತಂದ್ರೆ ದೇವರು ಕುರುಡರ ಕೈಯಲ್ಲಿ, ಕುಂಟ್ರ ಕೈಯಲ್ಲಿ, ಮೂಗರ ಕೈಯಲ್ಲಿ ಮಾಡಿಸೋಂಥ ಕೆಲಸನ ಇವತ್ತು ಕೈ ಕಾಲು ಚೆನ್ನಾಗಿರೋ ನಾವು ಮಾಡ್ತಾ ಇಲ್ಲ ಗೊತ್ತಾ. ನಾವು ಹೊಗಳಿಸ್ಕೊಳ್ಳೋದ್ರ ಪ್ರಯೋಜನ ಇಲ್ಲ ಪ್ರಿಯರೇ. ಇವತ್ತು ದೇವರು ಯಾರ್ಯಾರನ್ನ ಹೆಂಗೆ ನಡೆಸ್ಬೇಕಂತ ಗೊತ್ತಿದೆ. ಒಂದು ಬೆರಳು ಅಲ್ಲಾಡಬೇಕಂದ್ರೆ ದೇವ್ರು ಕರ್ಕೋಬೇಕು. ಹಾಗಾದ್ರೆ ಹೊಗಳಿಕೆ ಯಾರಿಗೆ ಹೋಗ್ಬೇಕು? ಹೊಗಳಿಕೆ ಯಾರಿಗೆ ಹೋಗ್ಬೇಕು? ನಾನು ಅಂತ ಹೆಸರು ತಗೊಳ್ಳೋಂಥ ಕೆಲಸ ಬೇಡ. ಹೆಸರು ತಗೊಂಡ್ರು ಕೂಡ ನಿನ್ನ ನಾಶನದ ಕಾಲ ಹತ್ರ ಬರ್ತಾ ಇದೆ ಅಂತ ಅರ್ಥ. ಯಾವಾಗ ನಿನ್ನ ಹೊಗಳ್ಕೊಳ್ತಾ ಇದೆಯೋ ನಿನಗೆ ನಾಶನ ಹತ್ರ ಆಗ್ತಾ ಇದೆ ಅಂತ ಅರ್ಥ. ಅದೇ ನಾನು ಆಗಲೇ 1ನೇ ಕೊರಿಂದ 4ನೇ ಅಧ್ಯಾಯದಲ್ಲಿ ಓದಿದಾಗೆ ಕ್ರಿಸ್ತನ ನಿಮಿತ್ತ ನೀವು ಹುಚ್ಚಾಗು. ನಾನು ಆಗಲೇ ಹೇಳಿದ್ದೀನಿ, ಸಭೆ ಇದು ಕ್ಲೋಸ್ ಆಗ್ಬೋದು ನಾಳೆಗೆ. ಕ್ರೈಸ್ತರು ಅವರು ಇವರೆಲ್ಲ ಗಲಾಟೆ ಮಾಡಿಲ್ಲ, ಸಭೆ ಕ್ಲೋಸ್ ಆಗ್ಬೋದು, ಸುವಾರ್ತೆ ಕ್ಲೋಸ್ ಆಗೋದಿಲ್ಲ. ಅದು ಒಂದೊಂದು ತಿಳ್ಕೊಳ್ಳಿ. ಸಭಾ ಪಾಲಕ್ಕಾಗಿ ಸಭೆ ಕಟ್ಟಿದ್ರೆ ಮಾತ್ರ ಸಭೆ ತಿಳ್ಕೊಬೇಡಿ. ಸೇವೆ ಮಾಡಿದ್ರು ಕೂಡ, ಸುವಾರ್ತೆ ಸಾರಿದ್ರು ಕೂಡ ಅದು ಸೇವೆನೇ. ಆಗಿನ ಕಾಲದಲ್ಲಿ ಎಲ್ಲರೂ ಸಭೆ ಕಟ್ಕೊಂಡು ಸೇವೆ ಮಾಡಲಿಲ್ಲ. ಪೇತ್ರ ನಿಂತ ಜಾಗದಲ್ಲೇ 3000 ಜನ ರಕ್ಷಣೆ ಹೊಂದ್ಕೊಂಡ್ರು. ಪೌಲ ಹೋದ ಕಡೆಲೆಲ್ಲ ಅವನು ಜನಗಳ ಗುಂಪು ಸೇರಿಸ್ತಾ ಇದ್ದ. ಹೋದ ಕಡೆಲೆಲ್ಲ ಅವನಿಗೆ ಸಭೆ ಯಾರು ಕಟ್ಟಿಕೊಡ್ಲಿಲ್ಲ ಮಗಳೇ. ಅವ್ರ ಮನೆ ಇವ್ರ ಮನೆ ಅಲ್ಲಿ ಇಲ್ಲಿ ಎಲ್ಲ ಸೇರ್ಕೊಂಡು ಅವ್ನು ಸೋತ ಸಾರ್ತಿದ್ದ. ಇವತ್ತು ದಯವಿಟ್ಟು ಹೇಳ್ತೀನಿ, ನಾ ದೊಡ್ಡ ಸುವಾರ್ತಿಕ, ನಾ ದೊಡ್ಡ ಸಭಾಪಾಲಕ, ನಾ ದೊಡ್ಡ ಸಭಾಪಾಲಕಿ, ನಾನು ಆ ಥರ ಇದ್ದೀನಿ, ನಾನು ಈ ಥರ ಇದ್ದೀನಿ, ದಯವಿಟ್ಟು ಹೊಗಳ್ಕೊಳ್ಳುವಂಥ ಕೆಲಸ ಬೇಡ. ಎಲ್ಲ ಮಹಿಮೆ ದೇವರಿಗೆ, ಎಲ್ಲ ಹೊಗಳಿಕೆ ದೇವರಿಗೆ. ದೇವರು ನಮ್ಮನ್ನು ಹೊಗಳ್ಬೇಕು. ನನ್ನ ಲೆಕ್ಕಾಚಾರ ಅಷ್ಟು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ ನೀವು ಹೊಗಳಿಸ್ಕೊಳ್ಳೋದಿಲ್ಲ, ನೀನು ಹುಚ್ಚಾಂತರ ಹೇಳೋದು, ಹುಚ್ಚಾಂತರ ಹೇಳೋದು. ಆದರೆ ಒಂದು ವಿಷಯ ತಿಳ್ಕೊಳ್ಳಿ, ದೇವರು ಹೊಗಳಿದ್ರೆ ಮನಸ್ಸಿನಿಂದ ದೂರ ಆಗೇ ಆಗ್ತೀವಿ ನಾವು. ಯಾವಾಗ ದೇವರು ಒಳಗೆ ಸ್ಟಾರ್ಟ್ ಮಾಡಿದ್ರೆ, ಅವನು ಉತ್ತಮವಾದ ಕಾರ್ಯ ಮಾಡಿದಾಗ ಜನಗಳು ಆಟೋಮೆಟಿಕ್ಕಾಗಿ ದೂರ ಆಗ್ತಾರೆ. ಅದೇ ನೀವು ಎಣ್ಣೆ ಕುಡೀರಿ, ನೀವು ಬೇಡದ್ರೆ ಕೆಲಸಗಳನ್ನ ಮಾಡಿ, ಆಟೋಮೆಟಿಕ್ಕಾಗಿ ಜನಗಳೆಲ್ಲ ನಿಮ್ಮ ಫ್ರೆಂಡ್ಸ್ಗಳಾಗ್ತಾರೆ. ಇದು ಬೇಡಮ್ಮ, ಇದು ಬೇಡ. ದೇವರ ಕಾರ್ಯ ಮಾಡೋನಿಗೆ ಭಾಳ ಕಷ್ಟ ಇದೆ ಬದುಕಲಿಕ್ಕೆ. ಈಗ ಸ್ವಾಮಿ ಏನು ಹೇಳಿದ್ರಲ್ಲಿ, ನೀನು ಕೊಂಬುದಿಸ್ಬೇಡ, ನೀ ಬಲಗೈಲಿ ಮಾಡಿದ್ರೆ ಎಡಗೈ ಗೊತ್ತಾಗೋದಿರಲಿ. ನೀ ದೇವ್ರ ಮುಂದೆ ಹೊಗಳಿಸ್ಕೋ, ಜನಗಳ ಮುಂದೆ ಹೊಗಳಿಸ್ಕೋಬೇಡ. ನನ್ನ ಸೊಸೆ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಪಕ್ಕದ ಮನೆ ಜೊತೆ ಹೋಗಿ ಹೇಳಿ, ಅವ್ರು ಇನ್ನೂ ಮಸಾಲೆ ಅರಿತಾರೆ, ಆದರೂ ನಿಮ್ಮ ಕುಟುಂಬನ ಸರಿಪಡಿಸೋದಿಲ್ಲ. ಗಂಡನ ವಿಷಯ ಹೋಗ್ಬಿಟ್ಟು 10 ಜನಕ್ಕೆ ಹೋಗಿ ಹೇಳಿ, ಅವ್ರು ಇನ್ನೂ ಮಸಾಲೆ ಅರಿತಾರೆ. ಹೆಂಡತಿ ವಿಷಯ ಹೋಗ್ಬಿಟ್ಟು 10 ಜನಕ್ಕೆ ಹೇಳಿ, ಅವ್ರು ಇನ್ನೂ ಮಸಾಲೆ ಅರಿತಾರೆ. ಒಂದು ವಿಷಯ ತಿಳ್ಕೊಳ್ಳಿ ಪ್ರಿಯರೇ,
ನಿಮ್ಮ ಕುಟುಂಬದ ಸೀಕ್ರೆಟ್ನ ಎಷ್ಟು ಹೊರಗಡೆಗೆ ಹಾಕ್ತಿರೋ ನಿಮ್ಮ ಸಂಸಾರ ನಾಶಕ್ಕೆ ಹೋಗ್ತದೆ. ಕೊನೆಗೆ ಪಶ್ಚಾತ್ತಾಪ ಪಡೋರು ನಿಮ್ಮ ಸಂಸಾರವೇ ಹೊರತು ಆ ಚಾಡಿ ಕಿತ್ತಲಾಟ ಮಾಡಿದ್ರೆ ಅವ್ರು ಯಾರು ಕೂಡ ಬರೋದಿಲ್ಲ. ಇದು ಒಂದು ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಹೇಳ್ತೀನಿ, ಇನ್ನೊಬ್ಬರ ಜೊತೆಲಿ ನನ್ನ ಸೊಸೆ ಹಂಗೆ, ನನ್ನ ಗಂಡ ಹಿಂಗೆ, ನನ್ನ ಹೆಂಡತಿ ಹಿಂಗೆ, ನನ್ನ ಮಕ್ಕಳು ಸೇರಿಲ್ಲ ಅಂತ ದಯವಿಟ್ಟು ಹೇಳ್ಕೊಂಡು ನಿಮ್ಮನ್ನು ನೀವು ಹೊಗಳ್ಕೋಬೇಡಿ. ನಿಮ್ಮ ಮುಂದ್ಗಡೆ ಅವ್ರು ಹೊಗಳ್ತಾರೆ ಅಂತ ಗೊತ್ತಾ, ಅಯ್ಯೋ ನೀನು ಎಷ್ಟು ದುಡ್ದಿದ್ಯಾ ಕಣವ, ಆದರೂ ನಿನ್ನ ಗಂಡ ಹಿಂಗೆ ಮಾಡ್ತಾನ. ನನ್ನ ಹತ್ರ ಹೇಳ್ತಾರೆ, ನೀ ಎಷ್ಟು ಕಷ್ಟಪಡ್ತಾ ಇದೆಯಾ ಕಣಪ್ಪ, ಆದರೂ ನೀನು ಹೆಂಡತಿ ಹಿಂಗೆ ಮಾಡ್ತಾಳ. ಅಯ್ಯೋ ನಿನ್ನ ಮಕ್ಕಳು, ನೀವು ಅಪ್ಪ ಅಮ್ಮ ಒಳ್ಳೆಯವ್ರು, ನಿಮ್ಮ ಮಕ್ಕಳು ಹಿಂಗೆ ಆಗ್ಬಿಟ್ಟವಲ್ಲ. ಜನಗಳಿಗೆ ಏನು ಗೊತ್ತಾ, ಬಾಯಿಂದ ಗುಟ್ಟು ಬರಬೇಕು, ಅವ್ರಿಗೆ ಒಳ್ಳೆ ಮಸಾಲೆ ಕಡಲೆ ತಿಂದಂಗೆ ಅದು. ಅರ್ಥ ಮಾಡ್ಕೊಳ್ಳಿ. ಹಲ್ಲೆಲೂಯಾ. ದಯವಿಟ್ಟು ಹೇಳ್ತಾ ಇದ್ದೀನಿ, ನೀವು ಇನ್ನೊಬ್ಬರ ಜೊತೆ ನಿಮ್ಮ ಕಷ್ಟ ಸುಖಗಳನ್ನ ಹೇಳ್ಕೊಂಡು ನಾನೇ ಸರಿ ಅಂತ ಇನ್ನೊಬ್ಬರ ಜೊತೆ ಹೋಗಿ ಹೇಳಕೋಬೇಡಿ. ಅವರು ನಿಮ್ಮ ಬಾಯಿಂದ ಎಲ್ಲ ಸೀಕ್ರೆಟ್ಗಳನ್ನ ತಗೊಂಡು ಊರ್ಲಿ ಹಂಚಿ ನಿಮ್ಮ ಮಾನ ಮರ್ಯಾದೆ ಕಳೀತಾರೆ. ನಿಮ್ಮ ಸಂಸಾರದ ಗುಟ್ಟನ್ನ ನಿಮ್ಮ ಒಳಗಡೆ ಇಟ್ಕೊಳ್ಳಿ. ನಿಮಗೆ ಏನಾದರೂ ನಿಮ್ಮ ಗಂಡ ಸೇರಿಲ್ವಾ, ನಿಮ್ಮ ಹೆಂಡತಿ ಸೇರಿಲ್ವಾ, ನಿಮ್ಮ ಮಕ್ಕಳು ಸೇರಿಲ್ವಾ, ದೇವರ ಮುಂದೆ ಒಪ್ಪಿಸಿ. ಹಲ್ಲೆಲೂಯಾ. ಇವತ್ತು ಏನಾಗ್ತಿದೆ, ಹೊಗಳಿಸ್ಕೊಳ್ಳೋ ಸಲುವಾಗಿ ನಾನು ಹಂಗೆ, ನಾನು ಹಿಂಗೆ, ನಿನ್ನೆ ನನ್ನ ಗಂಡ ಬಂದು ದಬ 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 ಹೊಡೆದಾಕ್ಬಿಟ್ಟು ಅಂತ ಹೇಳ್ತಿರೋದುಕೊಳ್ಳಿ. ಪಾಪ ಗಂಡ ಹೊಡೆದೇ ಇರೋದಿಲ್ಲ, ದಬ ದಬ ಹೊಡೆದಾಗಿದೆ. 4 ಜನ ಗಂಡನಿಗೆ ಬಂದು ಹೊಡಿಬೋದು. ಇವತ್ತು ಮಾತೆತ್ತಿದ್ರೆ ಹೆಂಗಸರು ಏನು ಮಾಡ್ತಾರೆ, ವರದಕ್ಷಿಣೆ ಕೇಸು. ಗಂಡ ಸ್ವಲ್ಪ ಇದು ಮಾಡ್ಬಿಟ್ಟು ಸಾಕು, ವರದಕ್ಷಿಣೆ ಕೇಸ್ ಸರ್, ವರದಕ್ಷಿಣೆ ಕೇಳ್ದಲ್ಲಿ ಲಾಯರು ಜಡ್ಜ್ಗಳು ಅವನು ಜೈಲಿಗೆ ಹಾಕ್ಬೋದು. ಆದರೆ ದೇವರ ಜೈಲು ನಿನಗೆ ರೆಡಿ ಇದೆ. ಅರ್ಥ ಮಾಡ್ಕೊಳ್ಳಿ, ಇದು ಒಂದಿನ ಅರ್ಥ ಮಾಡ್ಕೊಳ್ಳಿ. ನಿನ್ನ ಗಂಡನ ಮೇಲೆ ನೀನು ವರದಕ್ಷಿಣೆ ಕೇಸ್ ಹಾಕ್ಬಿಟ್ಟು ನೀನು ಜೈಲಿಗೆ ಹಾಕಿರ್ಬೋದು. ಹಲೋ, ವರದಕ್ಷಿಣೆ ಕೇಸ್ ಹಾಕ್ಬಿಟ್ಟು ನೀನು ಏನು ಮಾಡಿರ್ಬೋದು, ನಿನ್ನ ಗಂಡ ಜೈಲಿಗೆ ಹಾಕಿರ್ಬೋದು. ಪೊಲೀಸರು ಅಕ್ಕಾಮಕ್ಕ ಹೊಡೆದಿರ್ಬೋದು. ಜಡ್ಜ್ ಅವನ ಪರ ತೀರ್ಮಾನ ಮಾಡಲಿಕ್ಕಿಲ್ಲ, ನಿರಪರಾಧಿಯಾಗಿ ಅವನು ಹುಚ್ಚಿನ ಥರ ಕೋರ್ಟ್ ಕಚೇರಿ ಅಲ್ದಾಡ್ತಾ ಇರ್ಬೋದು. ಆದರೆ ಒಂದು ತಿಳ್ಕೊಳ್ಳಿ, ದೇವರ ನ್ಯಾಯ ತೀರ್ಪು ಒಂದಿದೆ. ಆ ಸಮಯದಲ್ಲಿ ಯಾವ ಪೊಲೀಸು, ಯಾವ ಜಡ್ಜ್, ಯಾವ ಪಕ್ಕದ ಮನೆ ಸಾಕ್ಷಿ ಹೇಳ್ತಾರೆ ನೋಡಿ, ಅವ್ರು ಯಾರು ಬರೋದಿಲ್ಲ. ಇದು ಒಂದನ್ನು ಯೋಚನೆ ಮಾಡಿದ್ದೀರಿ, ಕೂತ್ಕೊಂಡು ಯೋಚನೆ ಮಾಡಿ. ಇವತ್ತು ನಿಮ್ಮ ಸಂಸಾರನ ಹಾಳು ಮಾಡ್ಕೊಳ್ಳೋದು, ಉಳಿಸ್ಕೊಳ್ಳೋದು ಎಲ್ಲ ನಿಮ್ಮ ಕೈಲಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಪ್ರಿಯರೇ, ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ಯಾವಾಗ ಉಳಿಸ್ಕೊಳ್ತೀವೋ ಆಟೋಮೆಟಿಕ್ ಆಗಿ ಇನ್ನೊಬ್ಬರನ್ನ ಬ್ಯಾಡದೆ ಹೇಳ್ತೀವಿ. ಇದನ್ನೇ ದೇವರ ವಾಕ್ಯ 10ನೇ ಅಧ್ಯಾಯದಲ್ಲಿ 12ನೇ ವಾಕ್ಯದಲ್ಲಿ ಹೇಳಿರೋದು. ನೀನು ಯಾವಾಗ ಹೊಗಳ್ಕೊಳ್ತೀವಿ ಇನ್ನೊಬ್ಬರನ್ನ ಕೆಳಗಡೆ ಮಾಡ್ತೀವಿ. ನಿಜ ಅಲ್ವಾ? ನಾವು ತಂದೆ ತಾಯಿಗಳು ಇನ್ನೊಂದು ತಪ್ಪು ಮಾಡ್ತಾರೆ. ನೋಡು, ಆ ಹುಡುಗ ಫಸ್ಟ್ ಕ್ಲಾಸ್ ಬಂದೇನೆ, ನೀನಿದ್ಯಾ ಮೂದೇವಿ. ಆ ಹುಡುಗ ಮೂದೇವಿನೇ ಆಗೋದು, ಅವನು ಒಳ್ಳೆಯವನಾಗೋದಿಲ್ಲ. ನೀನು ಅವನ ಥರ ಸ್ವಲ್ಪ ಪಾಸ್ ಆಗ್ಬಿಡಪ್ಪ, ಸ್ವಲ್ಪ ಮಾರ್ಕ್ ತೆಗೆದು ನಾವು ಪುಸ್ಲಾಯಿಸ್ಬೇಕು. ಇವತ್ತು ಮನೆಗಳ ನೋಡಿದ್ರೆ ದುಡಿದು ಬಂದಿರ್ತಕ್ಕಂಥ ಗಂಡನಿಗೆ 3 ಕಾಸು ಬೆಲೆ ಇಲ್ಲದಂಥ ಪರಿಸ್ಥಿತಿ ಆಗ್ತದೆ ಗೊತ್ತಾ. ಅಂಥವ್ನು ಏನು ಮಾಡ್ತಾ ಗೊತ್ತಾ, ಬೇರೆ ಇನ್ನೊಂದೇನು ತಿಳ್ಕೊಳ್ತಾನೆ, ಕುಡುಕತನ ಕಡಿತಾನೆ, ವೈಭಿಚಾರ ಮಾಡ್ತಾನೆ. ಇದಕ್ಕೆಲ್ಲ ಕಾರಣ ಏನು? ಮನೆಗೆ ಬಂದಲ್ಲಿ ಹೆಂಡತಿ ಪ್ರೀತಿಯಿಂದ ನೋಡಬೇಕು. ಎಷ್ಟು ಜನ ಸೊಸೆಂದ್ರು ತಂದೆ ತಾಯಿಗಳನ್ನ ಬೇರೆ ಇಟ್ಟಿದ್ದಾರೆ. ಕಾಯಿಲೆ ಬಂದಾಗ ಒಂದು ಹಣ್ಣು ಕೊಡೋದಿಲ್ಲ, ಒಂದು ಹಂಪಲು ಕೊಡೋದಿಲ್ಲ, ಒಂದು ಗ್ಲಾಸ್ ಕೊಡೋದಿಲ್ಲ, ಒಂದು ಹಾಲು ಕೊಡೋದಿಲ್ಲ, ಏನು ಕೊಡೋದಿಲ್ಲ, ಹೊರಗಡೆ ಬಿಟ್ಟಿದ್ದಾರೆ. ಒಂದು ತಿಳ್ಕೊಳ್ಳಿ, ಮೇಲೆ ನೋಡ್ಕೊಂಡು ಹೋಗಿದ್ರೆ ನಮ್ಮ ಮುಖಕ್ಕೆ ಬೀಳೋದು. ಆ ಮುಖಕ್ಕೆ ಬೀಳೋ ಟೈಮಲ್ಲಿ ಯಾರು ಇರೋದಿಲ್ಲ. ಇವತ್ತು ಕಾಯಿಲೆ ಬಿದ್ದ ತಂದೆ ತಾಯಿಗಳನ್ನ ನಾನು ನಿನ್ನೆ ಒಂದು ವಿಡಿಯೋ ನೋಡಿದೆ. ತಾಯಿದು ಮುಖಕ್ಕೆ ಓದಿತಾ ಇದ್ದಾನೆ ಅವನು. ತಾಯಿದು ಮುಖ ಹೋಗ್ತಾನೆ. ಅಪ್ಪ ಬೇಡ ಕಣ ಕಂದ ಅಂತ ಹೇಳಿದಾಗ ಕಾಲು ಕೆಳಗಡೆ ಎಳೆದ್ಬಿಟ್ಟು ಅವನು ದಬ್ಬ ಹಾಕ್ಬಿಟ್ರು. ಅವನ ಹಾಕ್ಬಿಟ್ಟು ಓದಿದ್ದಾನೆ. ಹೆಂಡ್ತಿ ಇನ್ನೂ ಕೊಡಿದ್ರೆ ಕೊನೆಗೆ ಹೆಂಡ್ತಿ ಬಂದು ಓದಕ್ಕೆ ಸ್ಟಾರ್ಟ್ ಮಾಡೋದು. ಇವನು ಅಪ್ಪನಿಗೆ ಹೊಡಿತಾನೆ, ಈ ಸೊಸೆ ಹೋಗಿ ಅವನಿಗೆ ಹೊಡಿತಾರೆ. ಒಂದು ದಿವಸ ಹೇಳ್ತೀನಿ, ಸಾಯುವಂಥ ಟೈಮಲ್ಲಿ ಒಂದು ತುತ್ತು ಅನ್ನ ಹಾಕಿದ್ರೆ ಮಾತ್ರ ನಿಮ್ಮ ತಂದೆ ತಾಯಿಗಳಿಗೆ ನಿಮ್ಗೆ ಆಶೀರ್ವಾದ. ಅವ್ರು ಹಂಗೆ ಮಾಡಿದ್ರೆ ಹಿಂಗೆ ಮಾಡಿದ್ರೆ ಹೇಳ್ಬೇಡ, ನೀನು ಹೆಂಗಿದ್ಯಾ ಮೊದಲು ತಿಳ್ಕೊ. ನಾನು ಅಷ್ಟು ಕಷ್ಟಪಟ್ಟಿದ್ದೀನಿ ನಮ್ಮ ಅತ್ತೆಯಿಂದ, ನಾನು ಅಷ್ಟು ಕಷ್ಟಪಟ್ಟಿದ್ದೀನಿ ನಮ್ಮ ಸೊಸೆಯಿಂದ ಅಂತ ಹೇಳಕೋಬೇಡಿ. ನೀವು ಕಷ್ಟಪಟ್ಟಿರ್ಬೋದಪ್ಪ, ನಿಮ್ಮ ಕಾರ್ಯ ಏನು? ಯೇಸುಸ್ವಾಮಿ ಏನು ಹೇಳಿದ್ದು? ಕ್ಷಮಿಸು, ಅವ್ರನ್ನ ಪ್ರೀತಿಸು. ನೀನು ಸಾಯುವಂಥ ಸಮಯದಲ್ಲಿ ನಿನ್ನ ಅತ್ತೆ ಮಾವನಿಗೆ ಬೆಲೆ ಕೊಡು, ನಿನ್ನ ತಂದೆ ತಾಯಿಗಳಿಗೆ ಬೆಲೆ ಕೊಡು. ಅವ್ರು ದೊಡ್ಡ ತಪ್ಪನ್ನೇ ಮಾಡಿರಲಿ, ನಿನ್ನ ಕೊಚ್ಚಿ ಹಾಕ್ಬಿಟ್ಟಿರಲಿ, ಯೇಸುಸ್ವಾಮಿನ ಸಿಲ್ವೆಗೆ ಹಾಕಿದ್ರು ಕೂಡ ಯೇಸುಸ್ವಾಮಿ ಏನು ಹೇಳಿದ್ರು? ತಂದೆ ಇವರನ್ನ ಕ್ಷಮಿಸು. ಯೇಸುಸ್ವಾಮಿಗಿಂತ ದೊಡ್ಡವರ ನಾವು? ಯೇಸುಸ್ವಾಮಿಗಿಂತ ದೊಡ್ಡವರೇನಮ್ಮ? ಯೇಸುಸ್ವಾಮಿನೇ ನಾನು ಹೊಗಳಿಸ್ಕೊಳ್ಳಿಲ್ಲ. ಅವ್ರು ಏನು ಮಾಡಿದ್ರು ಗೊತ್ತಾ? ನಾನು ಸಿಲುಬೆ ನಿಮಗೋಸ್ಕರ ಸಾಯ್ತಿದ್ದೀನಿ ಕಣ್ರೋ, ಆದ್ರೂ ನೀವು ಹೊಡಿತಿದ್ರಲ್ರೋ ಅಂತ ಹೇಳಿದ್ರ? ಏನಾದ್ರು ಹೇಳಿದ್ರ? ಅವ್ರನ್ನ ಅವ್ರು ಹೊಗಳ್ಕೊಳ್ಳೇ ಇಲ್ಲ. ಅವ್ರು ತಗ್ಗಿಸ್ಕೊಂಡೇ ಜೀವನ ಮಾಡಿ ಶಿಷ್ಯಂದ್ರ ಕಾಲೆಲ್ಲ ತೊಳ್ಬಿಟ್ರು ಅವರು. ಒಂದು ವಿಷಯನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅವನು ಹಂಗೆ ಮಾಡ್ದ ನೀವು ಹಂಗೆ ಮಾಡಬೇಡಿ. ನಾಯಿ ಹೇಳು ತಿಂತಿದ್ರೆ ನಾವು ತಿನ್ನೋಕ್ಕಾಗೋದಿಲ್ಲ. ನಾಯಿಗೆ ಹೇಳು ತಿನ್ನೋ ಬುದ್ಧಿ ನಮಗೆ
ಅನ್ನ ತಿನ್ನ ಬುದ್ಧಿ. ಅಲ್ಲಲ್ಲಿಯ ಅನ್ನ ತಿನ್ನ ಮನ್ಸಿರ್ತಾರ ನಾವಿರೋಣ. ಅಲ್ಲಲ್ಲಿಯ ದಯವಿಟ್ಟು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ ಬೇರೆ. ಕುಟುಂಬದಲ್ಲಿ ಸ್ವಲ್ಪ ಸಮಸ್ಯೆ ಬಂದಾಗ, ಮೂರನೇ ವ್ಯಕ್ತಿ ಅಲ್ಲಿಗೆ ಸೇರಿದಾಗ ಕುಟುಂಬ ವಾಡ್ದು ಪೀಸ್ ಆಗ್ಬಿಡ್ತದೆ, ಸಭೆ ವಾಡ್ದು ಪೀಸ್ ಆಗ್ಬಿಡ್ತದೆ. ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಕುಟುಂಬದ ವಿಷಯನ ಇನ್ನೊಬ್ರಿಗೆ ಹೇಳಲಿಕ್ಕೆ ಹೋಗ್ಬೇಡಿ. ಅಲ್ಲಲ್ಲಿಯ ಅಲ್ಲಲ್ಲಿಯ ಹೇಳ್ತಾರೆ ಕರೆಕ್ಟಾಗಿದೆಯಾ? ನಿಜಾನ ನಿಜಾನ? ರಾಜಮಂಡಿ ಹೋಗ್ಬಿಟ್ಟು ಸೊಸೆ ಬಗ್ಗೆ ಹೋಗಿ ಪಕ್ಕದ ಮನೆ ಹೇಳಿ, ಮಸಾಲೆ ಅರ್ದ್ಬಿಟ್ಟು ಕೊಡ್ತಾರೆ ನಿಮಗೆ. ನಿಮ್ಗೆ ಏನನ್ನು ಮಾಡ್ಬೇಕು ಅದೆಲ್ಲ ಹೇಳ್ಕೊಡ್ತಾರೆ. ಅವರು ಕಣ್ಣೀರು ಹಾಕ್ತಾರೆ ನಿಮ್ಮ ಜೊತೆ. ಯಾಕತ್ತಾ ಹೊರಗಡೆ ಹೋದ್ರೆ ಹಿಂಗೆ ಒರೆಸ್ಕೊಳ್ತಾರೆ ಮುಖನ. ಅರ್ಥ ಮಾಡ್ಕೊಳ್ಳಿ. ಅಲ್ಲಲ್ಲಿಯ ನೆಕ್ಸ್ಟ್ ವಾಕ್ಯ ಅಲ್ಲಲ್ಲಿಯ. ಹಾಗೇನೆ ಜ್ಞಾನೋಕ್ತಿ 27:1-2. ಜ್ಞಾನೋಕ್ತಿ 27:1-2. ಮಗನಲ್ಲಿ ಕೊಡಪ್ಪ ಸಾಧ್ಯ ಆದರೆ. ಜ್ಞಾನೋಕ್ತಿ 27:1-2 ತೆಗಿತೀರಾ? ನಾನೇ ಓದ್ಬಿಡ್ತೀನಿ ಬಿಡಿ. ಇವತ್ತು ಕರೆಂಟು ಇಲ್ಲದ್ರೆ ಅದಕ್ಕೂ ಟಿ ವಿಲಿ ಹಾಕೋದೇ ಅದು ಭಾಳ ಕಷ್ಟ ಆಗ್ತದೆ. ಜ್ಞಾನೋಕ್ತಿ ಏನವ ಇವತ್ತು ನೀನೊಬ್ಬಳು ನೋಡಪ್ಪ, ಇವ್ರು ನೋಡಿ ಬೀಗ್ರ ಊಟನ ಬಿಟ್ಟು ಬಂದಿಯಾಳೆ, ಇವಳಿಗೆ ದೇವರ ಆಶೀರ್ವಾದ ಮಾಡಲಿ. ಇವತ್ತು ನೋಡಿ ಬೀಗ್ರ ಊಟ ಬಿಟ್ಟು ಬಂದಿರ ಎಲ್ಲ ಚಪ್ಪಲಿ ಹೊಡಿರೋ ಚಪ್ಪಾಳೆ ಯಾಕೋ ಹೊಡಿಯಮ್ಮ. ಅಯ್ಯ ಒಂದು ಚಪ್ಪಾಳೆ ಹೊಡಿಲಿಕ್ಕೆ ಹಿಂಗೆ ಮಾಡ್ತಾರೆ. ಇದೇ ನಿಮ್ಗೆ ಕೆಟ್ಟ ಬುದ್ಧಿ. ಅವಳಿಗೆ ಚಪ್ಪಾಳೆ ಹೊಡಿದ್ರೆ ಅವ್ಳ ಮೇಲಕ್ಕೆ ಹೋಗ್ಬಿಟ್ರೆ. ವಾಟಾಳಲ್ಲಿ ಇವತ್ತು ನಿಂಗರಾಜ್ ಅವ್ರ ಮನೆಯಲ್ಲಿ ಬೀಗ್ರೂಟ ಇದ್ರು ಕಂಡ. ಹಾಗೇನು ದೇವ್ರ ಮೇಲೆ ಭಕ್ತಿ ಅವಳಿಗೆ, ಅದಕ್ಕೋಸ್ಕರ ಅವ್ಳಿಗೆ ಯಾರಿಗೂ ಗೊತ್ತಿಲ್ಲ. ಕೆಲವೊಂದು ಜನಕ್ಕೆ ಹಂಗಲ್ಲ, ಮಟನ್ನು ಈ ಬರೋರ ಹೋದ್ರು ಸಾಕು ಚರ್ಚಿಗೆ. ಇವಾಗ ಚೆನ್ನಾಗಿ ತಿಂದ್ಬಿಟ್ರು ನಾಳೆ ಬರೋವರೆಗೆ ಹೋದ್ರೆ ಸಾಕು. ಅದೇ ಇರಲಿ. ಜ್ಞಾನೋಕ್ತಿ 27:1-2. ಜ್ಞಾನೋಕ್ತಿ 27:1. 27:1. ಕರೆಂಟ್ ಇಲ್ಲ, ಅದಕ್ಕೆ ಬಂದಿರೋರಿಗೆ ಟಿ ವಿಲಿ ಬರ್ತಾ ಇದ್ದೀರಿ, ಎಲ್ಲರೂ ಓದ್ಬಿಡ್ತಿದ್ರು. ಏನು ಮಾಡೋಕ್ಕಾಗಿಲ್ಲ. ನಾಳೆ ಎಂದು ಕೊಚ್ಚಿಕೊಳ್ಳಬೇಡ. ಒಂದು ದಿನದೊಳಗೆ ಏನಾಗುವುದೋ ನಿನಗೆ ತಿಳಿಯದು. ನಾಳೆ ತಗೊಂಡು ಕೊಚ್ಕೋಬೇಡ. ನಾನು ನಾಳೆ ನನ್ನ ಮಕ್ಳಿಗೆ ಹೆಂಗೆ ಮಾಡ್ಬಿಡ್ತೀನಿ, ನಾಳೆ ನನ್ನ ಹೆಂಡತಿ ನಕ್ಲೆಸ್ ಅಂದ್ಬಿಡ್ತೀನಿ. ಕೊಚ್ಕೋಬೇಡ. ನಾಳೆ ನಡೆದು ಕೊಚ್ಕೋಬೇಡ. ಈ ಒಂದು ದಿವಸ ಒಳಗೆ ಏನಾಗುತ್ತೆ ನಮಗೆ ಗೊತ್ತಿಲ್ಲ. ಇನ್ನೊಂದ್ಸಲ ಓದ್ ಮಗಳ. ನಾಳೆ ಎಂದು ಕೊಚ್ಚಿಕೊಳ್ಳಬೇಡ. ಒಂದು ದಿನದೊಳಗೆ ಏನಾಗುವುದೋ ನಿನಗೆ ತಿಳಿಯದು. ನಾಳೆ ಕೊಚ್ಕೋಬೇಡಿ ಕಣ್ರಿ. ಒಂದು ದಿವಸ ಇವತ್ತು ನಾನು ಇವತ್ತು ನೀವೆಲ್ಲ ಮನೆ ತಲುಪ್ತೀರಂತ ನಿಮ್ಗೆ ಗ್ಯಾರಂಟಿ ಇಲ್ಲ ಕಣ್ರಿ. ಇವತ್ತು ನಾನು ಮನೆ ತಲುಪ್ತೀನ ಗ್ಯಾರಂಟಿ ಇಲ್ಲ. ಆದ್ರೆ ಒಂದ್ ಹೇಳ್ತೀನಿ, ನಾನು ಮನೆ ತಲುಪದಿದ್ರು ಪರವಾಗಿಲ್ಲ, ಪರಲೋಕಕ್ಕೆ ತಲುಪ್ತೀನಿ ಅಂತ ಹೇಳೋ ಗ್ಯಾರಂಟಿ ಇಲ್ಲ. ಈಗ ಸೌಂಡ್ ಬಂತಲ್ಲ, ಇದೇ ಸೌಂಡ್ ಆಗಲೇ ಬರ್ಬೋದಿತ್ತಲ್ಲ. ಈಗ ನೋಡಿ ಸೌಂಡ್ ಹೆಂಗೆ ಬಂತದೆ. ನಾನು ಹೇಳ್ತಾ ಇದ್ದೇನೆ ಗೊತ್ತಾ, ನಾವು ಮನೆ ತಲುಪ್ತೀವೋ ಇಲ್ಲೋ ಅದು ಬೇಡ. ಈ ಕ್ಷಣದಲ್ಲೇ ನಾವು ಸತ್ತೋದ್ರೆ ಪರಲೋಕಕ್ಕೆ ತಲುಪ್ತೀವೋ ಅಂತ ಲೆಕ್ಕ ಹಾಕೊಳ್ಳಿ. ಇವತ್ತು ಸುಮಾರು ಜನಕ್ಕೆ ನಾವು ಪರಲೋಕಕ್ಕೆ ಹೋಗ್ತೀವಿ ಇಲ್ಲೋ ಅಂತ ಗೊತ್ತಿಲ್ಲ. ಪ್ರಿಯರೇ, ಏನು ಪರಲೋಕಕ್ಕೆ ಹೋಗ್ತೀವಿ ಇಲ್ಲೋ ಅಂತ ಗೊತ್ತಿಲ್ಲ. ಅಲ್ಲಲ್ಲಿಯ ಒಂದು ವಿಷಯನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನಾಳೆ ಅಂತ ಹೇಳಿದ್ರೆ ನಾವು ಮರ್ತು ಬಿಡಿ. ಇವತ್ತು ಏನಿದೆಯೋ ಆ ಕಾರ್ಯಕ್ರಮನ ಆದಷ್ಟು ಸತ್ಯ ಪ್ರಕಾರ ನಡೆದು ಮುಗಿಸಿ ನೋಡಿ. ನೀನು ಸತ್ಯ ಪ್ರಕಾರ ನಡೆದಾಗ ನೀನು ಹುಚ್ಚಿ ಅಂತ ಹೇಳ್ತಾರೆ. ಅಲ್ಲಲ್ಲಿಯ ಸತ್ಯ ಪ್ರಕಾರ ನಡಿ. ನಿನಗೆ ಒಂದು ಚೂರು ಯಾರು ಬೆಲೆ ಕೊಡೋದಿಲ್ಲ. ಆದ್ರೆ ನನ್ನ ದೇವರು ನಿನಗೆ ಬೆಲೆ ಕೊಡ್ತಾ ಇರ್ತಾರೆ. ಆತನ ಜ್ಞಾಪಕದ ಪುಸ್ತಕದಲ್ಲಿ ನಿನ್ನ ಒಂದೊಂದು ಕಾರ್ಯಗಳನ್ನು ಕೂಡ ಬರೆದಿರ್ತಾರೆ ದೇವರು. ಅಲ್ಲಲ್ಲಿಯ ಜ್ಞಾಪಕದ ಪುಸ್ತಕದ ಆಧಾರದ ಮೇಲೆ ನಿನ್ನ ಜೀವಬಾಧೆ ಪುಸ್ತಕದಲ್ಲಿ ನಿನ್ನ ಹೆಸರು ಸೇರಿಸಲ್ಪಟ್ಟಿದೆ. ಜ್ಞಾಪಕದ ಪುಸ್ತಕದಲ್ಲಿ ನೀನು ಮಾಡದ ಒಂದೊಂದು ಕಾರ್ಯಗಳು ಕೂಡ ತಪ್ಪದೇನೆ ಆಗ್ತಾ ಇದೆ. ಅಲ್ಲಲ್ಲಿಯ ನನಗೆ ಕಳೆದ ಒಂದು ವಾರದಲ್ಲಿ 1 ವರ್ಷ ನೀವು ಎಲ್ಲೆಲ್ಲ ಟೂರ್ ಹೋಗಿದ್ದೀರಾ ಅದನ್ನು ತೋರಿಸ್ಕೊಡ್ಬೇಕಾದ ಗೂಗಲಲ್ಲಿ ಕೇಳ್ತು. ನಾನು ನೋಡಿದ್ರೆ ಇರ್ಲಿಂದ ಓಕೆ ಮಾಡಿದೆ ಮಗಳೇ. ಕೋಲಾರಕ್ಕೆ ಹೋಗಿದ್ದು, ಬಳ್ಳಾರಿಗೆ ಹೋಗಿದ್ದು ಎಲ್ಲ ತೋರಿಸ್ತಾ ಇದೆ ಅದರಲ್ಲಿ. ಯಾವ್ಯಾವ ದಿವಸ ಎಲ್ಲೆಲ್ಲಿ ಹೋಗಿದ್ದೀನಿ ಪೂರ್ತಿ ತೋರಿಸ್ತಾ ಇದೆ ಕಣಮ್ಮ ಅದರಲ್ಲಿ. ಆಗ ನಾನು ಮೊಬೈಲಿಗೆ ಹೆಂಗೆ ಕೆಲಸ ಮಾಡ್ತಿರೋ ಲೆಕ್ಕಾಕಿ. ತೀರ್ನಸ್ಪುರಕ್ಕೆ ಎಷ್ಟು ಸಲ ಹೋದೆ,
ಬಳ್ಳಾರಿಗೆ ಸಲ ಹೋಗಿದ್ದೀನಿ, ಕೋಲಾರಕ್ಕೆ ಸಲ ಹೋಗಿದ್ದೀನಿ, ಬೆಂಗಳೂರಿಗೆ ಸಲ ಹೋಗಿದ್ದೀನಿ. ಇದನ್ನೆಲ್ಲ ಗೂಗಲ್ ತೋರಿಸ ನನಗೆ ಆಶ್ಚರ್ಯ ಆಗೋಯ್ತು. ದೇವರೇ, ಈ ಚಿಕ್ಕ ಮೊಬೈಲ್ ನಾನು ಈ ಒಂದು ವರ್ಷ ಎಲ್ಲಿಗೆಲ್ಲ ಹೋದೆ ಅಂತ ತೋರಿಸ್ತಾ ಇದೆ. ಆಗ ನನ್ನ ಸ್ವಾಮಿದು ಕಣ್ಣು ಹೆಂಗಿರ್ಬೋದು, ನನ್ನ ಸ್ವಾಮಿ ಒಂದೊಂದು ಹೆಜ್ಜೆನೂ ಕೂಡ ಬರ್ದಾಕ್ತಾರೆ ಕಣಮ್ಮ. ಕೀರ್ತನೆ 139 ಓದಿ ನೋಡಿ, ಒಂದೊಂದು ಹೆಜ್ಜೆನೂ ದೇವ್ರು ನೋಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇರೋದು, ದಮ್ಮಯ್ಯ ಹೊಗಳಿಸ್ಕೊಳ್ಬೇಡಿ, ದೇವ್ರ ಕೈಯಿಂದ ಹೊಗಳಿಸ್ಬೇಡಿ. ದೇವ್ರ ಕೈಯಿಂದ ಹೊಗಳಿಸುವಾಗ ಜನಗಳು ಹೊಗಳೋರೇ ಜಾಸ್ತಿ ಇರೋದು. ನೋ ಪ್ರಾಬ್ಲಮ್, ನೀವು ಹೊಗಳಿಕೆ ತಗೊಳ್ಳಿ ದೇವರ ಕೈಯಿಂದ. ಹಾಲೆಲೂಯ, ಹಾಲೆಲೂಯ. ಯಾರಿಗೆಲ್ಲ ದೇವ್ರ ಕೈಯಿಂದ ಹೊಗಳಿಕೆ ಬೇಕು? ಬೇಕಲ್ವಾ? ಹಂಗಿದ್ರೆ ನಾವು ಉತ್ತಮವಾದ ಕಾರ್ಯಗಳನ್ನ ಮಾಡೋದ್ರ ಮೂಲಕ ದೇವರ ನಾಮನ ಮಹಿಮೆ ಪಡ್ತೀವಿ. ಆಮೆನ್. ಹಾಲೆಲೂಯ, ಹಾಲೆಲೂಯ. ಹಾಗಾದ್ರೆ ಪ್ರಿಯರೇ, ಗಲಾತ್ಯ 1:10 ತೆಗಿ ಮಗಳೇ. ಅಲ್ಲ 5 ಇದ್ರ ಕೆಳಗಡೆ ವಾಕ್ಯ ನಾನು ಓದ್ತೀನಿ. ಗಲಾತ್ಯ 1:10 ತೆಗೆದಿರು. ನಾಳೆ ಎಂದು ಕೊಚ್ಚಿಕೊಳ್ಳಬೇಡ, ಒಂದು ದಿನ ಏನಾಗುವುದನ್ನೇ ತಿಳಿಯೋದು ಅಂತ 27:1 ಬರೆದಿದೆ. 27:2 ಬರೆದಿದೆ. ನಿನ್ನನ್ನು ನೀನೇ ಹೊಗಳಿಕೊಳ್ಳಬೇಡ, ಮತ್ತೊಬ್ಬನು ನಿನ್ನನ್ನು ಹೊಗಳಲಿ, ಇನ್ನೊಬ್ರು ಬಂದು ಹೊಗಳಬೇಕು. ನಿನ್ನ ನೀನು ಹೊಗಳ್ಕೋಬೇಡ, ಮತ್ತೊಬ್ರು ಒಂದು ಹೊಗಳೋಗಲು ಸ್ವಲ್ಪ ಕೇರ್ಫುಲ್ ಆಗಿರಿ. ನಿಮ್ಮ ಕೈಯಿಂದ 1,000 ಬೇಕಿದ್ರೆ ನಾನು ನಿಮ್ಮನ್ನ ಹೊಗಳಿ ಅಟ್ಟಕ್ಕೇರಿಸ್ಬಿಟ್ಟೆ 1,000 ಸಾಲ ಕೇಳೋದು, ಹಂಗೇನ ಮಾಡ್ಕೊಬೇಡಿ. ಅಲ್ಲಲ್ಲಿಯ ನೆಕ್ಸ್ಟ್ ಅಲ್ಲಿ ಆತ್ಮಸ್ತುತಿ ಬೇಡ, ಪರರು ನಿನ್ನನ್ನು ಸ್ತುತಿಸರಿ. ನೀನು ನಿನ್ನನ್ನೇ ನಿನ್ನ ಆತ್ಮದಲ್ಲಿ ನೀನು ದೊಡ್ಡವನು ತಿಳ್ಕೋಬೇಡ. ಪರರು ನಿನ್ನ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಬರಬೇಕು. ಮತ್ತೆ 5:16 ಬರೆದಿದೆ, ನಿನ್ನ ಬೆಳಕನ್ನು ನೋಡಿ ಜನಗಳು ಕ್ರಿಸ್ತನ ಹತ್ರ ಬರಬೇಕು. ನಿನ್ನ ಹೊಗಳಿಕೆ ನೋಡಿ ಬರೋದಲ್ಲ. ಅಷ್ಟು ದೆವ್ವ ಬಿಡಿಸ್ಬಿಟ್ಟೆ, ಇಷ್ಟು ದೆವ್ವ ಬಿಡಿಸ್ಬಿಟ್ಟೆ. ಅರ್ಥ ಮಾಡ್ಕೊಳ್ಳಿ. ಪ್ರೈಸ್ ಲಾರ್ಡ್. 27:2 ನಾವು ಹೋಗೋದಾದ್ರೆ, ನಿನ್ನನ್ನು ನೀನು ಹೊಗಳಿಕೊಳ್ಳಬೇಡ, ಮತ್ತೊಬ್ಬರು ಹೊಗಳಿದ್ರೆ ಹೋಗಲಿ, ಮತ್ತೊಬ್ಬರು ಹೊಗಳೋಗಲು ಕೂಡ ಕೇರ್ಫುಲ್ ಆಗಿರಿ. ನಾನು ಆಗಲೇ ಹೇಳಿದೆ, 1,000 ರೂಪಾಯಿ ಸಾಲ ಬೇಕಿದ್ರು ಕೂಡ ಅವ್ರು ಏನು ಮಾಡ್ತಾರೆ, ನಿಮ್ಮನ್ನ ಏನು ಮಾಡ್ತಾರೆ, ಅಟ್ಟ ಕೇರಿಸ್ಬಿಡ್ತಾರೆ. ಅಲ್ಲಿಂದ 1,000 ಕೊಡ್ಕೊಳ್ತಾರೆ. ನೀವು ಗೊತ್ತಿಲ್ಲ ಕೊಟ್ಬಿಡ್ತಾರೆ. ನೀವು ಕೊನೆ ನೀವೇ ದೊಡ್ಡ ಅಂಥ ಹೊಗಳಿಕೆ ಬೇಡ, ಕರ್ತನಲ್ಲಿ ಹೊಗಳಿಕೆ. ಆಯ್ತಾ? ಕರ್ತನಲ್ಲಿ ಹೋಗ್ಲಿಕ್ಕೆ ಅಂದರೆ ಇನ್ನೊಂದು ಡೇಂಜರ್ ಇದೆ. ನೀವು ಎಷ್ಟು ಚೆನ್ನಾಗಿ ವಾಕ್ಯ ಕೊಡ್ತೀರ ಅಂಕಲ್ ಅಂತ ನನಗೆ ಹೇಳಿದ್ರೆ ನನಗೂ ಅಹಂಕಾರ ಬಂದ್ಬಿಡ್ತದೆ. ಆ ಥರದ ಹೋಗ್ಲಿಕ್ಕೇನು ಬೇಡ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನನ್ನು ಆತ್ಮಸ್ತುತಿ ಬೇಡ, ಅವರು ನಿನ್ನ ಸ್ತುತಿಸಲಿ. ಹಾಗಾದ್ರೆ ಪ್ರಿಯರೇ, ದಯವಿಟ್ಟು ನಿಮ್ಮನ್ನು ಕೊಂಡಾಡಿದರೆ ಅವರು ನಿಮ್ಮ ನಡತೆಯನ್ನು ನೋಡಿ ಕೊಂಡಾಡಬೇಕು. ಹಲ್ಲೆಲೂಯಾ. ಹಾಗಾದ್ರೆ ಪ್ರಿಯರೇ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಇನ್ನೊಂದು ವಾಕ್ಯ ತಗೊಳ್ತೀನಿ. ಗಲಾತ್ಯ 1:10 ತೆಗಿರಿ. ಗಲಾತ್ಯ 1:10 ಓದಿ, ಜೋರಾಗಿ ಓದಬೇಕು. ಗಲಾತ್ಯ 1:10 ಓದಿ, ಹೋಗಿ ಓದಿ 10. ನಾನೀಗ ಓದಿ, ನಾನೀಗ ಯಾರನ್ನು ಹೋಲಿಸಿಕೊಳ್ಳುತ್ತಾ ಇದ್ದೇನೆ? ಮನುಷ್ಯರನ್ನು ದೇವರನ್ನು ಸ್ವಾಮಿ ಕಟ್ಟಿದ್ದಾರೆ. ನಾನೀಗ ಯಾರನ್ನು ಹೋಲಿಸ್ಕೊಳ್ತೇನೆ? ಮನುಷ್ಯರನ್ನ ಹೋಲಿಸ್ಕೊಳ್ತಾ ಇದೆಯೋ, ದೇವರನ್ನ ಹೋಲಿಸ್ಕೊಳ್ತಾ ಇದೆಯೋ? ನಾನು ಮನುಷ್ಯರನ್ನು ಮೆಚ್ಚಿಸುವುದಕ್ಕೆ ಪ್ರಯತ್ನಿಸುತ್ತಾ ಇದ್ದೇನೆ. ಇದ್ದರೆ ಇನ್ನು ಮನುಷ್ಯರನ್ನು ಮೆಚ್ಚಿಸುವವನಾಗಿದ್ದರೆ ನಾನು ಕ್ರೈಸ್ತನ ದಾಸನಲ್ಲ. ಏನ್ ಬರ್ದಿಲ್ಲಿ? ನಾನೀಗ ಯಾರನ್ನು ಹೋಲಿಸಿಕೊಳ್ಳುತ್ತಾ ಇದ್ದೇನೆ? ಮನುಷ್ಯರನ್ನು, ದೇವರನ್ನು. ನಾನು ಮನುಷ್ಯರನ್ನ ಮೆಚ್ಚಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ದೇನೋ? ಇನ್ನು ಮನುಷ್ಯರನ್ನ ಮೆಚ್ಚಿಸುವವನಾದರೆ ಕ್ರಿಸ್ತನ ದಾಸನಲ್ಲ. ದೇವ್ರ ದಾಸನಲ್ಲ ನೀವು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ದೇವ್ರ ದಾಸನಲ್ಲ. ತಗೊಳ್ಕೊಳ್ಳಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇವತ್ತು ಚಂದ್ರಶೇಖರ್ ಅಂಕಲ್ ಜನಗಳು ಉತ್ಸಾಹ ಹೇಳ್ಬೋದು. ಯಾಕೆ? ನಾ ಮನಸ್ಸನ್ನ ಉಳಿಸ್ಕೊಳ್ತಾ ಇಲ್ಲ, ದೇವ್ರು ಮೆಚ್ಕೋಬೇಕು ಆಡ್ತಾ ಇರ್ತೀನಿ. ಆದರೆ ಒಂದು ತಿಳ್ಕೊಳ್ಳಿ, ಒಂದು ದಿವಸ ಬರ್ತದೆ, ದೇವರು ಯಾವ ಮನುಷ್ಯರು ನಿಮ್ಮನ್ನು ಅಲ್ಲಗಳಿದ್ರು ಅವ್ರ ಮುಂದೆನೇ ನಿಮ್ಮನ್ನು ಬಹುಮಾನವಾಗಿರ್ತಾರೆ. ಕಣ್ಣೀರು ಹಾಕೋರೆ, ದುಃಖ ಪಡೋರೆ, ಗಂಡನಿಂದ ಸಮಸ್ಯೆಯನ್ನು ಅನುಭವಿಸಿ ಬರ್ತಾರವ್ರೆ, ಹೆಂಡತಿಯಿಂದ ಸಮಸ್ಯೆಗಳನ್ನು ಅನುಭವಿಸಿ ಬರ್ತಾರವ್ರೆ, ಪಕ್ಕದ ಮನೆಯಿಂದ ಸಮಸ್ಯೆಗಳನ್ನು ಅನುಭವಿಸಿ ಬರ್ತಾರವ್ರೆ. ದೇವರು ನಿಮಗೊಂದು ಮಾತು ಹೇಳ್ತಾರೆ, ನೀನು ಅವ್ರನ್ನ ಮೆಚ್ಚಕ್ಕೆ ಪ್ರಯತ್ನ ಮಾಡಬೇಡ. ಸರ್ವಶಕ್ತನ ದೇವ್ರನ್ನ ಮೆಚ್ಚಿದರೆ ಒಂದಲ್ಲ ಒಂದು ದಿವಸ ನಿನ್ನ ಗೌರವ ಸ್ಥಾನದಲ್ಲಿ ದೇವ್ರು ನಿಲ್ಲಿಸ್ತಾರೆ. ಹಲ್ಲೆಲೂಯಾ. ಅವತ್ತು ಮಾಡದಂಥವ್ರು ಉಪ್ಪು ತಿಂದವನು ನೀರು ಕುಡಿತಾರೆ ಅಂತ ಹೇಳಿದಾಗ ಅವತ್ತು ಅವ್ರು ಅನುಭವಿಸ್ತಾರಂಥ ಪರಿಸ್ಥಿತಿ ನಮ್ಮ ಕಣ್ಣೆದುರುಗಡೆ ಕಾಣುತ್ತೆ ಬೇರೆ. ಹಲ್ಲೆಲೂಯಾ. ದೇವರು ಕ್ಷಮಾಪಣೆ ಕೊಡ್ತಾರೆ. ಕೊಡೋಷ್ಟು ಕೊಡ್ತಾ 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 ಕೊನೆಗೆ ಒಂದ್ಸಲ ಏಟು ಕೊಟ್ಬಿಟ್ಟಾದ್ರೆ ಇನ್ನು ಸದ್ಯಕ್ಕೆ ತೊಳಕಾದ್ರೆ ದೇವ್ರು ಏಟು. ನಾವು ಹೇಳ್ತೀನಿ,
ಮನುಷ್ಯನ ಏಟು ಬಿದ್ದುಬಿಟ್ರೆ ಹಾಸ್ಪಿಟ್ಲಿಗೆ ಹೋಗಿ ರೆಡಿ ಮಾಡ್ಕೊಬರ್ಬೋದು, ನಿಜ ಅಲ್ವಾ? ದೇವ್ರ ಏಟು ಬಿದ್ದುಬಿಟ್ರೆ ಏನು ಮಾಡ್ತೀರಾ? ಸೈತಾನ ಏಟು ಬಿದ್ದುಬಿಟ್ರೆ ದೇವ್ರ ಹತ್ರ ಹೋಗ್ಬೋದು, ಮನುಷ್ಯರ ಏಟು ಬಿದ್ದುಬಿಟ್ರೆ ದೇವ್ರ ಹತ್ರ ಹೋಗ್ಬೋದು. ದೇವ್ರ ಏಟು ಬಿದ್ದುಬಿಟ್ರೆ ಯಾರ ಹತ್ರ ಹೋಗ್ತೀರಾ? ದೇವರ ಏಟು ಬೀಳೋದಕ್ಕಿಂತ ಮೊದಲೇ ಕೇರ್ಫುಲ್ ಆಗಿದೆ. ಅವರು ನಮ್ಮನ್ನು ತಿದ್ದೋದಕ್ಕೋಸ್ಕರ ಗ್ಯಾರಂಟಿ ಹೊಡಿತಾರೆ. ಅದಕ್ಕೆ ವಾಕ್ಯ ಇಬ್ರಿಯ 12ನೇ ಅಧ್ಯಾಯ, ಇಬ್ರಿಯ ಮಕ್ಕಳೇ ಮಾತಾಡಬಾರ್ದು, ಇಬ್ರಿಯ 12:4 ಓದಿ, ಹೇಳಿ 5 ಓದಿ, 5 ಓದಿ. ಮಕ್ಕಳಿಗೆ ಬೇಡ 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 ನಾನೇ ಓದ್ತೀನಿ. ಮಕ್ಕಳಿಗೆ ಹೇಳುವಂತೆ ನಿಮಗೆ ಹೇಳಿದ ಎಚ್ಚರಿಕೆ ಮಾತ್ರ ಮರೆತು ಬಿಟ್ಟಿದ್ದೀರೋ? ವಾರ ವಾಕ್ಯ ಕೊಡ್ತಿದ್ದೀವಿ ತಾನೆ, ಬೈಬಲ್ ಬಗ್ಗೆ ಗೊತ್ತಿದೆ ತಾನೆ, ವಾರ ವಾಕ್ಯ ಕೊಡ್ತಾ ಇದ್ದೀನಿ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾನೆ? ನಿಮ್ಮ ಕೈಲೂ ಬೈಬಲ್ ಓದ್ಲಿಕ್ಕೆ ಬರ್ತದೆ ತಾನೆ? ಯೂಟ್ಯೂಬ್ಗಳಲ್ಲಿ ನೋಡ್ತಾ ಇದ್ದೀರ ತಾನೆ? ಇವತ್ತು ಟಿವಿಲಿ ಬಿಗ್ ಟಿವಿ ಅವರು 24 ಗಂಟೆನೇ ಕೊಡ್ತಾ ಇದ್ದಾರೆ ಪಾಪ, ಯಾವಾಗಲೂ ಕೊಡ್ತಾ ಇದ್ದಾರೆ. ಇಷ್ಟೆಲ್ಲ ವಾಕ್ಯಗಳನ್ನು ಮಕ್ಕಳಿಗೆ ಹೇಳೋದಂತ ಕೇಳಿದ ಎಚ್ಚರಿಕೆ ಮಾತನ್ನ ಕೇಳಿನೂ ಕೂಡ ನೀವು ಅದನ್ನ ಮರ್ತು ಬಿಟ್ಟೆ ಕಾಣಿದ್ರೆ ನೋಡಿ ಕೆಳಗಡೆ ವಾಕ್ಯ ಯಾವುದು? ಮಗನೇ ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ. ಕರ್ತನ ಶಿಕ್ಷೆ ಬರಕ್ಕೆ ಸ್ಟಾರ್ಟ್ ಆಗ್ತದೆ. ಎಚ್ಚರದಲ್ಲಿ ತಾತ್ಸಾರ ಮಾಡಬೇಡ. ಆತನನ್ನು ಗದರಿಸುವಾಗ ಬೇಸರ ಪಡಬೇಡ. ತನ್ನನ್ನು ಪ್ರೀತಿಸುವಾಗ ಶಿಕ್ಷಿಸ್ತಾನೆ, ತನ್ನನ್ನು ಸೇರಿಸಿಕೊಳ್ಳೋ ಪ್ರತಿಯೊಬ್ಬ ಮಗನನ್ನು ಹೊಡೆಯುತ್ತಾನೆ. ಹಾಗಾದ್ರೆ ದೇವ್ರಿಟ್ಟು ಯಾಕೆ ಬೀಳ್ತೇವೆ ಗೊತ್ತಾ? ನೀನು ನರಕಕ್ಕೆ ಹೋಗ್ಲಿಂದ ಬೀಳೋದಿಲ್ಲ. ಒಳ್ಳೆಯವನಾಗಿ ಪುನಃ ಸನ್ನಿಧಿಗೆ ಬರ್ಲಿಂದ್ರೆ ಹೊಡಿತಾರೆ. ಇದೊಂದು ಅರ್ಥ ಮಾಡ್ಕೊಳ್ಳಿ, ಇದೊಂದು ಅರ್ಥ ಮಾಡ್ಕೊಳ್ಳಿ. 7ನೇ ವಾಕ್ಯ ಓದ್ತೀನಿ. ನೀವು ಶಿಕ್ಷಿತರಾಗುವುದಕ್ಕಾಗಿ ನಿಮಗೆ ಶಿಕ್ಷೆ ಆಗುತ್ತದೆ, ಅದನ್ನು ಸಹಿಸಿಕೊಳ್ಳಿರಿ. ದೇವರು ನಿಮ್ಮನ್ನು ಮಕ್ಕಳಿಗೆ ನಡೆಸ್ತಾರೆ. ತಂದೆಯಿಂದ ಶಿಕ್ಷೆ ಹೊಂದದ ಮಗನಲ್ಲಿ ಮಕ್ಕಳೆಲ್ಲರೂ ಒಂದು ಶಿಕ್ಷೆ ನಿಮಗುಂಟಾಗದಿದ್ದರೆ ನೀವು ಆದರದಿಂದ ಹುಟ್ಟಿದವರೇ. ಯಾವ್ದ್ರಿಂದ ಹುಟ್ಟಿದವರಂತೆ? ಕೇಳಬೇಕು, ಹೇಳ್ಬೇಕು. ಯಾವ್ದ್ರಿಂದ ಹುಟ್ಟಿದವರಂತೆ? ಕೇಳಿಸ್ತಾ ಇಲ್ಲ? ಯಾವ್ದ್ರಿಂದ ಹುಟ್ಟಿದವರಂತೆ? ನೋಡಿ, ಸ್ವಾಮಿ ಹೇಳ್ತಾರೆ ನಿಮ್ಗೆ ದೇವ್ರ ಶಿಕ್ಷೆ ಬೇಡದ, ನೀವು ಆದರ ಕೊಡ್ದವ್ರು ಅಂತೇಳಿ. ನಾನು ಹೇಳ್ತಾ ಇಲ್ಲ, ಬೈಬಲ್ ಹೇಳ್ತಾ ಇದೆ. ನಾನು ಹೇಳ್ತಾ ಇಲ್ಲ, ಬೈಬಲ್ ಹೇಳ್ತಾ ಇದೆ. ದೇವ್ರ ಶಿಕ್ಷೆ ನೀವು ಬೇಡ ಅಂತ ನೀವು ಯಾವಾಗ ಹೇಳ್ತೀರೋ ನೀವು ಆದರ ಕೊಡ್ದವರು. ದೇವ್ರ ವಾಕ್ಯದ ಪ್ರಕಾರ ಚುಚ್ಚಿದಂಥ ವಾಕ್ಯಗಳು ಸಿಕ್ಕಿದಾಗ ದಯವಿಟ್ಟು ತಿರಸ್ಕಾರ ಮಾಡಬೇಡಿ, ಸ್ವೀಕಾರ ಮಾಡಿ. ದೇವ್ರ ವಾಕ್ಯ, ಇವತ್ತಿನ ವಾಕ್ಯ ನನಗೆ ಚುಚ್ತಾ ಇದೆ, ಇವತ್ತಿನ ವಾಕ್ಯ ನನಗೆ ಚುಚ್ತಾ ಇದೆ. ಹಲೋ, ಇವತ್ತು ಸ್ವಾಮಿ ಹೇಳ್ತಾರೆ ತಂದೆಯಿಂದ ಶಿಕ್ಷೆ ಹೊಂದಿರಲಿಲ್ಲ ಅಂತಂದ್ರೆ ನೀನು ಆದರ ಕೊಡ್ದವನು. ನಾನು ಹೇಳ್ತಾ ಇಲ್ಲ, ಸ್ವಾಮಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಶಿಕ್ಷೆ ಗ್ಯಾರಂಟಿ ಇದೆ. ಯಾವಾಗ ಗೊತ್ತಾ? ಈ ಲೋಕದಲ್ಲಿ. ಅದಕ್ಕೇನೆ ಇದ್ದಕ್ಕಿದ್ದಕ್ಕೇನೆ ಕ್ಯಾನ್ಸರ್ ಆಗೋದು, ಇದ್ದಕ್ಕಿದ್ದಾಗೇನೆ ಅಲ್ಸರ್ ಆಗೋದು, ಇದ್ದಕ್ಕಿದ್ದೇನೆ ಶುಗರ್ ಬರೋದು, ಇದ್ದಕ್ಕಿದ್ದೇನೆ ಕೈ ಬರದಂಗೆ ಆಗೋದು. ಇದೆಲ್ಲ ಯಾಕೊತ್ತಾ? ದೇವರು ಒಂದ್ಸಲ ಮಾಡಿ ಕೊಡ್ತಾರೆ. ಕೊಟ್ಟರು ನೀನು ಎಚ್ಚರಿಸ್ಕೊಳ್ಳಿಲ್ವಾ ಪರ್ಮನೆಂಟ್ ಆಗಿ ಮಲ್ಬಿಡ್ತೀಯ. ಅದಕ್ಕೆ ಸ್ವಾಮಿ 1ನೇ ಕೊರಿಂಥ 11ನೇ ಅಧ್ಯಾಯದಲ್ಲಿ ತೆಗಿರಿ, ಭಾಳ ಚೆನ್ನಾಗಿದೆ. ಆ ಕರ್ತನ ಮೇಜಿನ ಭಾಗದಲ್ಲಿ ಅವ್ರು ಏನು ಹೇಳಿದ್ದಾರೆ ನೋಡಿ. ಕರ್ತನ ಮೇಜಿನ ಭಾಗದಲ್ಲಿ ಭಾಳ ಚೆನ್ನಾಗಿ ಹೇಳಿದ್ದಾರೆ ನೋಡಿ. ನೋಡಿ ಅದನ್ನ 11:30 ಓದಿ. 1ನೇ ಕೊರಿಂಥ 11:30 ಕರ್ತನ ಮೇಜಿನ ಭಾಗದಲ್ಲಿ ಹೆಂಗೆ ಹೇಳಿದ್ದಾರೆ ನೋಡಿ. ಈ ಕಾರಣದ ನಿಮ್ಮಲ್ಲಿ ಬಹುಮಂದಿ ಬಲಹೀನರು. ಫಸ್ಟ್ ನಿಮಗೆ ಬಲಹೀನತೆ ಕೊಡ್ತಾರೆ. ಉಸಿರು ತಪ್ಪೋದು, ತಲೆನೋವಾಗೋದು, ಕೈಕಾಲು ಬರ್ದಂಗೆ ಆಗೋದು, ಸುಸ್ತಾಗೋದು, ಸಂಕಟ ಆಗೋದು ಎಲ್ಲ ಕೊಡ್ತಾ ಇರ್ತಾರೆ. ಈ ಬಲಹೀನ ಸಮಯದಲ್ಲಿ ನೀನು ಎಚ್ಚೆತ್ತುಕೊಳ್ಳಿಲ್ಲ ಅಂದ್ರೆ ನೆಕ್ಸ್ಟ್ ನಿನಗೆ ಪ್ರಮೋಷನ್ ಯಾವ್ದು ಗೊತ್ತಾ? ರೋಗ. ಫಸ್ಟ್ ಏನು ಕೊಡ್ತಾರೆ? ಬಲಹೀನ ಸ್ಥಿತಿ. ಮೊದಲು ನಿಮಗೆ ತಲೆನೋವು, ಚಿಕ್ಕದಾಗಿ ಜ್ವರ ಎಲ್ಲ ಬಂದು 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 ಡಾಕ್ಟರ್ ಹತ್ರ ಹೋದ್ರು ವಾಸಿ ಆಗೋದಿಲ್ಲ. ಆವಾಗ ಎಚ್ಚೆತ್ಕೋಬೇಕು, ನಾನು ಏನೋ ತಪ್ಪು ಮಾಡ್ತಾ ಇದ್ದೀನಿ ಅಂತೇಳಿ. ಆದ್ರೂ ನೀವು ತಿದ್ಕೊಳ್ಳಿಲ್ಲ, ನೆಕ್ಸ್ಟ್ ಬರೋ ಪ್ರಮೋಷನ್ ಯಾವುದು? ರೋಗಿಗಳು ಆಗಿದ್ದಾರೆ ಅನೇಕರು. 3 ಅವಕಾಶ ಕೊಡ್ತಾರೆ ಈಗ ಕರ್ತನ ಮೇಜಿನ ಭಾಗದಲ್ಲಿ ನೋಡಿ. ಅಲ್ಲಿ ಯಾಕಂದ್ರೆ ಈ ಕಾರಣದಿಂದ ನಿಮ್ಮಲ್ಲಿ ಬಹುಮಂದಿ ಬಲಹೀನರು, ರೋಗಿಗಳಾಗಿದ್ದಾರೆ, ಅನೇಕರು ಸಾಯ್ತಾರೆ. ನಮ್ಮನ್ನು ನಾವು ವಿಚಾರಿಸಿಕೊಂಡರೆ ವಿಚಾರಣೆಗೆ ಒಳಗಾಗೋದಿಲ್ಲ. ನಮ್ಮನ್ನು ನಾವು ವಿಚಾರಿಸ್ಕೊಂಡ್ಬಿಟ್ರೆ ನ್ಯಾಯ ವಿಚಾರಣೆ ಇಲ್ಲ. ಹಾಗಾದ್ರೆ ಮೊದಲು ನಮ್ಮನ್ನು ನಾವು ವಿಚಾರಿಸ್ಕೊಳ್ಳೋಣ ಬೇರೆ. ಮೊದಲು ಅವನು ಸೇರಿಲ್ಲ, ಇವನು ಸೇರಿಲ್ಲ ಅಂತ ನೋಡಿ ಹೆಸರು ತೆಗೆದುಕೊಳ್ಳೋದಕ್ಕಿಂತ ಮೊದಲು ನೀನು ಸರಿ ಇದೆಯಾ ಅಂತ ನಿನ್ನ ನೋಡ್ಕೊ, ನಾನು ಸರಿ ಇದೆ ಅಂತ ನನ್ನ ನೋಡ್ಕೋಬೇಕು. ಇವತ್ತು ನಂದೇ 108, ಊರವ್ರಿಗೆಲ್ಲ ಕೊಂಡಾಡ್ಕೊಳ್ಳೋದು. ಏನು ಪ್ರಯೋಜನ? ಉತ್ತರ ಕೊಡಿ. ಈ ಥರ ಇರೋರು ಯಾರು ಇದ್ದೀರಾ ಇಲ್ಲಿ? ಕೈ ಎತ್ತಿ. ಅಲ್ಲಲ್ಲಿಯಾ ಅರ್ಥ ಮಾಡ್ಕೊಳ್ಳಿ. ಸ್ವಾಮಿ ಹೇಳ್ತಾರೆ ನಮ್ಮನ್ನು ನಾವು ವಿಚಾರಿಸ್ಕೊಂಡ್ರೆ ನ್ಯಾಯ ವಿಚಾರಣೆ ಒಳಗಾಗೋದಿಲ್ಲ.
ಕರ್ತನ ಮೇಜು ಅಂತ ಮಾತ್ರ ಅಲ್ಲ, ಅರ್ಥ ಮಾಡ್ಕೊಳ್ಳಿ, ಯೇಸು ಸ್ವಾಮಿನ ವಾಕ್ಯ. ಕರ್ತನ ಮೇಜಿನ ಭಾಗ ಮಾಡದ ಉದ್ದೇಶ ಏನು? ಆ ವಾಕ್ಯಕ್ಕೆ ಒತ್ತು ಕೊಟ್ಟು ನಡೆದ್ರೆ ಮಾತ್ರ ಕರ್ತನ ಮೇಜಿಗೆ ಕೈ ಹಾಕಬೇಕು. ವಾಕ್ಯಕ್ಕೆ ಗೌರವ ಕೊಟ್ಟು ನಡೆಯೋರು ಮಾತ್ರ ಕರ್ತನ ಮೇಜಿಗೆ ಕೈ ಹಾಕಬೇಕು. ಇಷ್ಟ ಬಂದವನು ದೀಕ್ಷೆನ ತಗೋಬಿಟ್ಟು ಕೊಟ್ಬಿಡೋದು, ದೀಕ್ಷೆನ ಕೊಡದೇ ಇದ್ರು ಕೊಟ್ಬಿಡೋದು, ನಿನ್ನೆ ಮೊನ್ನೆ ಬಂದನು ಕೊಟ್ಬಿಡೋದು, ಬೀಡಿಸಿಗಳು ಸೇದ್ರು ಕೊಟ್ಬಿಡೋದು ಅಲ್ಲ. ಕರ್ತನ ಮೇಜಲ್ಲಿ ಒಂದು ಅರ್ಥ ಇದೆ. ದೇವರ ವಾಕ್ಯ ಪ್ರಕಾರ ಯಾರು ನಡೀತಾರೋ ಅವ್ರಿಗೆ ಮಾತ್ರ ಕರ್ತನ ಮೇಜು. ಸ್ವಾಮಿ ಹೇಳ್ತಾರೆ, ನಿಮ್ಮಲ್ಲಿ ಬಹುಮಂದಿ ಬಲಹೀನರು, ಮೊದಲು ನಿಮಗೆ ಕೊಡೋದೇ ವೀಕ್ನೆಸ್ಸು. ಸಡನ್ ಆಗಿ ರೋಗ ಕೊಡೋದಿಲ್ಲ, ಅದರಲ್ಲೂ ಎಚ್ಚೆತ್ಕೊಳ್ಳಿಲ್ಲ ರೋಗ ಕೊಡ್ತಾರೆ. ನೆಕ್ಸ್ಟ್ ರೋಗಿಗಳು, ನೆಕ್ಸ್ಟ್ ಸಾಯ್ಬೋದು. ಆತ್ಮದಲ್ಲಾದರೂ ಸಾಯ್ಬೋದು, ದೇಹದಲ್ಲಾದರೂ ಸಾಯ್ಬೋದು. ಬೇಕಾ? ಉಗುಳಿಸ್ಕೊಳ್ತೀರಾ? ನಾನು ಹಂಗೆ ಮಾಡ್ದಿ, ನಾನು ಹಿಂಗೆ ಮಾಡ್ದಿ. ಹಲೋ, ಕೇಳಿಸ್ತಾ ಇದೆಯಾ? ನಾ ಹೇಳ್ತಾರೆ ಸರಿನಾ? ಹೋಗಿಸ್ಕೊಳ್ತೀರಾ? ನಾನು ಅಷ್ಟು ಮಾಡಿಬಿಟ್ಟೆ, ಇಷ್ಟು ಮಾಡಿಬಿಟ್ಟೆ. ಮಾಡಲೇಬೇಕು ಕಣವ, ಮಾಡಲೇಬೇಕು. ಅದು ನಮ್ಮ ಕರ್ತವ್ಯ. ಅದು ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತೇನು ಗೊತ್ತಾ? ಕೊಂಡಾಟವೇ ನಮ್ಮ ಕರ್ತನ ಸನ್ನಿಧಾನದಿ ನಾಡಿದೆ. ಇವತ್ತು ದೇವ್ರನ್ನ ಕೊಂಡಾಡ್ತಿಲ್ಲ, ಅವ್ರನ್ನೇ ಕೊಂಡಾಡ್ಕೊಳ್ಳೋದು, ಅವ್ರನ್ನೇ ಕೊಂಡಾಡ್ಕೊಳ್ಳೋದು. ಏನು ಪ್ರಯೋಜನ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. 2 ಕೊರಿಂಥ 13:5. 2 ಕೊರಿಂಥ 13:5. ಸ್ವಲ್ಪ ಬೇಗ ಹೋಗ್ತೀನಿ. 2 ಕೊರಿಂಥ 13:5. ಓದಿ. 2 ಕೊರಿಂಥ 13:5. ನೀವು ಕ್ರಿಸ್ತನ ನಂಬಿಕೆಯಲ್ಲಿ ಇದ್ದೀರ ಇಲ್ಲವೋ ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಿರಿ, ನಿಮ್ಮನ್ನು ಪರಿಶೋಧಿಸಿಕೊಳ್ಳಿರಿ. ಯೇಸು ಕ್ರಿಸ್ತನು ನಿಮ್ಮಲ್ಲಿದ್ದರೆ ನಿಮಗೆ ಚೆನ್ನಾಗಿ ತಿಳಿದಿಲ್ವೋ? ಆತ ನಿಮ್ಮಲ್ಲಿ ಇಲ್ಲದಿದ್ದರೆ ನೀವು ಅಯೋಗ್ಯರೇ. ನೀವು ಚರ್ಚಿಗೆ ಬರ್ತಾ ಇದ್ದೀರಲ್ಲ, ಯೇಸು ಕ್ರಿಸ್ತ ನಿಮ್ಮಲ್ಲಿದ್ದಾರ ಮೊದಲು ತಿಳ್ಕೊಳ್ಳಿ. ವಾಸಿ ಮಾಡ್ಸೋಕ್ಕೋಸ್ಕರ ಬಂದಿದ್ದೀರಾ? ಮನೇಲಿ ಅಲ್ಲಿ ಅದು, ಇಲ್ಲಿ ಇದು. ಹಲ್ಲೆಲೂಯಾ. ಯೇಸು ಕ್ರಿಸ್ತನಲ್ಲಿ ಇದ್ದೀರಾ? ಯೇಸು ಕ್ರಿಸ್ತನ ವಾಕ್ಯ ನಿಮ್ಮಲ್ಲಿ ಇದೆಯಾ? ವಾಕ್ಯ ತುಂಬ ಕೇಳ್ತಾರೆ, ಪ್ರಸಂಗ ತುಂಬ ಮಾಡೋರಿದ್ದಾರೆ, ವಾಕ್ಯನ ಅರ್ಧ ಕುಡಿದವರು ಇದ್ದಾರೆ. ಆದರೆ ಕ್ರಿಸ್ತನ ವಾಕ್ಯ ಅಲ್ಲ, ಕ್ರಿಸ್ತನು ನಿಮ್ಮೊಳಗಡೆ ಇದ್ದಾರಾ? ಹಲ್ಲೆಲೂಯಾ. ನಿಮ್ಮನ್ನು ಪರಿಶೋಧಿಸಿಕೊಳ್ಳಿರಿ, ಯೇಸು ಕ್ರಿಸ್ತ ನಿಮ್ಮಲ್ಲಿದ್ದಾರೆಂದು ನಿಮಗೆ ಚೆನ್ನಾಗಿ ತಿಳಿದಿಲ್ಲೋ? ನಿಮ್ಮ ಕಳ್ಳ ಮನಸ್ಸಿಗೆ ಗೊತ್ತಾಗಬೇಕು, ನನ್ನ ಕಳ್ಳ ಮನಸ್ಸಿಗೆ ಗೊತ್ತಾಗಬೇಕು. ಯೇಸು ಸ್ವಾಮಿ ನನ್ನೊಳಗಡೆ ಇದ್ದಾನೋ, ಅಲ್ಲಿ ಯೇಸು ಹೆಸರು ಹೇಳ್ಕೊಂಡು ಸೈತಾನ ಕುಣಿತಾ ಇದ್ದಾನೋ ಅಂತೇಳಿ. ಯೇಸು ಸ್ವಾಮಿ ಹೆಸರು ಹೇಳ್ಕೊಂಡು ಸೈತಾನಿಗೆ ಕುಣಿಯೋಕೆ ನಾವು ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಹಲ್ಲೆಲೂಯಾ. ಈ ಕೋತಿ ಫಂಕ್ಷನ್ ನೋಡಿ, ಒಂದು ಹಗ್ಗದಲ್ಲಿ ಕೋತಿನ ಅಂಟಂಗ ಕುಡಿಸ್ತಾನಲ್ಲ, ಹಂಗೆ ನಾವೇನು ಮಾಡ್ತೀವಿ ಗೊತ್ತಾ? ಏಸು ಹೆಸರು ಹೇಳ್ಕೊಡ್ತೀವಿ, ಸೈತಾನಿಗೆ ಪೂರ್ತಿ ಕಾರ್ಯ ಮಾಡ್ತಾ ಇದ್ದೀವಿ. ಹೆಸರು ಯಾರ್ದು? ಏಸಪ್ಪಂದು. ಕಾರ್ಯ ಯಾವುದು? ಸೈತಾನ ಕಾರ್ಯ. ಮೊದಲು ಅದು ನಿಮ್ಮಲ್ಲಿ ಇಲ್ಲದರೆ ನೀವು ಅಯೋಗ್ಯರದು ಸ್ವಾಮಿ ಹೇಳ್ತಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ಪ್ರಿಯರೇ, ಒಂದೇ ಒಂದು ವಿಷಯನ ಚೆನ್ನಾಗಿ ನೆನಪಿಟ್ಕೊಳ್ಳಿ. ನಿಮ್ಮ ದಮ್ಮಯ್ಯ ಅಂತ ಹೇಳ್ತೀನಿ, ನಿಮ್ಮಲ್ಲಿ ಇರತಕ್ಕಂಥ ಒಂದೊಂದೇ ಕೆಟ್ಟತನಗಳನ್ನ ಬಿಡಲಿಕ್ಕೆ ನೀವು ಇವತ್ತಿಂದನೇ ಪ್ರಯತ್ನ ಪಡಿ. ನಾನೂ ಕೂಡ ಪ್ರಯತ್ನ ಪಡ್ತೀನಿ. ಅಕಸ್ಮಾತ್ ಆಗಲಿಲ್ಲ ಅಂದರೆ ಏನು ಮಾಡೋದು? ನಾನು ಆಗಲಿಲ್ಲದಲ್ಲ, ನನಗೂ ಕುಟುಂಬದಲ್ಲಿ ಪರಿಸ್ಥಿತಿಗಳಿದೆ. ಸಾಧ್ಯವಾದ ಹೋರಾಟ ಮಾಡ್ತಿದ್ದೀನಿ. ನಾನು ಸಭೆ ನಡೆಸೋದಕ್ಕೆ ಅಷ್ಟು ಸಲ ಕಷ್ಟಪಡ್ತಾ ಇರೋದು. ನಾನು ದೇವ್ರನ್ನ ಮೊನ್ನೆ ಬೇಡ್ಕೊಂಡೇ ಬಿಟ್ಟೆ. ಸಭೆ ನಡೆಸೋಕೆ ತುಂಬ ಪ್ರಾಬ್ಲಮ್ ಆಗ್ತಿದೆ. ನಾನು ಈ ಥರದ ಸಭೆ ಕ್ಲೋಸ್ ಮಾಡಿಬಿಡ್ತೀನಿ. ಸುವಾರ್ಥಿಕನಾಗಿರ್ತೀನಿ. ಏನಾಗಿರ್ತೀನಿ? ಸುವಾರ್ಥಿಕಾಗಿರ್ತೀನಿ. ಮನೆಗೆ ಹೋಗಿ ಸುವಾರ್ಥ ಸಾರ್ತೀನಿ. ನನ್ನ ಸಂಬಳ ದುಡ್ಡಲ್ಲಿ ಒಂದು 2,000 3,000 ಹೋಗ್ಬಿಟ್ರೆ ಪರವಾಗಿಲ್ಲ, ಆತ್ಮಗಳಂತೂ ಗ್ಯಾರಂಟಿ ಹಾಳು ಮಾಡೋದಿಲ್ಲ. ಹೋಗ್ತೀನಿ ಸುವಾರ್ಥ, ಒಳ್ಳೊಳ್ಳೆ ಸಭೆಗಳಿಗೆ ಸೇರಿಸ್ಕೊಡ್ತಾ ಇರ್ತೀನಿ. ತಿಂಗಳಲ್ಲಿ 2 ದಿವಸ ಸೇವೆಗೋಸ್ಕರ ಕೈ ಇಡ್ತೀನಿ. ಮನೆಗೆ ಹೋಗಿ, ಯಾಕತ್ತಾ ಇಲ್ಲಿಗೆ 5,000 ಬಾಡಿಗೆ ಕೊಡಬೇಕಮ್ಮ, ಕಟ್ಟಲು ಖರ್ಚು ಮಾಡಬೇಕು, ಮನೆಯಲ್ಲಿ ಪ್ರಾರ್ಥನೆ ಇಲ್ಲ, ಕುಟುಂಬದಲ್ಲಿ ಸಮಾಧಾನ ಇಲ್ಲ ಅಂತ ಹೇಳಿದಾಗ ನಾವೇನು ಮಾಡಿ ಆಟೋಮೆಟಿಕ್ ಕ್ಲೋಸ್ ಮಾಡಬೇಕು. ಪ್ರಾರ್ಥನೆ ಮಾಡಿ, ಸಭೆಗೋಸ್ಕರ ಪ್ರಾರ್ಥನೆ ಮಾಡಿ, ಸಭಾ ಪಾಲಕರಿಗೋಸ್ಕರ ಪ್ರಾರ್ಥನೆ ಮಾಡಿ. ನೀವು ಮಾಡಬೇಕು. ಇಲ್ಲ ಸಭೆ ಅನಾವಶ್ಯಕವಾಗಿ ಚಿತ್ರಾಗೋಗ್ಬಿಡ್ತದೆ. ಸಭಾ ಪಾಲಕರಿಗೆ ಪ್ರಾರ್ಥನೆ ಮಾಡಲೇಬೇಕು ನೀವು. ಹಲ್ಲೆಲೂಯಾ. ನೆಕ್ಸ್ಟ್ ಅಲ್ಲಿ ದೇವ್ರ ವಾಕ್ಯದಲ್ಲಿ ಏನು ಬರ್ತೀವಿ ನೋಡಿ. ಈಗ ಗಲಾತ್ಯ 5:25 ನೋಡಿ. ಗಲಾತ್ಯ 5:25 ಓದಿಯಪ್ಪ. ನೀವು ಆತ್ಮದಿಂದ ಜೀವಿಸುತ್ತಿರಲಾಗಿ ಆತ್ಮನನ್ನು ಅನುಸರಿಸಿ ನಡೆಯೋಣ. ಅಹಂಕಾರಿಗಳು ಒಬ್ಬರನ್ನೊಬ್ಬರು ಕೆಣಕುವವರು, ಆಗದೆ ಮೇಲೊಬ್ಬರು ಮತ್ಸರ ಉಳ್ಳವರು ಆಗದೆ ಇರೋಣ. ನೋಡಿ, ಸ್ವಾಮಿ ಹೇಳ್ತಾರೆ, ನೀವು ಆತ್ಮದಿಂದ ಜೀವಿಸ್ತೀರ. ನಾವೆಲ್ಲರೂ ಯಾವ್ದು ಗೊತ್ತಾ? ಶರೀರ ಮಾತ್ರ ನೆಪ ಮಾತ್ರಕ್ಕಿದೆಯಪ್ಪ. ಆದರೆ ನಾವು ಜೀವಿಸ್ತಿರೋದು ಯಾವುದರಿಂದ?
ಆತ್ಮದಿಂದ. ಯಾವುದರಿಂದ? ಕೇಳಿಸ್ತಾ ಇಲ್ಲ? ನಾವು ಶರೀರದಲ್ಲಿ ಜೀವಿಸ್ತಾ ಇದ್ವಿ, ಆದರೆ ನಮ್ಮ ಜೀವಿತ ನಡೀತಿರೋ ಆತ್ಮದಿಂದ. ಆತ್ಮ ಜೀವಿಸ್ತಾ ಇದ್ದೀವಿ, ಆತ್ಮ ನಾನು ಅನುಸರಿಸಿ ನಡೆಸ್ಕೊಳ್ಳೋಣ. ಆದರೆ ಆತ್ಮ ನಾನು ಅನುಸರಿಸಿದ ಯಾವುದು? ವಾರ ವಾರ ನಾವು ಕೊಡ್ತೀವಲ್ಲ ವಾಕ್ಯ, ಅದ್ರ ಪ್ರಕಾರ ನಡೀರಿ. ಒಂದು ದಿವಸ ಪ್ರೀತಿ ಬಗ್ಗೆ ಕೊಡ್ತೀವಿ, ಕ್ಷಮೆ ಬಗ್ಗೆ ಕೊಡ್ತೀವಿ, ಕರುಣೆ ಬಗ್ಗೆ ಕೊಡ್ತೀವಿ, ದಾನ ಧರ್ಮದ ಬಗ್ಗೆ ಕೊಡ್ತೀವಿ. ಇದನ್ನ ನೀವು ಅನುಸರಿಸ್ಕೊಂಡು ನಡೀರಿ. ಅಲ್ಲಲ್ಯ ಕ್ರಿಸ್ತ ಆತ್ಮನ ಅನುಸರಿಸಿದ್ರೆ ದೇವ್ರ ವಾಕ್ಯ ಪ್ರಕಾರ ನಡೀರಿ ಅಂತ ಅಷ್ಟೇ. ನೆಕ್ಸ್ಟ್ ಅಲ್ಲಿ ಅಹಂಕಾರಿಗಳು ಒಬ್ಬರನ್ನೊಬ್ಬರು ಕೆಣಕೋರು. ಈ ಹೊಗಳೋರನ್ನ ಎಲ್ಲಾದ್ರೂ ಸ್ವಲ್ಪ ಬೈದು ಬಿಡಿ, ಅವನು ಜೀವ ಮಾಡಿ ಕೆಣಕ ಸ್ಟಾರ್ಟ್ ಮಾಡಿದ್ರೆ ನಿನ್ನ ಲೈಫಲ್ಲಿ ತಲೆ ತಗೊಳ್ಳೋದಿಲ್ಲ. ಅವನಿಗೆ ಹೊಗಳ್ಕೊಂಡಿದ್ರೇ ಖುಷಿ. ಎಲ್ಲಾದ್ರೂ ಒಂದು ದಿವಸ ಓ ಮರ ನೀನು ಇದ್ದಿದೆ ಯಾವಾಗಲೂ ಅಂತ ಹೇಳ್ಬಿಡಿ, ಇನ್ನು ಜೀವ ಮೇಲೆ ನೀನು ತಲೆ ತಗೊಳ್ಳೋದಿಲ್ಲ. ನಾನು ನೋಡಿದ್ದೀನಿ ತುಂಬ ಜನಗಳನ್ನ. ಅಹಂಕಾರಿಗಳಾಗಿರ್ಬೇಡಿ ದೇವ್ರ ಮುಂದೆ. ಒಬ್ಬರನ್ನ ಕೆಣಕಬೇಡಿ. ಸುಮ್ಮನಿದ್ರು ಕೆಣಕೋದು ಕಣಮ್ಮ. ಸುಮಾರು ಜನ ನೋಡಿದ್ದೀರಾ? ಸುಮ್ಮನಿದ್ರು ಕೆಣ್ಕೊಂಡು ಹೋಗ್ತಾರೆ, ನೋಡಿದ್ದೀರಾ? ಕೆಣಕೋದು ಬೈಯೋದು. ರೋಡಲ್ಲಿ ಹೋಗ್ತಾರೆ ಸಾಕು ಕೂತು ಹೋಗ್ಯದು. ಯಾಕೆ? ಪಕ್ಕದ ಮೇಲೆ ಗೊತ್ತಾಗಲಿ ನಾನು ನಿನಗೆ ಹೋಗಿದೆ ಅಂತೇಳಿ ಹೋಗೋಗಲೇ ಬರಲು ತೋರಿಸೋದು ಸುಮ್ಮನೆ. ಅದು ಪಾಪ ಮೊದಲೇ ಅವ್ರು ಮೂಢನಂಬಿಕೆಯಲ್ಲಿ ಇರ್ತಾರೆ, ಬರಲು ಕಂಡ್ರೆ ಹಂಗೆ ಹಿಂಗೆ ಅಂತೇಳಿ. ನಾವು ಕ್ರೈಸ್ತರು ಏನೇ ತೋರಿಸೋದು ನಾವು ಭಯ ಪಡೋದಿಲ್ಲ. ನಮ್ಮ ಅಕ್ಕನಿಗೆ ಈಗಲೂ ಕೂಡ ಬರಲು ಕಂಡುಬಿಟ್ರೆ ತೂತು 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 ಹೇಳ್ಬಿಡ್ತಾಳೆ. ಮನೆ ಹೊರಗಡೆ ಬೇಕಾರೆ ಖಾಲಿ ಜಂಪ್ಕೊಂಡ್ರೆ ಆಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ, ಬೆಕ್ಕ ಡಮ್ಮಿಡ್ ಮಾಡ್ತಾಳೆ. ನಾನಾಗದೆ ಬರಲು ಬೆಕ್ಕು ಖಾಲಿ ಬಿಂದಿಗಲ್ಲಕ್ಕ, ಮೊದಲು ಅದೆಲ್ಲ ಕೆಟ್ಟದಲ್ಲಕ್ಕ, ಮೊದಲು ನೀನೇ ಕೆಟ್ಟವಳು ಅಂತಿರ್ತೀನಿ. ಆಗ ಅವಳು ನೆಗಾಡ್ತಾಳೆ. ಅಲ್ಲಲ್ಲಿಯ ಪಾಪ ಬೆಕ್ಕು ಅಡ್ಡ ಹೋಗ್ಬಿಟ್ರೆ ಅದು ಕೆಟ್ಟದ್ದು ಇರ್ತಾರೆ. ಬೆಕ್ಕು ಅಡ್ಡ ಹೋದ್ರೆ ಕೆಟ್ಟದಲ್ಲ ಬೇರೆ, ನಾವೇ ಕೆಟ್ಟವರು. ಅದು ಗೊತ್ತಾ ನಿಮಗೆ? ಪ್ರಾಣಿಗಳು ಪಾಪ ಅದ್ರ ಪಾಡಿಗೆ ಜೀವಮಾನ ಮಾಡ್ತಾಯಿದೆ. ಮನುಷ್ಯ ಏನು ಮಾಡ್ತಾನೆ? ಇವತ್ತು ಇರೋ ಮರಗಳು ಕಾಡುಗಳನ್ನ ಕಡ್ದು 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 ಇದು ಮಳೆ ಬರದಂಗೆ ಮಾಡಾಕಿದ್ದಾನೆ, ಬರಗಾಲ ಬರಂಗೆ ಮಾಡಾಕಿದ್ದಾನೆ. ನಿಜ ಅಲ್ವಾ? ಹೊಗೆಗಳು ನಾವು ದಿನಕ್ಕೆ 20 ಸಿಗರೇಟ್ ಸೇರಿದಷ್ಟು ಹೊಗೆ ಕುಡಿತಾ ಇದ್ದೀವಿ ದಿನ. ನಿಮ್ಮ ಮನೆ ಮುಂದೆ ಬೈಕ್ ಹೋಗ್ತಾ ನೋಡಿ, ಅದ್ರ ಹೊಗೆ ನೀವು ಸಿಗರೇಟ್ ಸೇರಿದಂಗೆ ಎಷ್ಟು ಮಾಡ್ತಿದ್ದೀರಾ? ಒರಿಜಿನಲ್ ಅಕ್ಕಿ ಸಿಗ್ತಾ ಇದೆಯಾ? ಒರಿಜಿನಲ್ ತರಕಾರಿ ಸಿಗ್ತಾ ಇದೆಯಾ? ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ ಘಮ ಘಮ ಅಂತ ಹೇಳ್ತಾ ಇದೆಯಾ? ನಮ್ಮ ಕಾಲದಲ್ಲಿ ಹೇಳ್ತಾ ಇದ್ದಂಗೆ ಈಗ ಏನಿಲ್ಲ, ಎಲ್ಲ ಸಪ್ಪೆ 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 ಸಪ್ಪೆ. ಯಾಕೆ? ಮನುಷ್ಯರು ಪ್ರಾಣಿಗಳಿಗಿಂತಲೂ ಆಳು. ಅದನ್ನ ಕಂಡ್ರೆ ಅಪಸಕನ ಅಂತ ಹೇಳಕ್ ಹೋಗ್ಬೇಡಿ. ಅದ್ರಲ್ಲಿ ಇರಲಿ, ಅದಲ್ಲ ನಮ್ಮ ವಾಕ್ಯ. ಒಬ್ಬರೊಬ್ಬರು ಕೆಣಕೋರಾಗಿದೆ, ಮತ್ತೊಬ್ಬರ ಮೇಲೆ ಮತ್ತರ ಉಳ್ಳವರು ಆಗಿರೋದಿರೋಣ. ದೇವರ ಮಕ್ಕಳು ನಿಜವಾಗಿಯೂ ಇನ್ನೊಬ್ಬರ ಮೇಲೆ ಸೇರಿಡಬಾರ್ದು. ಶ್ವೇತ ಅವತ್ತು ಹಂಗೆ ಹೇಳಿದಾಳೆ, ನಾನು ಮಾತ್ರ ಬಿಡೋದಿಲ್ಲ. ಶ್ವೇತನ ನಾನು ತೀರ್ಮಾನ ಮಾಡಿನೇ ಬಿಡ್ತೀನಿ ಅಂತ ಹೇಳ್ತೀನಿ ನೋಡು, ಅಲ್ಲಿ ನಿನಗೆ ಎಷ್ಟು ಕಷ್ಟ ಇಲ್ಲ ಅಂತ ಅರ್ಥ. ನೀನು ಆತ್ಮದಿಂದ ನಡೀತಾ ಇಲ್ಲ ಅಂತ ಅರ್ಥ. ಇಷ್ಟೇನು ಹೇಳ್ತಾ ಇರೋದು. ಆತ್ಮದಿಂದ ನಡೀತಾ ಇದೆಯಾ, ನೀ ಕೆಣಕಬೇಡ. ಆತ್ಮದಿಂದ ನಡೀತಾ ಇದೆಯಾ, ಇನ್ನೊಬ್ಬರ ಮೇಲೆ ಸೇಡನ್ನ ಬಿಟ್ಬಿಡು. ಇವತ್ತು ನಾನು ನಿಮಗೆಲ್ಲರಿಗೂ ಹೇಳ್ತಾ ಇದ್ದೀನಿ ಪ್ರಿಯರೇ, ನಿಮ್ಗೆ ಯಾರ್ದಾದ್ರ ಮೇಲೆ ಸೇಡಿದ್ರೆ ಈಗಲೇ ಬಿಟ್ಬಿಡಿ. ಯಾರಾದ್ರೂ ಕೆಣಕ್ತಾ ಹೋಗ್ತಾ ಇದ್ರೆ, ಸೊಸೆಗೆ ಹಿಂಗೆ ರೊಟ್ಟಿ ಮಾಡೋದು ಮಂದ ಅಂತ ಹೇಳೋದು, ಹಿಂಗೆ ಮಾಡೋದು ತೆಳ್ಳಿಗೆ ಅಂತ ಹೇಳೋದು. ಹಲೋ ಸೊಸೆ ನೋಡಿ ಪಾಪ ಹೇಳ್ತಿದ್ದಾಳೆ. ಅದ್ರಲ್ಲಿ ನೋಡಿ ನಿಜ ಅಂತೇಳಿ ಏನೇ ಮಾಡಿದ್ರು ಮೊಸರಲ್ಲಿ ಕಲ್ಲು ನೋಡ್ಕೊಂಡು ಜನ ಇರ್ತಾರೆ. ಅಂಥವ್ರಿಗೆ ನ್ಯಾಯ ತೀರ್ಪು ಬೇಗ ಬರ್ತದೆ. ನಾನು ಆಗಲೇ ಹೇಳಿದ್ದೀನಿ, ಕರ್ತನ ಶಿಕ್ಷೆ ಬೇಗ ಬರ್ತದೆ. ಈ ಲೋಕದಲ್ಲಿ ಇದ್ದಾಗಲೇ ಬರ್ತದೆ. ಯಾಕಂದ್ರೆ ನೀವು ತಿದ್ಕೋಬೇಕು ಅಂತ. ಬೇಕಾ ಬೇಕಾ? ಕೇಳಿಸ್ತಾ ಇಲ್ಲ? ಕರ್ತನ ಆಶೀರ್ವಾದ ಬೇಕಾ? ಇನ್ನೊಬ್ಬರ ಕೆಣಕಬೇಡಿ, ಇನ್ನೊಬ್ಬರನ್ನ ಸೇರಿ ಇಟ್ಕೋಬೇಡಿ. ನಾನು ಅವನು ಹಿಡಿದ್ಬಿಟ್ಟು ಹಂಗೆ ಮಾಡ್ಬಿಡ್ತೀನಿ, ಇವನು ಹಿಡಿದ್ಬಿಟ್ಟು ಹಿಂಗೆ ಮಾಡ್ತಿದ್ದಾರಲ್ಲ, ಯಾವನು ಇರೋದಿಲ್ಲ ಕಣಮ್ಮ. ಎಲ್ಲ ಮಜಾ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ನಿಮ್ಮ ಮನೆ ಪಕ್ಕದಲ್ಲಿ ನಿಮ್ಮ ಸೊಸೆಗೆ ಮತ್ತೆ ನಿಮಗೆ ಜಗಳ ಆಗಿರ್ತದೆ. ನೀವು 10 ಜನಗಳ ಹೋಗಿ ಕರ್ಕೊಬನ್ನಿ, ನಾನು ಅವನಿಗೆ ಹೇಳ್ತೀನಿ ಇವನಿಗೆ ಹೇಳ್ತೀನಿ, ಎಲ್ಲ ಮಜಾ ಮಾಡ್ತಾರೆ. ಅಲ್ಲೇ ತಂದಕ್ಕೆ ಸಮಸ್ಯೆ ಮಾಡ್ತಾರೆ. ನಿಮಗೆ ಸಿಕ್ಕಿರೋ ಪಾರ್ಟಿನೂ ತಗೊಳ್ತಾರೆ. ಆದರೆ ನಿಮ್ಮ ಸಮಸ್ಯೆನ ಪರಿಹಾರ ಮಾಡಿದ್ರೆ ಇನ್ನೂ ಜಾಸ್ತಿ ಮಾಡ್ತಾರೆ. ಮಕ್ಕಳೇ ಸ್ವಲ್ಪ ಮಕ್ಕಳು ನೋಡ್ಕೊಳ್ಳಿ ಅಣ್ಣ. ಅಭಿ ನೀವು ಸ್ವಲ್ಪ ನೋಡ್ಕೋಣ. ಅಲ್ಲಲ್ಲಿಯ ಕೊನೆಯ ವಾಕ್ಯ. ಕಡೆಗಾಲದಲ್ಲಿ ಏನಾಗ್ತದೆ? 2 ರೀತಿಯಾದ ಕಾರ್ಯಗಳು ನಡೀತವೆ ಬೇರೆ. ಕಡೆಗಾಲದಲ್ಲಿ ಏನು ನಡೀತದೆ? ಅಪೊಸ್ತಲರ ಕಥೆ 2ನೇ ಅಧ್ಯಾಯ 17ನೇ ವಾಕ್ಯ ಓದಪ್ಪ. ಅಪೊಸ್ತಲರ ಕಥೆಯ 2ನೇ ಅಧ್ಯಾಯ 17ನೇ ವಾಕ್ಯ ನೋಡಿ. ಕಡೆಗಾಲದಲ್ಲಿ 2 ಕಾರ್ಯಗಳು ನಡೀತದೆ. ಭಾಳ ಕೇರ್ಫುಲ್ ಆಗಿರಿ. ನಿಮ್ಗೆ ಯಾವ ಕಾರ್ಯ ಬೇಕೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ. ಯಾಕಂದ್ರೆ ಕೊನೆಯ ವಾಕ್ಯ ಇದು, ಆಯ್ತಾ? ಇದೊಂದು ವಾಕ್ಯ, ಇನ್ನೊಂದು ವಾಕ್ಯ ಕೊಡ್ತೀನಿ. ಕೊನೆಗಾಲದಲ್ಲಿ ಏನು ನಡೀತದೆ? ಅಪೊಸ್ತಲರ ಕಥೆಯ 2ನೇ ಅಧ್ಯಾಯ 17ನೇ ವಾಕ್ಯ ಸಿಗಲಿಲ್ಲ ಮಗಳೇ? ಅಪೊಸ್ತಲರ ಕಥೆಯ 2ನೇ ಅಧ್ಯಾಯ 17ನೇ ವಾಕ್ಯ. ಮಕ್ಕಳೇ, 2:17 ಹೋಗಿ. ನೋಡಿ ಇಲ್ಲಿ ನೋಡಿ, ಕಡೇ ದಿವಸಗಳಲ್ಲಿ ಎಲ್ಲ ಮನುಷ್ಯರ ಮೇಲೆ ಏನ್ ಮಾಡ್ತಾರಂತೆ? ದೇವರ ಆತ್ಮನ ಸುರಿಸ್ತಾರಂತೆ. ಸ್ವೀಕಾರ ಮಾಡೋರು ಮಾಡ್ಕೋಬಹುದು. ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು
ಎಲ್ಲ ಗಂಡಸರು ಹೆಂಗಸರು ಪ್ರವಾದನೆ ಮಾಡ್ಲಿಕ್ಕೆ ಶಕ್ತಿ ಕೊಡ್ತಾರೆ. ಕಡೆ ದಿವಸದಲ್ಲಿ 2 ಥರದ ಕಾರ್ಯ ನಡೀತದೆ ಅಂತ ಆಗ್ಲಿಲ್ಲ. ಒಂದು ಕಾರ್ಯ ನೋಡಿ, ಇವಾಗ ಕಡೆ ದಿವಸಗಳಲ್ಲಿ ನಾನು ಎಲ್ಲರ ಮನುಷ್ಯರ ಮೇಲೆ ಆತ್ಮವನ್ನು ಸುರಿಸುವೆನು. ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು. ನಿಮ್ಮ ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗುವವು. ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು. ಇದಲ್ಲದೆ ಆ ದಿನಗಳಲ್ಲಿ ನನ್ನ ದಾಸಿಯರ ಮೇಲೆಯೂ ನನ್ನ ಆತ್ಮವನ್ನು ಸುರಿಸುವೆನು. ಅವರು ಪ್ರವಾದಿಸುವರು. ಸಾಕು. ಈಗ ನೋಡಿ, ಕಡೆ ದಿವಸ ಏನಾಗ್ತದಂತೆ, ಯಾರೆಲ್ಲ ಬಂದು ಆರಾಧನೆ ಮಾಡ್ತಿರೋ ಅವರಿಗೆಲ್ಲ ದೇವರ ಆತ್ಮನ ಮಳೆ ಸುರಿಸ್ತದೆ. 2ನೇದಾಗಿ ಆಮೇಲೆ ಸ್ವಲ್ಪ ಜೋರಾಗಿ ಬರಲಿ, ನಿಮ್ಮಲ್ಲಿ ಗಂಡಸರು ಹೆಂಗಸರು ಕೂಡ ಪ್ರವಾದನೆ ಮಾಡೋಕೆ ಸ್ಟಾರ್ಟ್ ಮಾಡ್ತಂತೆ. ಇಷ್ಟರ ಮಟ್ಟಿಗೆ ಕೊನೆಗಾಲದಲ್ಲಿ ಎಲ್ಲರೂ ಅಪೇಕ್ಷಿಸ್ತಾರೆ. ಆಗ ಪಾಸ್ಟರ್ಯದಲ್ಲಿ ಯಾರು ಇರೋದಿಲ್ಲ. ಈ ಪಾಸ್ಟರ್ಯದಲ್ಲಿ ಯಾರು ಇರೋದಿಲ್ಲ, ಬರೀ ಕೇವಲ ಎಲ್ಲರೂ ಪ್ರವಾದಿಸ್ತಾರೆ. ಎಲ್ಲರೂ ಬುದ್ಧಿವಂತ ತಾನೆ. ಅಲ್ಲಿ ನೆಕ್ಸ್ಟ್ ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗುವು. ಯೌವನಸ್ಥ ಮಕ್ಕಳಿಗೆ ನೋಡಿ, ಪೋಖ್ರಿಗಳ ಥರ 100 ರೂಪಾಯಿ 200 ರೂಪಾಯಿ ಕೊಟ್ಟರೆ ಏನು ಮಾಡ್ತಾ ಇದ್ದಾರೆ, ಈಗ ಹೋಗಿ ರೌಡಿ ಸಮಾಧಿ ಎಲ್ಲ ಮಾಡ್ತಾ ಇರ್ತಾನೆ. ಅಂತ ಮಕ್ಕಳಿಗೆ ದರ್ಶನಗಳು ಬೀಳ್ತಂತೆ. ಮಗನೇ ನೀವು ಮಾಡ್ತಾರೆ ತಪ್ಪು ಅಂತೇಳಿ. ನಿಮ್ಮಲ್ಲಿ ಹಿರಿಯರಿಗೆ ಕನಸುಗಳು ಬೀಳು, ವಯಸ್ಸಾಗಿರೋದೇ ಕನಸು ಬೀಳ್ತಂತೆ. ಮಗನೇ ಹಿಂಗೆ, ಮಗನೇ ಹಂಗೆ, ಮಗನೇ ಆ ಥರ, ಮಗನೇ ಈ ಥರ ದೇವ್ರ ಕನಸುಗಳು ಬೀಳ್ತಂತೆ. ಅದನ್ನು ಪ್ರಚಾರ ಮಾಡ್ತಾರಂತೆ. ಆಗ ಬೈಬಲೇ ಬೇಕಾಗಿಲ್ಲ, ಅವರಿಗೆ ದೇವರೇ ಮಾತಾಡೋ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಆಯ್ತಾ? ಇದಲ್ಲದೆ ನಿಮ್ಮ ದಾಸಿಯರ ಮೇಲೆ ಆತ್ಮವನ್ನು ಸುರಿಸ್ತೇನೆ. ಕೂಲಿ ಆಳುಗಳು ಕೆಲಸ ಮಾಡ್ತಾರೆ ನೋಡಿ, ಅವ್ರ ಮೇಲೆ ದೇವರ ಆತ್ಮ ಸುರಿಸ್ಬಿಟ್ಟು ಅವರು ಕೂಡ ಪ್ರವಾದನೆ ಮಾಡ್ತಾರಂತೆ. ಆಗ ಬೈಬಲ್ ಬೇಕಾಗಿಲ್ಲ, ದೇವರೇ ಸ್ವತಃ ಮಾತಾಡ್ತಾರೆ. ಹೆಂಗಿರ್ಬೋದು ಆ ಕಾಲ ಯೋಚನೆ ಮಾಡಿದ್ರೆ 1 ನಿಮಿಷ ಯೋಚನೆ ಮಾಡಿ. ಬೈಬಲ್ಲೇ ಬೇಕಾಗಿಲ್ಲ, ದೇವರೇ ಬಂದು ಖುದ್ದಾಗಿ ಮಾತಾಡ್ತಾರೆ. ಹೆಂಗಿರ್ಬೋದು ಲೆಕ್ಕ ಹಾಕಿ. ಅಲ್ಲಲ್ಲಿಯ ಹಂಗೇನೆ ಇನ್ನೊಂದು ವಿಚಾರ ನಡೀತೆ ಕಡೆಗಾಲದಲ್ಲಿ. ಈಗ ಒಂದು ವಿಚಾರ ಹಿಂಗೆ, ಇನ್ನೊಂದು ವಿಚಾರ ನಡೀತೆ ನೋಡ್ಕೊಳ್ಳಿ. ಮತ್ತೆ 3:1 ಓದಿ. ಇದ್ರಲ್ಲಿ ಏನು ಬರ್ತೀವಿ ನೋಡಿ. ಅಲ್ಲಿ ಏನು ಬರ್ತಿತ್ತು ಆಗಲೇ ವಾಕ್ಯದಲ್ಲಿ? ಕಡೆ ದಿವಸಗಳಲ್ಲಿ ಎಲ್ಲರ ಮೇಲೆ ಆತ್ಮನ ಸುರಿಸ್ತೀನಿ ಅಂತ ಹೇಳಿ. ಈಗ ಇಲ್ಲಿ ನೋಡಿ, ಆದರೆ ಕಡೆ ದಿವಸಗಳಲ್ಲಿ ಕಠಿಣ ಕಾಲನೂ ಬರ್ತದೆ. ಆತ್ಮ ಸುರಿಸೋ ಸಮಯದಲ್ಲಿ ಬಹಳ ಕಷ್ಟದ ಕಾಲ. ಅವತ್ತಿನ ಹಿಡ್ಕೊಂಡು ಹೊಡಿತಾರೆ, ಬಡಿತಾರೆ, ಎಲ್ಲ ಮಾಡ್ತಾರೆ. ಕಥೆಗಳ ಬರೋವು. ಮನುಷ್ಯರು ಈಗ ಸ್ವಾರ್ಥ ಇಲ್ಲ ಮನುಷ್ಯರಿಗೆ. ಮನುಷ್ಯ ಸ್ವಾರ್ಥ ಚಿಂತಕರು. ಓದಿ ಪೂರ್ತಿ. ಹಣದಾಸೆಯವರು, ಬಡಾಯಿ ಕೊಚ್ಚಿಕೊಳ್ಳುವವರು, ಅಹಂಕಾರಿಗಳು, ದೋಷಕರು, ತಂದೆತಾಯಿಗಳಿಗೆ ಅವಿಧೇಯರು, ಉಪಕಾರ ನೆನೆಸಿದವರು, ದೇವರಿಲ್ಲದವರು, ಮಮತೆ ಇಲ್ಲದವರು, ಸಮಾಧಾನವಾಗುವವರು, ಕೇಳುವವರು, ದಮೆ ಇಲ್ಲದವರು, ಉಗ್ರತೆ ಉಳ್ಳವರು, ಒಳ್ಳೆಯದನ್ನು ಪ್ರೀತಿಸದವರು, ದ್ರೋಹಿಗಳು, ಎಂತೆಂಥ ಜನಗಳು ನೋಡಿ, ಹೆಂಗೆಂತೆಂಥ ಐಟಮ್ಗಳಿದೆ ಅಂತ. ಹುಡುಕಿದವರು, ಉಬ್ಬಿಕೊಂಡವರು, ದೇವರನ್ನು ಪ್ರೀತಿಸದೆ ಭೋಗಿಗಳನ್ನೇ ಪ್ರೀತಿಸುವವರು, ಭಕ್ತಿಯ ದ್ವೇಷವಿದ್ದು ಅದರ ಬಲವನ್ನು ಬೇಡ ಎನ್ನುವವರು ಆಗಿರುವವರು, ಇಂಥವರ ಸಹವಾಸವನ್ನು ಮಾಡದಿರು. ಎಂತೆಂಥವ್ರು ನೋಡಿದ್ರ ಇಲ್ಲಿ ಹೆಂಗೆ ತೋರಿಸ್ತಾ ಇದ್ದಾರೆ ಅಂತ ಹೇಳಿ. ಕೊನೆ ಕಾಲದಲ್ಲಿ ಆ ಕಡೆ ಆತ್ಮನ ಮಳೆ ಸುರಿಸ್ಬಿಟ್ಟು ಯೌವನಸ್ಥರಿಗೆ ದಿವ್ಯ ದರ್ಶನ ಆಗ್ತದಂತೆ. ದಾಸಿಯರ ಮೇಲೆ ಪ್ರವಾದಿಸ್ತಾರಂತೆ. ಮತ್ತೆ ಮಕ್ಕಳು ಕೂಡ ದೇವರ ರಾಜನ ಮಹಿಮೆ ಪಡಿಸ್ತಾರೆ. ದೇವರು ವಾಕ್ಯದಲ್ಲಾಗಲಿ ಅಪೊಸ್ತಲರ 2:17 ನೋಡಿದ್ರಿ. ಈಗ ಇಲ್ಲಿ 2 ತಿಮೋಥೆಯ 3:1 ನೋಡಿದಿರಾ, ಮನುಷ್ಯರು ಸ್ವಾರ್ಥ ಚಿಂತಕರು. ಅಥವಾ ಸ್ವಾರ್ಥ ಕಡಿಮೆ ಇದೆಯಾ? ಎಲ್ಲರಿಗೂ ಸ್ವಾರ್ಥ ಇದೆ. ಹಣದಾಸೆ ಕಡಿಮೆ ಇದೆಯಾ? ಮಾತಾಡಬೇಕು. ಬಡಾಯಿ ಕೊಚ್ಕೊಳ್ಳೋರು ಕಡಿಮೆ ಇದ್ದಾರ? ನಾನಂಗೆ ನಾನಿಂಗೆ ಅಹಂಕಾರಿಗಳು, ಇನ್ನೊಬ್ಬರ ದೂಷಣೆ ಮಾಡೋರು. ಅವನು ಸೇರಿಲ್ಲ, ಅವನು ಸೇರಿಲ್ಲ, ಅವನು ಸೇರಿಲ್ಲ, ಅವನು ನೀನು ಸರಿ ಇದೆಯಾ ಮಗಳೇ ಮಗನೇ, ದೂಷಣೆ ಮಾಡೋದು. ತಂದೆ ತಾಯಿಗೆ ಅವಿಧೇಯರಾದವರು. ಇವತ್ತು ತಂದೆ ತಾಯಿಗಳನ್ನ ಯಾರು ಪ್ರೀತಿ ಮಾಡೋರು ನೋಡಿದ್ದೀರಾ? ಎಷ್ಟು ಜನ ಇದ್ದಾರೆ ತಂದೆ ತಾಯಿಗಳನ್ನ ಬೇರೆ ಇಡೋರು? ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ತಂದೆ ತಾಯಿಗಳು ವಯಸ್ಸಾಯ್ತು ಮೂಲೆಗೆ ಹಾಕ್ಬೇಡಿ. ನಿಮಗೂ ವಯಸ್ಸಾಗ್ತದೆ, ಅವತ್ತು ಅನ್ನ ಗತಿ ಇಲ್ದಂಗೆ ಆಗ್ಬಿಡ್ತದೆ. ಇವತ್ತು ನೀವು ಮಾಡೋದು ಒಳ್ಳೆ ಕಾರ್ಯನೇ ನಾಳೆ ಬರೋದು. ನಿಮ್ಮ ಅಪ್ಪನಿಗೂ ಹುಷಾರಿಲ್ವ, ನಿಮ್ಮ ಅಮ್ಮನಿಗೂ ಹುಷಾರಿಲ್ವ, ನಿಮ್ಮ ಕೈಲಿ ಆದಷ್ಟು ಸಹಾಯ ಮಾಡಿ. ಸಹಾಯ ಟೈಮಲ್ಲಿ ಅವ್ರು ಕೊರಗಿ ಸತ್ತೋಗ್ಬಿಟ್ರೆ ನಿಮಗೆ ಅದು ಶಾಪ ನೋಡಿ. ಉಪಕಾರ ನೆನೆಸ್ತವ್ರು ಎಷ್ಟೇ ಉಪಕಾರ ಮಾಡಿ, ಹೋಗ್ಲಾ ನೀನು ಮಾಡ್ಬಿಡ್ತೀಯಾ, ನಾನು ಊರು ಬಿಟ್ಟೋಯ್ತೀನ, ಹಿಂಗೆ ಕೇಳೋದು ಇರೋದಲ್ಲಿ. ದೇವರಿಗೆ ಭಯವಿಲ್ಲದವರು, ಮಮತೆ ಇಲ್ಲದವರು, ಸಮಾಧಾನವಾಗದವರು. ಮನೇಲಿ ಸಮಾಧಾನ ಇದ್ರು ಕೂಡ ಸಮಾಧಾನ ಕೆಡಿಸೋರು ಇರ್ತಾರೆ. ಎಷ್ಟೇ ಸಮಾಧಾನದಲ್ಲಿ ಬಂದರೂ ಸಮಾಧಾನ ಕೆಡಿಸೋರು ಇರ್ತಾರೆ. ಅಲ್ಲಲ್ಲಿ ಚಾಡಿ ಹೇಳೋರು, ಪಿಟ್ಟಿಂಗ್ ರಾಣಿರು, ಪಿಟ್ಟಿಂಗ್ ರಾಜಂದ್ರು, ದಮೆ ಇಲ್ಲದವರು, ಉಗ್ರತೆ ಉಳ್ಳವರು, ಒಳ್ಳೆಯದನ್ನು ದ್ರೋಹಿಗಳು, ದುಡುಕಿನವರು, ಉಬ್ಬಿಕೊಳ್ಳೋರು.
ದೇವರನ್ನು ಪ್ರೀತಿಸದೆ ಭಕ್ತಿ ವೇಷವನ್ನಿದ್ದು ಅದನ್ನ ಬಲವನ್ನು ಬೇಡವೆನ್ನೋರು ಇಂಥವ್ರು ಸಹವಾಸ ಮಾಡೋದಿರು. ಹಾಗಾದ್ರೆ ಬೈಬಲ್ನ ಸಹವಾಸ ಮಾಡೋರೇ ನೀವು, ಅಂಥವ್ರು ಸಹವಾಸ ಮಾಡಕ್ ಹೋಗ್ಬೇಡಿ. ಇದನ್ನ ಯಾರಿಗೆ ಜಾಸ್ತಿ ಮೋಸ ಆಗ್ತಾರೆ ಅಂತ ಕೆಳಗಡೆ ವಾಕ್ಯ ಓದಿ. ಈಗ ಯಾರು ಮೋಸ ಹೋಗ್ತಾರೆ? ಫಸ್ಟ್ ಮೋಸ ಹೋಗೋರು ಯಾರು ನೋಡಿ? ಹಾ, ನೀವು ಓದಪ್ಪ ಶ್ವೇತಾ ಜೋರಾಗಿ ಸ್ವಲ್ಪ. ಇದನ್ನು ಕೊನೆಯ ವಾಕ್ಯ ಇದು, ಅದಕ್ಕೆ 6ನೇ ವಾಕ್ಯ. ಕೊನೆಗೆ ಯಾರು ಮೋಸ ಹೋಗ್ತಾರೆ ನೋಡಿ? ಮನೆಗಳಲ್ಲಿ ನುಸುಳಿ ಪಾಪಗಳಿಂದ ತುಂಬಿದವರು, ನಾನಾ ವಿಧವಾದ ಇಚ್ಛೆಗಳಿಂದ ಪ್ರೇರಿತರು ಆಗಿರುವರು, ಅವಿವೇಕಿಗಳಾದ ಸ್ತ್ರೀಯನ್ನು ವಶ ಮಾಡಿಕೊಳ್ಳುವರು. ಅವಿವೇಕಿಗಳಾದ ಸ್ತ್ರೀಯರ ಹತ್ರ ಫಸ್ಟ್ ಬರ್ತದೆ ಸೈತಾನ. ಸ್ತ್ರೀಯರ ಹತ್ರ ಫಸ್ಟ್ ಬರೋದು. ಎಚ್ಚರದಲ್ಲಿ ಇರಿ ಸ್ತ್ರೀಯರೇ. ಸ್ತ್ರೀಯರನ್ನು ವಶಪಡಿಸಿಕೊಳ್ಳೋರು. ಸೇರಿದವರೇ ಆ ಸ್ತ್ರೀಯರು ಯಾವಾಗಲೂ ಉಪದೇಶ ಕೇಳುತ್ತಿದ್ದರು, ಸತ್ಯದ ಪರಿಜ್ಞಾನವನ್ನು ಉಪದೇಶನ ಕೇಳ್ತಾ ಇದ್ರು, ಸತ್ಯದ ಪರಿಜ್ಞಾನ ಹೊಂದಿದ್ರು ಅಂತ ನೋಡಿ. ನಿಮ್ಗೆ ಬರ್ತಿದ್ರೆ ಮನೆಗಳಲ್ಲಿ ನುಸುಳಿ ಪಾಪದಿಂದ ತುಂಬಿದವರು, ನಾನಾ ವಿಧವಾದ ಇಚ್ಛೆಗಳಿಂದ ಪ್ರೇರಿತರು ಆಗಿರುವ ಅವಿವೇಕರಾದ ಸ್ತ್ರೀಯರನ್ನು ವಶಪಡಿಸಿಕೊಳ್ಳುವರು. ಸ್ತ್ರೀಯರೇ ಸ್ವಲ್ಪ ಎಚ್ಚರ. ಕೊನೆಗಾದ್ರೆ ಸ್ತ್ರೀಯಿಂದ ಕುಟುಂಬ ಹಾಳಾಗ್ತದೆ, ಸ್ತ್ರೀಯಿಂದ ಸಭೆ ಹಾಳಾಗ್ತದೆ, ಸ್ತ್ರೀಯಿಂದ ಕ್ರೈಸ್ತನ ನಾಮಕ್ಕೆ ಹೆಸರು ಕಡಿಮೆ ಆಗ್ತದೆ. ಅವತ್ತು ಅವ್ವನಿಂದ ಆಯಿತು, ಕೊನೆಗೆ ಕೂಡ ಸ್ತ್ರೀಯಿಂದನೇ ಹಾಳಾಗ್ತದೆ. ಫಸ್ಟ್ ಅವ್ವನಿಂದ ಸ್ಟಾರ್ಟ್ ಆಗಿರೋದು. ಇವತ್ತು ಕೂಡ ಬಿಡಲಿಲ್ಲ. ಕೆಲಸ ಇದೆಯಾ? ಭಕ್ತಿ ವೇಷ ಇದೆ ಅವರಿಗೆ. ಸಕ್ಕತ್ತಾಗಿ ಆರಾಧನೆ ಮಾಡ್ತಾರೆ, ಸಕ್ಕದ ಪ್ರಾರ್ಥನೆ ಮಾಡ್ತಾರೆ, ಸಕ್ಕದ ಸ್ತೋತ್ರ ಮಾಡ್ತಾರೆ. ಆದರೆ ದೇವರ ಬಲ ಮಾತ್ರ ಬೇಡ ಅಂತಾರೆ. ನನ್ನ ಬಲನೇ ನಡಿಬೇಕು, ನಾನು ಹೇಳ್ದಂಗೆ ನಡಿಬೇಕು. ಆಗೋದಿಲ್ಲ. ಅಲ್ಲಿ ಮನೆಗಳಲ್ಲಿ ನುಸುಳಿ ತುಂಬಿದವರು, ವಿಧ ವಿಧವಾದ ಇಚ್ಛೆಗಳಿಂದ ಪ್ರೇರಿಗಳ ಅವಿವೇಕಿಗಳಾದ ಸ್ತ್ರೀಯರನ್ನು ವಶಪಡಿಸಿಕೊಳ್ಳರು. ಇವರಲ್ಲಿ ಸೇರಿದರೆ ಅಂಥ ಸ್ತ್ರೀಯರು ಯಾವಾಗಲೂ ಉಪದೇಶ ಕೇಳುತ್ತಿದ್ದರೂ ಕೂಡ ಸತ್ಯದ ಪರಿಜ್ಞಾನ ಹೊಂದೋದಿಲ್ಲ. ಉಪದೇಶ ಬೇಕಾದಷ್ಟು ಉಪದೇಶ ಕೇಳ್ತಿರ್ತಾರೆ. ವಾಕ್ಯ ಬೆಳಗ್ಗೆಯಿಂದ ಸಾಯಂಕಾಲ ಹಾಕೊಳ್ತಾ ಇರ್ತಾರೆ. ಆರಾಧನೆ ಬೆಳಿಗ್ಗೆ ಸಾಯಂಕಾಲ ಮಾಡ್ತಾರೆ. ಆದರೆ ಆ ಉಪದೇಶನ ಕೇಳ್ತಿದ್ರು, ಸತ್ಯದ ಪರಿಜ್ಞಾನವನ್ನು ಹೊಂದಲಾರದವರು. ಅರ್ಥ ಆಯ್ತಾ? ಎಚ್ಚರ ಸ್ತ್ರೀಯರೇ. ದಮ್ಮಯ್ಯ ಜೊತೆ ನಿಮ್ಮ ಮನೆ ಜ್ಞಾನೋಕ್ತಿ 14:1 ಬರುತ್ತೆ. ಗುಣವತಿಯಾದ ಸ್ತ್ರೀಯು ಮನೆಯನ್ನು ಕಟ್ಟುವಳು ಅಂತೇಳಿ. ಗುಣಹೀನಳು ಮನೆಯನ್ನ ಕೈಯಿಂದಲೇ ಮುರಿದಾಕ್ಬಿಡ್ತಾಳೆ ಅಂತ ಬರ್ತದೆ. ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳೋಳು, ಜ್ಞಾನಹೀನಳು ಅದನ್ನು ತನ್ನ ಸ್ವಂತ ಕೈಯಿಂದ ಮುರಿದು ಬಿಡೋಳು. ಸ್ವಂತ ಮನೆಯನ್ನು ಒಡೆದಾಕುವಂಥ ಸ್ತ್ರೀಯರು ನೀವು ಆಗಬೇಡಿ. ಸ್ವಂತ ಮನೆಯನ್ನು ಕಟ್ಟುವಂಥ ಸ್ತ್ರೀಯರಾಗಿ. ಸ್ವಂತ ಸಭೆಯನ್ನ ನಿಮ್ಮ ಕೈಲಿದೆ. ಇವತ್ತು ಎಷ್ಟೋ ಜನ ಪಾಸ್ಟರ್ಸ್ಗಳ ಸಭೆನ ಕ್ಲೋಸ್ ಮಾಡಿ ಹೋಗ್ಲಿಕ್ಕೆ ಸ್ತ್ರೀಯರೇ ಕಾರಣ. ನಮ್ಮಲ್ಲಿ ಚೆನ್ನೈಗೊಂಡು ಪಾಸ್ಟ್ ಇದ್ದಾರೆ. ಅವ್ರು ಹಿಂಗೆ ಕೈ ಇಟ್ಬಿಟ್ರೆ ದೆವ್ವಗಳು ಬಿಟ್ಟೋಗ್ತಿದ್ರು, ರೋಗಿಗಳು ಗುಣಾಗ್ತಿರು. ಬರೀ ಅವರ ಪತ್ನಿಯ ಒಂದೇ ಒಂದು ಕಾರಣದ ಸಭೆ ಕ್ಲೋಸ್ ಆಗಿ ಪಾಪ ಅವ್ರನ್ನ ಆದರೂ ಜನಗಳು ಬಿಡ್ತಾ ಇಲ್ಲ. ಕರ್ಕೊಂಡೋಗಿ ಬೇರೆ ಬೇರೆ ಕಡೆ ಸೇವೆ ಮಾಡಿಸ್ತಾರೆ. ಚರ್ಚ್ ಕ್ಲೋಸ್ ಆಗಿತ್ತು. ಆದರೂ ಸಭಾಪಾಲಕರು ಕರೀತಾರೆ, ಬನ್ನಿ 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 ಅಂತಾರೆ. ಏನು ಪ್ರಯೋಜನಮ್ಮ? ಏನು ಪ್ರಯೋಜನ? ಇಡೀ ಊರೆಲ್ಲ ಗೆದ್ದು ಮನೇಲಿ ಗೆಲ್ಲಕ್ಕಾಗುತ್ತೆ, ಏನು ಪ್ರಯೋಜನ? ಅದಕ್ಕೆ ದೇವ್ರ ವಾಕ್ಯದಲ್ಲಿ ಬರ್ತದೆ, ಸ್ವಂತ ಮನೆಯನ್ನು ಪ್ರಾರಂಭಿಸಿದ್ರೆ ತಿಳಿಯೋದನ್ನು ಸಭೆನ ಮುಚ್ಚಬೇಕು ಅಂತೇಳಿ. ಸಭೆ ಮುಚ್ಚುವಷ್ಟು ಮಟ್ಟಿಗೆ ಆಗೋದು ಯಾವ ಥರ? ಇಲ್ಲಿ ನೋಡಿ, ಸ್ತ್ರೀಯರು ಯಾವಾಗಲೂ ಉಪದೇಶ ಕೇಳಿದ್ರೆ ಸತ್ಯದ ಪರಿಜ್ಞಾನವನ್ನು ಹೊಂದಲಾರದವರು. ಹಾಗಾದರೆ ಗಂಡನಿಗೆ ತಕ್ಕ ಸ್ತ್ರೀಯಾಗಿ ಮನೆಯನ್ನು ನಡೆಸೋರಾಗಿ ಇಷ್ಟು ಉಪದೇಶ ಮಾಡಿದ್ರು ಕೂಡ ನಿಮ್ಮ ಮನೆಯಲ್ಲಿ ನೀವು ಅನ್ಯೋನ್ಯತೆಯಿಂದ ಕಾರ್ಯ ಮಾಡಲಿಲ್ಲ ಅಂದರೆ ದೇವರಿಗೆ ನೀವು ತುಂಬ ಲೆಕ್ಕ ಕೊಡಬೇಕಾಗ್ತದೆ. ದಯವಿಟ್ಟು ನಿಮ್ಮನ್ನು ನೀವು ಹೊಗಳ್ಕೊಂಡು ನಿಮ್ಮ ಮಕ್ಕಳ ಕೈಯಿಂದ ಓಟ್ ತಗೋಬೇಡಿ. ಹೊಗಳ್ಕೊಂಡು ಪಕ್ಕದ ಮನೆಯ ಕೈಯಿಂದ ಓಟ್ ತಗೋಬೇಡಿ. ಸಭೆಯಲ್ಲಿ ನೀವು ಹೊಗಳಿಸ್ಕೊಂಡು ಹೆಸರು ತಗೋಬೋದು, ಆದರೆ ಅವ್ರು ಯಾರು ನಿಮ್ಮ ಕಣ್ಣೀರು ಒರ್ಸಕ್ಕೆ ನಿಲ್ಲೋದಿಲ್ಲ. ಅವರೆಲ್ಲ ಮಜಾ ನೋಡೋರು. ಹೊಗಳಿಸ್ಕೋಬೇಡಿ. ಎರಡನೇದಾಗಿ, ದಾನ ಧರ್ಮ ಮಾಡಬೇಕಾದ್ರೆ ಹೊಗಳಿಕೆ ಬೇಡ. ನಾನು ಆಗಲೇ ಹೇಳಿದ್ದೀನಿ, ಏನೇ ಕೆಲಸ ಉತ್ತಮವಾದ ಕಾರ್ಯಗಳನ್ನ ಮಾಡಬೇಕಾದ್ರೆ ಹೊಗಳಿಕೆ ಬೇಡ. ಇವತ್ತಿನ ವಚನ ಎಂದರೆ ಹೊಗಳಿಕೊಳ್ಳೋದಾದ್ರೆ ದೇವರ ಹೊಗಳಲಿ, ಮನುಷ್ಯರ ಕೈಯಿಂದ ಹೊಗಳಿಸ್ಕೋಬೇಡ, ಮತ್ತೆ ನಿನ್ನನ್ನು ನೀನು ಹೊಗಳ್ಕೋಬೇಡ. ಅಲ್ಲೆಲ್ಲೂಯ. ಇವತ್ತಿನ ವಚನದ ಭಾಗದ ಮೂಲಕ ದೇವರು ನಿಮ್ಮನ್ನು ಮಹಿಮೆಪಡಿಸಲಿ. ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಹೊಗಳಿಸ್ಕೊಳ್ಳೋರೆ ಕೇರ್ಫುಲ್ ಆಗಿರಿ. ಎಲ್ಲೋ ನಾಸನದ ಗುಂಡಿಗೆ ಬೀಳ್ತಾ ಇದ್ದೀರ ಅಂತ ಅರ್ಥ. ನಿಮಗೆ ಜನಗಳು ಯಾರೂ ಸಪೋರ್ಟಿಗೆ ಬರೋದಿಲ್ಲ. ಕೊನೆಗೆ ಅನಾಥೆಯಾಗಿ ಬಿದ್ದಿರೋದು ನಾವು. ಅವತ್ತು ಯಾರು ಇರೋದಿಲ್ಲ. ಅವತ್ತು ನೀವು ಯಾರಿಗೆಲ್ಲ ಹೋಗಿ ಹೇಳಿದಿರೋ ನನ್ನ ಗಂಡ ಹಿಂಗೆ, ನನ್ನ ಹೆಂಡತಿ ಹಿಂಗೆ, ನನ್ನ ಮಕ್ಕಳು ಹಿಂಗೆ ಅಂತ ಹೇಳಿದಿರೋ, ಅವರೇ ನೀವು ಉಲ್ಟಾ ತಿರ್ತಾರೆ. ಅವಳು ಬಾಯಿ ಸೇರಿದ್ದಿದ್ರೆ ಆ ಗಂಡ ಹಂಗಾಗ್ತಿದ್ನ, ಅವನು ಬಾಯಿ ಸೇರಿದ್ರೆ ಅವ್ನ ಹೆಂಡತಿ ಹಿಂಗಾಗ್ತಿದ್ನ, ಅವನು ಬಾಯಿ ಸೇರಿದ್ರೆ ಅವ್ನ ಮಕ್ಳು ಹಿಂಗಾಗ್ತಿರ್ತಾರೆ. ಯಾಕಂದ್ರೆ ನಾವು ಹೋಗಿ ಮಕ್ಕಳ ಹತ್ರ ಹೇಳ್ತಾ ಇರ್ತೀನಿ, ರಾಜಮ್ಮ ನನ್ನ ಮಕ್ಕಳು ಸೇರಿಲ್ಲ ಹೇಳ್ತಾ ಇರ್ತೀನಿ. ರಾಜ ಮಾಡಿ ಹೇಳ್ತಾರೆ, ಮಕ್ಕಳನ್ನ ಯಾವಾಗಲೂ ಬಂದು ಬೈತಾ ಇದ್ದ ಅವನು ಸೇರಿದ್ರೆ ಮಕ್ಳು ಹಿಂಗಾಗ್ತಾರೆ, ಅವರೇ ಹೇಳ್ತಾರೆ. ಅದಕ್ಕೋಸ್ಕರ ಹೇಳ್ತೀನಿ, ನಿಮ್ಗೆ ಯಾರ ಜೊತೆ ನೀವು ಹೇಳ್ತಾರೆ ಅವರೇ ಉಲ್ಟಾ ಹೊಡಿತಾರೆ. ಯಾರಿಗೂ ತೀರ್ಮಾನಕ್ಕೆ ಬರೋದಿಲ್ಲ. ಅಂಥ ಕಾಲ ಬಂದಿದೆ. ಯಾಕಂತ ಅಲ್ಲಿ ಬಂದಿದೆ, ಸ್ವಾರ್ಥ ಚಿಂತಕರನ್ನು ಬರ್ತದೆ.
ಎಲ್ಲರೂ ಅವ್ರವ್ರ ಮನೆ ಕೆಲಸನೇ ಇದು. ಅದ್ರ ಮಧ್ಯದಲ್ಲಿ ಒಂದು ಎಂಟರ್ಟೈನ್ಮೆಂಟ್ ತಗೊಳ್ತಾರೆ. ಯಾವ ಥರ ಗೊತ್ತಾ? ನೀವು ಬಂದು ಹೇಳಿದಾಗ ಮಜಾ ತಗೊಳ್ತಾರೆ. ಅದಕ್ಕೆ ಅವಕಾಶ ಕೊಡಬೇಡಿ. ಅದ್ರ ಬದಲಿಗೆ ದೇವ್ರ ಜೊತೆ ಒಪ್ಪಿಸಿ. ನಿನ್ನ ಗಂಡ ಸೇರಿಲ್ವೋ ದೇವ್ರಿಗೆ ಒಪ್ಪಿಸಿ, ಹೆಂಡತಿ ಸೇರಿಲ್ವೋ ದೇವ್ರಿಗೆ ಒಪ್ಪಿಸಿ, ಮಕ್ಕಳು ಸೇರಿಲ್ವೋ ದೇವ್ರಿಗೆ ಒಪ್ಪಿಸಿ, ಪಕ್ಕದ ಮನೆ ಸೇರಿಲ್ಲೋ ದೇವ್ರಿಗೆ ಒಪ್ಪಿಸಿ. ಪಕ್ಕದ ಮನೆಯವ್ರು ಬಂದು ಬಾಯಿಗೆ ಬಂದು ಮಾತಾಡೋದು ಇನ್ನೊಬ್ರು ಮನೆ ಹತ್ರ ಹೇಳ್ಬೇಡಿ. ಅವಳು ಬಂದು ಇವಳಿಗೆ ಹೇಳ್ತಾಳೆ, ಪುನಃ ಜಗಳ ಆಗ್ತದೆ. ಅದಕ್ಕೋಸ್ಕರ ನಿಮ್ಮನ್ನು ನೀವು ಹೊಗಳ್ಕೊಳ್ಳೋದನ್ನು ಬಿಟ್ಬಿಡಿ. ನಾನೇ ಒಳ್ಳೆಯವನು ಅಂತ ಹೇಳೋ ಪದನ ಬಿಟ್ಬಿಡಿ. ದೇವರೊಬ್ಬನೇ ಒಳ್ಳೆಯವನು. ಅವರು ನಮ್ಮನ್ನು ಒಳ್ಳೆಯವರಾಗಿ ಮಾಡ್ತಾ ಇದ್ದಾರೆ ಅಷ್ಟೇ, ನಮ್ಮನ್ನು ಬದಲಾಯಿಸ್ತಿದ್ದಾರೆ ಅಷ್ಟೇ. ನಾವು ಇಂಥ ದೇವರಿಗೆ ಮಹಿಮೆಪಡಿಸುವ. ಆಮೇಲೆ ಹಾಗಾದರೆ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದ ತಂದೆ, ಪ್ರಭು ಯೇಸುವಿನ ಅಭಿಷೇಕವುಳ್ಳ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಸ್ವಾಮಿ, ಇವತ್ತು ನನ್ನನ್ನು ನಾನು ಹೊಗಳಿಕೊಳ್ಳಬಾರ್ದು ಸ್ವಾಮಿ. ನಾನು ಆ ಥರ ಮಾಡಿದೆ, ಈ ಥರ ಮಾಡಿದೆ